ಮಧ್ಯಪ್ರದೇಶದಾಗ ಮುಂದ್ ಪ್ಲೇಸ್ ಭೋಪಾಲ ಇಂದೋರ. ಮಧ್ಯಪ್ರದೇಶ ಧಾರದಾಗ ಯಾವ್ದಂದ್ರೆ ಭೋಜಶಾಲಾ. ಭೋಜಶಾಲಾಗ ಮುಸ್ಲಿಂ ಇದ್ರೊಳಗೆ ಒಂದು ಹೆಸರು ತರ ತಿಳಿದೇನು ಕಮಲಾ ಮೌಲಾತ್ ನೆನಪಿರ್ತೈತಲ್ಲ. ನಾಳೆ ಭೋಜಶಾಲಾ ಕೇಳಲ್ದ ಡೈರೆಕ್ಟ್ ಎಲ್ಲರ ಕಮಲಾ ಮೌಲಾತ್ ಕೇದಾಗ ಇಲ್ಲ ಅಂದಿರ್ ಮತ್ತ ಅದ ಯಾವ್ದಂದ್ರೆ ಭೋಜಶಾಲಾಗ ಅವ್ರು ಏನ್ ಕರಿತಿದಾರೆ ಅಂದ್ರೆ ಕಮಲಾ ಮೌಲಾತ್ ಕರಿತಿದ್ರೆ. ಎಲ್ಲೈತೆ ಅಂದ್ರೆ ಮಧ್ಯಪ್ರದೇಶ ಧಾರದಾಗ PM ಮಿತ್ರ ಪಾರ್ಕ್ ಐತೋ ಇಲ್ಲೋ ಐತಲ್ಲ ಮಧ್ಯಪ್ರದೇಶ. ನೆಕ್ಸ್ಟ್ ಹೇಳ್ರಿ ನೋಡು, ಏಷ್ಯಾದಾಗ ಲಾರ್ಜೆಸ್ಟ್ ಪ್ರೈವೇಟ್ ಮಿಸೈಲ್ ಕಂಪ್ನಿ ಮಾಡತ್ತಾರ ಮಧ್ಯಪ್ರದೇಶದಾಗ. ಮಿಸೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಕ್ಷಿಪಣಿಗಳನ್ನೆಲ್ಲ ಎಲ್ಲಿ ಮಧ್ಯಪ್ರದೇಶದ ಶಿವಪುರಿದಾಗ. ವೆರಿ ಗುಡ್. ನೆಕ್ಸ್ಟ್ ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ ಒಂದು ಇನಿಷಿಯೇಟಿವ್ ಮಾಡ್ಯಾರ ಅಥವಾ ಇದನ್ನ ಮಾಡ್ಯಾರ ಅಂತ ಹೇಳಿದ್ನ. ಎಲ್ಲಿ ಮಾಡ್ಯಾರ? ಮಧ್ಯಪ್ರದೇಶದಾಗ ಮಾಡ್ಯಾರ. ನೆನಪೈತಲ್ಲ ಮಧ್ಯಪ್ರದೇಶದಾಗ ಎಲ್ಲಿ ಪಶುಜನ್ಯ. ಕರೆಕ್ಟ್, ಪಶುಜನ್ಯ ಅಂತ ಬರ್ತೈತಿ. ಇದನ್ನ ಅಥವಾ ಒನ್ ಹೆಲ್ತ್ ಮಿಷನ್ ಅಂತ ಕರೀತಾರಲ್ಲ ಪಶುಜನ್ಯ ಇನಿಷಿಯೇಟಿವ್ ಅಥವಾ ಮೆಗಾ ಡ್ರೈವ್ ಅಂತ ಮಾಡ್ತಾರೆ. ಎಲ್ಲಿ ಮಾಡ್ತಾರ ಅಂದ್ರೆ ಮಧ್ಯಪ್ರದೇಶದಾಗ. ಕರೆಕ್ಟ್. ಈಗ ಬರತೈತಿ ಮಧ್ಯಪ್ರದೇಶ. ಇವೆರಡು ನೆನಪಿರ್ತಾವಲ್ಲ, ಎರಡು ಹೇಳಿದ್ವಲ್ಲ. ಒನ್ ಹೆಲ್ತ್ ಮಿಷನ್ ಇನ್ಸ್ಟಿಟ್ಯೂಟ್ ಬಂದ್ರೆ ಎಲ್ಲಿ ಬರ್ತೈತೆ ಅಂದ್ರೆ ಏನತ್ತ ನಾಗಪುರದಾಗ. ವೆರಿ ಗುಡ್. ಭೋಜಶಾಲಾ ಸಂಕೀರ್ಣ ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕೈತಂದ್ರೆ ಅವ್ರು ಮುಸ್ಲಿಮ ಮತ್ತು ಹಿಂದೂಗಳ ನಡು ಇದು ಯಾರಿಗೆ ಸಂಬಂಧಿಸಿ ಐತತ್ ಹೈಕೋರ್ಟ್ನಾಗ ಕೇಸ್ ಇತ್ತಲ್ಲ ಅದ್ರ ಮೇಲೆ ಕೊಟ್ಟಾರ. ಮಧ್ಯಪ್ರದೇಶ ಭೋಜಶಾಲಾ ಬತ್ರ ಅದಕ್ಕೆ ಮುಸ್ಲಿಮ್ಸ್ ಹೆಸರು ಇನ್ನೊಂದು ಏನತ್ತಾರಂದ್ರ ಕಮಲಾ ಮೌಲಾತ್ ಕರೀತಾರೆ. ವೆರಿ ಗುಡ್. ತಿರುಪನ ಕುಂದ್ರ ಮತ್ ಬಂದ್ರೆ ಎಲ್ಲಿ ಬರ್ತೈತೆ ಅಂದ್ರೆ ಜ್ಞಾನ ವ್ಯಾಪಿ ಮಸೀದಿ ಬಂದ್ರ. ಇವು ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದಿದ್ದು ನೆನಪಿಟ್ಕೋರೆ. ಯಾವ ಕ್ರೈಸಿಸ್ ಮೇಲೆ ಇರ್ತಾವಲ್ಲ ಅವ್ರ ಮೇಲೆ ಡೈರೆಕ್ಟ್ ಪ್ಲೇಸ್ ಹಾಕಿರ್ತಾರೆ. ತಿರುಪನ ಕುಂದ್ರ ಬರ್ತೈತೆ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡು. ಎಲ್ಲಿ ಬರ್ತೈತೆ ಅಂದ್ರೆ ತಮಿಳ್ನಾಡಿನಾಗ. ವೆರಿ ಗುಡ್. ನೆಕ್ಸ್ಟ್ ಫಸ್ಟ್ AI ಯೂನಿವರ್ಸಿಟಿ ಸರ್ಕಾರದ ನೇಮಿಕ. AI ಯೂನಿವರ್ಸಿಟಿ ಎಲ್ಲಿ ಮಾಡತ್ತಾರ ಅಥವಾ ಕೃತಕ ಬುದ್ಧಿಮತ್ತೆ ಯೂನಿವರ್ಸಿಟಿ ಅಂತ ಕರೀತಾರೆ. ವಿಶ್ವವಿದ್ಯಾಲಯ ಎಲ್ಲಿ ಮಾಡತ್ತಾರ ಅಂದ್ರೆ ಬೆಂಗಳೂರು. AICT ಎಲ್ಲಿ ಮಾಡತ್ತಾರ ಅಂತ ಕೇಳ್ರ. ಈ AICT ಏನ್ ಮಾಡತ್ತಾರಲ್ಲ AICT ಒಳಗ ಒಂದು ಏರಿಯಾದಾಗ ಏನ್ ಮಾಡೋರು ಅಂದ್ರೆ ಇದನ್ ಮಾಡ್ತಾರ ಏನಂದ್ರ AI ಯೂನಿವರ್ಸಿಟಿ ಅಂತ ಮಾಡತ್ತಾರ. ಫಸ್ಟ್ ಟೈಮ್ ಕ್ವಾಂಟಮ್ ಮತ್ತು AI ಯೂನಿವರ್ಸಿಟಿ ಎಲ್ಲಿ ಮಾಡ್ಯಾರ ಅಂದ್ರ ಎಲ್ಲೇ ಆಂಧ್ರ ಪ್ರದೇಶದ ಅಮರಾವತಿ. ನೆನಪಿರ್ತೈತಲ್ಲ. ಇವು ಪ್ಲೇಸ್ಗಳು ಕನ್ಫ್ಯೂಸ್ ಮಾಡ್ತಾರ. ಆಂಧ್ರ ಪ್ರದೇಶದಾಗ ಒಂದು ಅಮರಾವತಿ ಬರ್ತೈತಿ, ಮಹಾರಾಷ್ಟ್ರದಾಗ ಒಂದು ಅಮರಾವತಿ ಬರ್ತೈತಿ. ಮಹಾರಾಷ್ಟ್ರದ ಅಮರಾವತಿ ಅದಕ್ಕೆ ಫೇಮಸ್ ಜವಳಿ ಪಾರ್ಕ್ ಅಂತೈತಿ. ಯಾವ ತಮಿಳ್ನಾಡಿನಾಗ ಒಂದು ಅಮರಾವತಿ ಬರ್ತೈತಿ ಏನ್ ಕರ್ನಾಟಕದಾಗ ಎಲ್ಲಿ ಅಮರಾವತಿ ಐತಿ? ವಿಜಯನಗರ ಐತನ? ಮಹಾರಾಷ್ಟ್ರದಾಗ ಐತತ್ ಹೇಳಿನ. ಅದ ಮೊನ್ನೆ ಅಕೋಲಾ ಇದನ್ನ ತಡಿ ಅಮರಾವತಿ ಮತ್ತು ಅಕೋಲಾ ನಡು ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ರೆ ನೆನಪೈತಿ. ಅದು ಅಮರಾವತಿ ಎಲ್ಲಿ ಬರ್ತೈತೆ ಅಂದ್ರೆ ಕರ್ನಾಟಕ ಮತ್ತು ಇದ್ರ ನಡು ಅಂತ ಹೇಳಿದ್ದು. ಅಕೋಲಾ ಮತ್ತು ಅಮರಾವತಿ ನಡು ಒಂದು ರೋಡ್ ಮಾಡಿದ್ರು ನೋಡ್ರಿ. ಒಂದು ದಿನದಾಗ ಹೈಯೆಸ್ಟ್ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ರು ಸಲ್ಮಾನ್. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ದಾಗ ಆಗಿತ್ತಲ್ಲ ಅದು ಅಕೋಲಾ ಮಹಾರಾಷ್ಟ್ರ. ಇದನ್ನ ಅಕೋಲಾ ಮತ್ತು ಅಮರಾವತಿ ನಡು ಅಂತ ಕರೀತಾರ. ಅದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡು. ಅದು ಅಮರಾವತಿ ಅಂತ ಬರೋದ ಮಹಾರಾಷ್ಟ್ರದಾಗ. ಅಕೋಲಾ ಅಂತ ನಮ್ಮ ಪ್ಲೇಸ್ ಹಿಡಿದು ಎರಡು ಮಾಡಿದ್ರು ಅಕೋಲಾ ಮತ್ತು ಅಮರಾವತಿ ನಡು. ಅದು ಗಿನ್ನಿಸ್ ರೆಕಾರ್ಡ್ ಅಂತ ಆಗಿತ್ತು ನೋಡಿ. ಈಗ AI ಮತ್ತು ಕ್ವಾಂಟಮ್ ಯೂನಿವರ್ಸಿಟಿ ಬಂದ್ರೆ ಎಲ್ಲಿ ಅಂದ್ರ ಕ್ವಾಂಟಮ್ ಅಮರಾವತಿದಾಗ ಕ್ವಾಂಟಮ್ ಸಿಟಿ ಅಂತ ಕೇಳ್ರ. ಇವು ಎರಡು ಅಲ್ಲಿ ಕ್ವಶನ್ ಕೇಳಿದಾಗ ಒಳಮುಳ ಓದಿ ನೋಡ್ಬೇಕಾ. ಕ್ವಾಂಟಮ್ ಯೂನಿವರ್ಸಿಟಿ ಬೇರೆ ಕಡೆ ಬರ್ತೈತಿ, ಕ್ವಾಂಟಮ್ ಸಿಟಿ ಬೇರೆ ಕಡೆ ಬರ್ತೈತಿ. ಕ್ವಾಂಟಮ್ ಸಿಟಿ ಬಂದಾಗ ಬೆಂಗಳೂರಿನಾಗ ಯಾವ ಪ್ಲೇಸ್ನಾಗ ಮಾಡತ್ತಾರ ಅಂದ್ರೆ ಹೆಸರಘಟ್ನಾಗ. ನೆನಪಿರ್ತದಲ್ಲ AICT ಅಂತ ಬಂದ್ರ ಕ್ವಾಂಟಮ್ ಸಿಟಿ ಮೇಲಂತೂ ಕೇಳ್ಯಾರ. ಕ್ವಾಂಟಮ್ ಇಯರ್ ಅಂತ ಯಾವ ಇಯರ್ ಘೋಷಣೆ ಮಾಡಿದ್ದಾರೆ? ಕ್ವಾಂಟಮ್ ಕ್ಷೇತ್ರದಾಗ ನೊಬೆಲ್ ಪ್ರೈಸ್ ಕೊಟ್ಟಾರ ಇಲ್ಲ? ಕೊಟ್ಟಾರಲ್ಲ. ಯಾವ ಕ್ಷೇತ್ರದಾಗ ಬರ್ತದೆ? ಫಿಸಿಕ್ಸ್, ಕೆಮಿಸ್ಟ್ರಿ. ಫಿಸಿಕ್ಸ್ದಾಗ ನೆನಪದಾರಲ್ಲ ಮೂರು ಮಂದಿ ಏನಿತ್ತು ಕೂಡ ಹೋಗ್ಯಾವ ಅಂದ್ರೆ ಕೇಳವಲ್ರ ಕ್ವಶನ್ ಯಾಕೆ ಕೇಳ್ತಾನತ್ತೀರ? DCM ORS ಅದು. ORS ಕೆಮಿಸ್ಟ್ರಿಗೆ ಬರ್ತದ. DCM ಬರ್ತೈತಿ ಡೆವರಟೆ ಕ್ಲರ್ಕೆ ಗೊತ್ತದಾವಲ್ಲ ಎಲ್ಲ ನೆನಪದಾವ. ಹೇಳ್ತೀರ ಬೇಡ? ಹೇಳ್ತೀರಲ್ಲ ಒಮ್ಮೆ ಪಟ ಹೇಳ್ರಿ. 6 ಕ್ಷೇತ್ರದಾಗ ನೊಬೆಲ್ ಪ್ರೈಸ್ಗಳು ಕೊಡ್ತಾರ. 6 ಕ್ಷೇತ್ರ ಬರ್ತೈತಿ. ಒಂದೇದು ಮೆಡಿಸಿನ್ದಾಗ ಯಾವ ಹೇಳ್ರಿ? ಮೆಡಿಸಿನ್ದಾಗ ಬಂದಾಗ BRS. B ಅಂದ್ರ ಬ್ರಂಕೋ, R ಅಂದ್ರ ರಾಮ್ಸ್ಡೆಲ್ಲ, S ಅಂದ್ರ ಸಕಾಯ್ಗುಚ್ಚಿ. ನೆನಪಿರ್ತೈತಲ್ಲ ಸಕಾಯ್ಗುಚ್ಚಿ ಅಂತ. ಇದು ಎದ್ರ ಸಲ್ಬಂದ್ ಅಂದ್ರೆ ಮೆಡಿಸಿನ್ ಒಳಗೆ ಎದಕ್ಕೆ ಕೊಡ್ತಾರೆ ನೊಬೆಲ್? T ಸೆಲ್ಸ್ ಅಥವಾ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋ ಸಲ್ಬಂದ್ ಏನ್ ರಿಸರ್ಚ್ ಮಾಡಲ್ಲ ಅವ್ರಿಗೆ ಕೊಟ್ಟಾರ. ಅದಾದ್ಮೇಲೆ ಫಿಸಿಕ್ಸ್ ಒಳಗೆ ಹೇಳ್ರಿ. ಫಿಸಿಕ್ಸ್ ಒಳಗೆ ಈಗ ಹೇಳ್ರಿಲ್ಲ DCM ಅಂತಂದ್ರ D ಅಂದ್ರ ಡೆವರಟೆ, C ಅಂದ್ರ ಕ್ಲರ್ಕೆ, M ಅಂದ್ರ ಮಾರ್ಟಿನಸ್. ಯಾವ ಕ್ಷೇತ್ರ ಎದ್ರ ಸಲ್ಬಂದ್ ಕೊಡ್ತಾರೆ ಇವ್ರಿಗೆ? ಕ್ವಾಂಟಮ್ ಟನಲಿಂಗ್ ಅಂತ ಮಾಡ್ತಾರಲ್ಲ ಅದ್ರ ಸಲ್ಬಂದ್. ವೆರಿ ಗುಡ್. ನೆಕ್ಸ್ಟ್ ಕೆಮಿಸ್ಟ್ರಿ ಅಂತ ಬಂದಾಗ ORS. O ಅಂದ್ರ ಓಮರಿಯಾಗಿ, R ಅಂದ್ರ ರಾಬ್ಸನ್, ರಿಚರ್ಡ್ ರಾಬ್ಸನ್ ಅಂತ ಬರ್ತಾನೆ. R ಅಂದ್ರ S ಅಂದ್ರ ಸುಸುಮನ್. ಎದ್ರ ಸಲ್ಬಂದ್ ಕೊಡ್ತಾರೆ ಕೆಮಿಸ್ಟ್ರಿ ಒಳಗ? ಎದ್ರ ಸಲ್ಬಂದ್? ಕೆಮಿಸ್ಟ್ರಿ ಒಳಗೆ ನಾವಿನ್ನತ್ತೆ ಅದ ಎಕನಾಮಿಕ್ಸ್ದಾಗ. ಕೆಮಿಸ್ಟ್ರಿ ಒಳಗೆ ಎದ್ರ ಸಲ್ಮಾನ್ ಕೊಡ್ತಾರೆ. ಇದಕ್ಕೆ ಇವು ಹೆಸರು ಕೇಳಲ್ದ ಡೈರೆಕ್ಟ್ ಕೆಮಿಸ್ಟ್ರಿ ಒಳಗೆ ರೀಸೆಂಟ್ ಆಗಿ ನೊಬೆಲ್ ಪ್ರೈಸ್ 3 ಜನ ತಗೋತಾರ. ಯಾವ ಕ್ಷೇತ್ರದಾಗ ಸಾಧನೆ ಮಾಡಿದಕ್ಕೆ? ಮೆಟಲ್ ಆರ್ಗ್ಯಾನಿಕ್ ಅಥವಾ MOF ಅಂತ ಕರಿತೀವಿ. ನೆನಪೈತಲ್ಲ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಂತ ಬರ್ತಾವ. ನೆನಪಾರ ಅವ್ನು ಭಾಳ ದಿನ ರಿವಿಷನ್ ಮಾಡಿಲ್ಲನಂತೆ. MOF ಅಂತ ಬರ್ತದೆ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಂದ್ರೆ ಈಗ ಮನೆಗೆ ಏನು ಮೆಟಲ್ಸ್ ಯೂಸ್ ಮಾಡ್ತಿರ್ತಿಲ್ಲ ಅಂತ ಮೆಟಲ್ ಆರ್ಗ್ಯಾನಿಕ್ ರೆಡಿ ಮಾಡತ್ತಾರ. ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೇಕತ್ತ. ಅದ್ರ ಸಲ್ಮಂದಿ ಯಾವ್ದ್ರೊಳಗೆ ಸಿಗ್ತೈತೆ ಅಂದ್ರೆ ಕೆಮಿಸ್ಟ್ರಿ. ಯಾವ್ದು ಇದ್ರೊಳಗೆ ಕೆಮಿಸ್ಟ್ರಿ ಒಳಗೆ. ಕೆಮಿಸ್ಟ್ರಿ ಆದ್ಮೇಲೆ ಮತ್ತೆ ಯಾವ್ದು ಹೇಳಿದ್ದು? ಎಕನಾಮಿಕ್ಸ್ ಒಳಗೆ 3 ಜನ ಹೇಳ್ರಿ. JP2 ಅಂತ ಬರ್ತದೆ. J ಅಂದ್ರ ಜೋಯಲ್, ಇನ್ನೊಬ್ರು J ಅಂದ್ರ
ಸಾರಿ, ಜೆ ಅಂದ್ರ ಜೋಯೆಲ್ಲ, ಪಿ ಅಂದ್ರ ಪೀಟರ, ಇನ್ನೊಬ್ರು ಪಿ ಅಂದ್ರ ಫಿಲಿಪ್ಸ್ ಅಂತ ಬರ್ತದೆ. ಇವ್ರು ಎದ್ರೊಳಗೆ ಕೊಡ್ತಾರಂದ್ರೆ ಈಗ ಕರೆಕ್ಟ್ ನೀ ಹೇಳಿ. ಇನೋವೇಷನ್ ಟು ಎಕನಾಮಿಕ್ ಗ್ರೋತ್ ಅಂತಾರಲ್ಲ ಅದ್ರ ಸಲ್ಮಾನ್ ಕೊಡ್ತಾರೆ. ಇನ್ನು ಇಬ್ರು ಉಳಿದ್ರಲ್ಲ, ಸಾಹಿತ್ಯದ ಒಬ್ರು ಉಳಿತಾರೆ, ಇನ್ನೊಬ್ರು ಶಾಂತಿ ನೋಬೆಲ್ ಯಾವ ಸ್ಟೇಟ್ ರೀ? ಮರಿಯಾ ಮಚಾಡೋ ಯಾವ ಕಂಟ್ರಿ? ವೆನ್ಯುಜುವೆಲಾ. ವೆರಿ ಗುಡ್. ಸಾಹಿತ್ಯದ ಬಂದಾಗ ಲಾಜ್ಲೋ ವರಕಾಯ್ ಯಾವ ಕಂಟ್ರಿ? ಹಂಗೇರಿ. ನೆನಪಿರ್ತೈತಲ್ಲ. ವೆನಿಜುವೆಲಾದ ಶಾಂತಿ ನೋಬೆಲ್ ಕೇಳ್ಬೋದು ಯಾರಿಗೆ ಕೊಟ್ಟಾರ ಅಂತೇಳಿ. ಯಾಕಂದ್ರೆ ವೆನಿಜುವೆಲಾದ ರೀಸೆಂಟಾಗಿ ಯಾವುದೊಂದು ಆಪರೇಷನ್ ಮಾಡ್ತಾರೆ ಅಮೆರಿಕಾದವ್ರ? ಅಬ್ಸಲ್ಯೂಟ್ ರಿಸಾಲ್ವ್. ವೆರಿ ಗುಡ್. ನೆನಪಿಟ್ಕೋರಿ. ಯಾರು ಇದ್ರಲ್ಲಿ ಪ್ರೈಮ್ ಮಿನಿಸ್ಟರ? ನಿಕೋಲಸ್ ಮೊಡೆರೋ. ಅವ್ರನ್ನ ತೊಗೊಂಡೋಗ್ಯಾರ ನೋಡಿ. ನೆನಪಿರ್ತೈತಲ್ಲ. ವೆನಿಜುವೆಲಾ ಒಪೆಕ್ದಾಗ ವೆನಿಜುವೆಲಾ ಬರ್ತೈತೋ ಇಲ್ಲೋ? ಸೌತ್ ಅಮೆರಿಕಾದಿಂದ ಬರೋ ಒಂದು ಕಂಟ್ರಿ ಯಾವ್ದಂದ್ರೆ ವೆನಿಜುವೆಲಾ. ಹೇಳ್ರಿ ಒಪೆಕ್ದಾಗ ರೀಸೆಂಟಾಗಿ ಯಾವ ಕಂಟ್ರಿ ಹೊರಗೆ ಬರ್ತೈತಿ? UAE ಬರ್ತೈತಿ. ಒಪೆಕ್ ಯಾವ ಇಯರ್ದಾಗ ಸ್ಥಾಪನೆ ಆಗಿರ್ತೈತಿ? 1960. ಒಪೆಕ್ ಪ್ರೊಡಕ್ಷನ್ ಬೇಸ್ಡ್ ಮೇಲೆ ವರ್ಕ್ ಆಕತಿ, ಇಂಪೋರ್ಟ್ ಬೇಸ್ಡ್ ಮೇಲೆ ವರ್ಕ್ ಆಕತಿ? ಆ ಕ್ವಶನ್ ಕೇಳ್ಯಾನ ಮಾಡಿ. ಅಂದ್ರೆ ಈ ಉತ್ಪಾದನೆ ಮೇಲೆ ಮಾಡ್ತಾರೋ ರಫ್ತಿನ ಮೇಲೆ ಒಪೆಕ್ದಾಗ ಟಾರ್ಗೆಟ್ ಕೊಡ್ತಾರೋ? ಯಾವ್ದ್ರ ಮೇಲೆ? ಇದಾವ UAE ಹೊರಗೆ ಬಂದೈತಲ್ಲ, ಅವ್ರ ಕ್ವಶನ್ ಏನ್ ಕೇಳ್ಯಾರ ಗೊತ್ತನ್ರಿ? ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ. ಒಪೆಕ್ ಫುಲ್ ಫಾರ್ಮ್ ಅಂದ್ರೆ ಆರ್ಗನೈಸೇಷನ್. ಎದ್ರ ಸಲ್ಮಂದ್ ಆರ್ಗನೈಸೇಷನ್ ಸಂಘ ಐತಂದ್ರ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗಳು ಅದಾವ. ಎಕ್ಸ್ಪೋರ್ಟಿಂಗ್ ಕಂಟ್ರಿ ಪ್ರೆಸೆಂಟ್ ಎಷ್ಟು ಅದಾವ ಅದ್ರೊಳಗ ಅಂದ್ರ? ಎಷ್ಟು ಅದಾವ? 11 ಅದಾವಲ್ಲ. 11 ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅದಾವ. ಕರೆಕ್ಟಾ? ಇವು ಕಂಟ್ರಿ ಎಲ್ಲ ಏನ್ ರಫ್ತು ಉತ್ತೇಜನದ ಮೇಲೆ ಅವ್ರು ಟಾರ್ಗೆಟ್ ಕೊಡ್ತಾರೋ ಅಥವಾ ಪ್ರೊಡಕ್ಷನ್ ಮೇಲೆ ಅಥವಾ ಉತ್ಪಾದನೆ ಮೇಲೆ ಇದನ್ನ ಟಾರ್ಗೆಟ್ ಕೊಡ್ತಾರೋ ಅಂತ ಕೇಳಿದ್ರಿ. ಯಾವ್ದ್ರ ಮೇಲೆ ಕೊಡ್ತಾರೆ ಹೇಳ್ರಿ? ಯಾವ್ದ್ರ ಮೇಲೆ? ಉತ್ಪಾದನೆ ಮೇಲೆ. ಯಾಕೆ ಕನ್ಫ್ಯೂಸ್ ಆಕೈತೆ ಅಂದ್ರೆ ಹೆಸರಿನಾಗ ಡೈರೆಕ್ಟ್ ಕೊಟ್ಟಿರ್ತಾರೆ. ಹೆಸರಿನಾಗ ಏನಂದ್ರೆ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅದಾವಲ್ಲ, ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾಡೋ ಕಂಟ್ರಿ ಅಷ್ಟ ಅದ್ರೊಳಗೆ ಸದಸ್ಯತ್ವ ಹೊಂದಿರ್ತಾವ. ಪೆಟ್ರೋಲ್ ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಕಂಟ್ರಿ. ಪೆಟ್ರೋಲ್ ಯಾರು ಆಮದ ಮಾಡ್ಕೊತಿರ್ತಾರಲ್ಲ ಅವ್ರ ಮೆಂಬರ್ ಕೊಡಂಗಿಲ್ಲ ಅವ್ರು. ಎಕ್ಸ್ಪೋರ್ಟಿಂಗ್ ಕಂಟ್ರಿ ಕೊಟ್ಟಾಗ ಎಕ್ಸ್ಪೋರ್ಟ್ ಮೇಲೆ ಉತ್ತೇಜನ ಕೊಡು ಕಂಟ್ರಿಗೆ ಟಾರ್ಗೆಟ್ ಕೊಡ್ತಾವತ್ತಿಲ್ಲ. ಒಪೆಕ್ಗೆ ಇದನ್ನ ಸಾರಿ UAE ಏನ್ ಮಾಡತ್ತಿದ್ರ ಅಂದ್ರೆ UAE ಕಂಟ್ರಿ ಒಳಗೆ ಆಯಿಲ್ ರಿಸರ್ವ್ ಜಾಸ್ತಿ ಇತ್ತ. ಅವ್ರಿಗೆ ಏನ್ ಮಾಡತ್ತಿದ್ರ ಅಂದ್ರೆ ಎಕ್ಸ್ಪೋರ್ಟ್ ಮಾಡಕ್ ಜಾಸ್ತಿ ಆದ್ಯತೆ ಕೊಡತ್ತಿದ್ದಿಲ್ಲ. ಅಂದ್ರೆ ಇಷ್ಟ ಪ್ರೊಡಕ್ಷನ್ ಮಾಡ್ಬೇಕಂತ ಲಿಮಿಟ್ ಕೊಟ್ಟಿರ್ತಾರ. ನಿಮ್ ಕಡೆ 100 ಲೀಟರ್ ಉತ್ಪಾದನೆ ಮಾಡೋ ಕೆಪಾಸಿಟಿ ಇದ್ರು ನಿಮ್ಗೆ 10 ಲೀಟರ್ ಕೊಟ್ಟಿರ್ತೀನಿ, 90 ಲೀಟರ್ ವೇಸ್ಟ್ ಆತಲ್ಲ. ಅದರ ಸಲ್ಮಂದ್ ಏನ್ ಮಾಡ್ತಾರೆ ಅಂದ್ರೆ UAE ದವರ ಈ ಒಪೆಕ್ ದಿಂದ ಹೊರಗೆ ಬಂದಾರ. ರೀಸೆಂಟ್ ಆಗಿ ಯಾವ ಕಂಟ್ರಿ ಹೊರಗೆ ಬರ್ತೈತೆ ಅಂದ್ರೆ UAE ಕಂಟ್ರಿ. ನೆನಪಿರ್ತೈತಲ್ಲ. UAE ಒಳಗೆ UAE ಫುಲ್ ಫಾರ್ಮ್ ಅಂದ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರಿತೀವಿ. ಎಷ್ಟು ಅದಾವ ಅದ್ರೊಳಗೆ ಎಮಿರೇಟ್ಸ್ಗಳು? 7 ಎಮಿರೇಟ್ಸ್ಗಳು. ನೆನಪದಾವಲ್ಲ. ನೆಕ್ಸ್ಟ್ ಏನ ಏನ್ ಹೆಲ್ಪ್? ಯಾವ್ದ? ಅದನ್ನ 1960 ಸ್ಥಾಪನೆ ಮಾಡ್ತಾರೆ. ಯಾವ್ದಂದ್ರ ಒಪೆಕ್ ಅಂತ ಸ್ಥಾಪನೆ ಮಾಡಿರ್ತಾರಲ್ಲ. ಒಪೆಕ್ ಸ್ಥಾಪನೆ ಮಾಡಿದ್ದ ಉದ್ದೇಶ ಏನಿರ್ತೈತೆ ಅಂದ್ರ ಜಗತ್ತಿಗೆ ನಾವ್ ಏನ್ ಮಾಡ್ಬೇಕಾರ ಪೆಟ್ರೋಲ್ ನ ಎಕ್ಸ್ಪೋರ್ಟ್ ಮಾಡ್ಬೇಕು. ಎಕ್ಸ್ಪೋರ್ಟ್ ಮಾಡೋ ಕಂಟ್ರಿ ಅದಾವ. ಕರೆಕ್ಟಾ? ಈಗ ಎಕ್ಸ್ಪೋರ್ಟ್ ಮಾಡಾಗ ಒಂದ ಕಂಟ್ರಿ 11 ಕಂಟ್ರಿ ಅದಾವ. ಒಂದ್ ಸಂಘ ಮಾಡ್ರೆ ಎಲ್ಲಾರನು ಒಂದ ತರ ನೋಡ್ಬೇಕಲ್ಲ. ಒಬ್ರಿಗೆ ಹೆಚ್ಚ ಒಬ್ರಿಗೆ ಕಡಿಮೆ ಮಾಡ್ರೆ ಇನ್ನೊಬ್ರು ಬಿಟ್ಟು ಹೋಗ್ತಾರ. ಕರೆಕ್ಟ್ ಅಲ್ಲ? ಈಗ ಅವ್ರ ಕಂಟ್ರಿ ಒಳಗೆ ಏನ್ ಮಾಡ್ತಾರೆ? ಈ 11 ಕಂಟ್ರಿ ಅದಾವಲ್ಲ ಎಲ್ಲಕ್ಕೂ ಏನ್ ಮಾಡ್ತಾರೆ ಅಂದ್ರೆ ಟಾರ್ಗೆಟ್ ಕೊಡ್ತಾರೆ. ಇಷ್ಟಿಷ್ಟು ನೀವು ಉತ್ಪಾದನೆ ಮಾಡ್ರಿ ಅಂತೇಳಿ. ಬಟ್ ಅವ್ರು UAE ದವ್ರು ಏನ್ ಮಾಡತ್ತಾರ ಅಂದ್ರ ನಮಗೆ ಇನ್ನ ಟಾರ್ಗೆಟ್ ಡಿಮ್ಯಾಂಡ್ ಮಾಡತ್ತಾರ, ಜಾಸ್ತಿ ಕೊಡ್ರಿ ಅಂತೇಳಿ. ಅಕಸ್ಮಾತ್ ಒಂದ್ ಕಂಟ್ರಿ ಆದ್ರೂ ಡಾಮಿನೆಂಟ್ ಆತತ್ತೀನಿ ಆ ಕಂಟ್ರಿಗೆ ಹೈಯೆಸ್ಟ್ ಆಡಳಿತ ತಗೊಳಕ್ ಹೋಗ್ತೈತಲ್ಲ, ಅದ್ರ ಸಲ್ಮಂದ್ ಏನ್ ಮಾಡತ್ತಾರ ಅಂದ್ರೆ UAE ದವರ ನಮಗೆ ಪ್ರೊಡಕ್ಷನ್ ಜಾಸ್ತಿ ಮಾಡಕ ಆದ್ಯತೆ ಕೊಡತ್ತಿಲ್ಲ ಹೊರಗೆ ಬಂದಾರ. ಅವ್ರ ಈಗ ಏನ್ ಮಾಡ್ಬೋದು ಅಂದ್ರೆ ಅವ್ರ ಇಂಡಿಪೆಂಡೆಂಟ್ ಆಗಿಬಿಟ್ಟಿರ್ತಾರೆ. ಇಂಡಿಪೆಂಡೆಂಟ್ ಆಗಿ ಎಷ್ಟು ಬೇಕಾದ್ ಎಕ್ಸ್ಪೋರ್ಟ್ ಮಾಡ್ಬೋದು. ಅದ್ರ ಸಲ್ಮಂದ್ ಬರ್ತದೆ. ಈಗ ಹೆಂಗೆ ಇದನ್ನ ಯುರೋಪಿಯನ್ ಅಂತ ನೋಡಿ. WHO ದಿಂದ ಯಾವ್ದ್ರಿಂದ ಅಮೆರಿಕ ಹೊರಗೆ ಬರತ್ನತ್ತಿತ್ತಲ್ಲ. WHO ಎದರಿಂದ? WHO ದಿಂದ. ಆ ಏನಂದೆ? ಯಾವ್ದ್ರಿಂದ? ಸೋಲಾರ್ ಅಲಯನ್ಸಸ್ ದಿಂದ ಇಲ್ಲ. WHO ದಿಂದ ಹೊರಗೆ ಬರತ್ನತ್ತಿತ್ತಲ್ಲ. ಎದಕ್ಕೆ WHO ದಿಂದ ಅಮೆರಿಕ ಹೊರಗೆ ಬರತ್ನತ್ತಿತ್ತಂದ್ರ ಯಾವ್ದಾರ ಸಂಘಟನೆದಾಗ ಇದ್ದು ಅಂತೇಳಿ ಆ ಕಂಟ್ರಿ ಒಳಗೆ ನಾವು ಸಂಘಟನೆದಾಗ ಇದ್ದಾಗ. ಈಗ ಅಮೆರಿಕ ಯಾಕೆ WHO ದಿಂದ ಹೊರಗೆ ಬರ್ತೈತಿ ಅಂತ ಅಂಜಿಕೆ ಆಗ್ತಿರ್ತೈತೆ ಅಂದ್ರೆ ಅಮೆರಿಕ ಏನ್ ಮಾಡ್ತೈತಿ? ಫಂಡ್ ಕೊಡ್ತಿರ್ತೈತ್ರಿ. ಅಕಸ್ಮಾತ್ ಆ ಕಂಟ್ರಿ ಹೊರಗೆ ಬರ್ತೈತಿ ಬೇರೆ ಕಂಟ್ರಿಗೆ ಫಂಡ್ ಮಾಡೋದ ಕಡಿಮೆ ಇರ್ತಾವಲ್ಲ ಕೆಪಾಸಿಟಿ, ಅವಾಗ ಆಟೋಮೆಟಿಕ್ ಆದ ಆರ್ಗನೈಸೇಷನ್ ಡ್ರಾಪ್ ಆಗಿಬಿಟ್ಟಿರ್ತೈತಿ. ಅದ್ರ ಸಲ್ಮಂದ್ ಈಗ UAE ಹೊರಗೆ ಬತ್ತ ತಿಳ್ಕೊ. ಈಗ UAE ಏನ್ ಮಾಡ್ತಿದ್ರೆ ಒಪೆಕ್ನಾಗ ಡಾಮಿನೆಂಟ್ ಇತ್ತಂತೇಳಿ ಇದು ಹೊರಗೆ ಬಂದ್ಮೇಲೆ ಇಂಡಿಪೆಂಡೆಂಟ್ ಆಕತ್. ಅದೆಷ್ಟು ಬೇಕಾದ ಅರ್ನ್ ಮಾಡ್ಬೋದು. ಬಟ್ ಒಪೆಕ್ದಾಗ ಸಂಘಟನೆ ಇದ್ದಾಗ ಏನಿರ್ತದೆ? ಟಾರ್ಗೆಟ್ ಇರ್ತದೆ. ಟಾರ್ಗೆಟ್ ಮೇಲೆ ವರ್ಕ್ ಆಗ್ಬೇಕು. ಗೊತ್ತಾತಲ್ಲ? ಒಪೆಕ್ ಫುಲ್ ಫಾರ್ಮ್ ಕೇಳ್ರ? ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂತಾರ. ಸ್ಥಾಪಕ ರಾಷ್ಟ್ರಗಳು ಹೇಳ್ಬಿಡ್ರಿ ನೋಡು 5. ವಿಸ್ಕಿ. ವೆರಿ ಗುಡ್. ವಿಸ್ಕಿ. ವಿ ಅಂದ್ರ ವೆನಿಜುವೆಲಾ. ಐ ಅಂದ್ರ ಇರಾಕ. ಇರಾನ 2 ಐ ಬರ್ತಾವಲ್ಲ. ಇರಾಕ. ಕರೆಕ್ಟಾ? ವಿಸ್ಕಿ. ಎಸ್ ಅಂದ್ರ ಸೌದಿ ಅರೇಬಿಯಾ. ಕೆ ಅಂದ್ರ ಕುವೈತ. ಇನ್ನೊಂದು ಐ ಅಂದ್ರ ಇರಾನ್. 2 ಸ್ಥಾಪಕ ರಾಷ್ಟ್ರಗಳು ಇರ್ತಾವ. ಒಪೆಕ್ದ ಯಾವ ಇಯರ್ದಾಗ ಸ್ಥಾಪನೆ ಆಗೈತೆ ಅಂದ್ರ 1960. ವೆರಿ ಗುಡ್. ನೆಕ್ಸ್ಟ್ ಇದು ಜಯ ಭಾರತ ಜನನೀಯ ತನು ಜಾತ್ಯದೊಳಗೆ ಇತ್ತೀಚೆಗೆ ಯಾವ ಧರ್ಮದ ಹಾಡ ಇದನ್ನ ಸೇರಿಸ್ಬೇಕಂದ್ರ ಬೌದ್ಧ ಧರ್ಮ. ನೆನಪಿರ್ತೈತಲ್ಲ. ಯಾವ್ದನ್ನ ರೀಪ್ಲೇಸ್ ಮಾಡ್ಬೇಕಂದ್ರ ಇದನ್ನ ಲೈನ
ಜೈನರ ಉದ್ಯಾನ ಐತಲ್ಲ, ಹಿಂದೂ ಪಾರಸೀಕ ಜೈನರ ಉದ್ಯಾನ ಐತಲ್ಲ, ಇವ್ರು ಟ್ಯಾಗ್ಲೈನ್ ಹಾಕಿರ್ತಾರ. ಪಾರಸೀಕ ಜೈನರ ಉದ್ಯಾನ ಇದ್ದಿದ್ದು ಏನ್ ಮಾಡ್ಬೇಕಂದ್ರ ಅಂದ್ರೆ ಪಾರಸೀಕ ಜೈನ ಬೌದ್ಧರ ಉದ್ಯಾನ ಮಾಡ್ಬೇಕಂದ್ರೆ ಯಾವ ಇಯರ್ದಾಗ ಅಡಾಪ್ಟ್ ಮಾಡ್ಕೋತೀವಿ ನಾಡಗೀತೆ ಅಂತೇಳಿ. ಇದಕ್ಕೆ ನೀನ್ ಯಾರೋ ಕೇಳಿದ್ರಲ್ಲ ಟೈಮ್ ಲಿಮಿಟ್, ಆಕ್ಚುಲಿ ಪ್ರಿಸ್ಕ್ರೈಬ್ ಟೈಮ್ ಲಿಮಿಟ್ ಅದು ಕೊಟ್ಟಿಲ್ಲ ಅದಕ್ಕೆ, ಈ ಡೆಡಿಕೇಟೆಡ್ ಆಗಿ ಇಷ್ಟ ನಿಮಿಷನಾಗ ಆಡ್ಬೇಕತ್ತ. ಬಟ್ ಯಾರು ಬರೀತಾರಂದ್ರೆ ಅದನ್ನ ಕುವೆಂಪು ಅವ್ರು. ಈಗ ನಾಳೆ ಕ್ವಶನ್ ಕೇಳಾಗ ಇದನ್ನ ಮರು ಸೇರ್ಪಡೆ ಮಾಡತ್ತಾರೋ ಹೊಸದಾಗಿ ಬೌದ್ಧ ಧರ್ಮನ ಸೇರ್ಪಡೆ ಮಾಡತ್ತಾರ ಅದ್ರ ಮರು ಸೇರ್ಪಡೆ, ಇವು ಕನ್ಫ್ಯೂಸ್ ಆಕ್ಕ ನೋಡ. ಮರು ಸೇರ್ಪಡೆ ಬೇರೆ ಮತ್ತೇನಂದ್ರೆ ಹೊಸದಾಗಿ ಸೇರ್ಪಡೆ ಮಾಡತ್ತಿಲ್ಲ. ಮೊದಲಿತ್ತ ಸಮ್ ಕೇಸಸ್ನಾಗ ಏನಾಗೈತೆ ಅಂದ್ರೆ ಅದೇನೋ ಒಂದು ತೊಂದರೆ ಆಗಿ ತೆಗೆದು ಹೋಗಿದ್ರೆ ಯಾವ್ದಂದ್ರೆ ಬೌದ್ಧ ಧರ್ಮ. ಬಟ್ ರೀಸೆಂಟ್ ಆಗಿ ಏನ್ ಮಾಡತ್ತಾರ ಅಂದ್ರೆ ಸೇರ್ಸತ್ತಾರ ಹಂಗಿವ್. ಯಾವ್ದಕ್ಕ ಪುರುಷೋತ್ತಮ್ ಬಿಳಿಮಲೆ ಕಮಿಟಿ ಅತ್ತಲ್ಲ, ಅದು ಆಕ್ಚುಲಿ ಏನ್ ಮಾಡಂದ್ರೆ ಪುರುಷೋತ್ತಮ್ ಬಿಳಿಮಲೆ ಏನದಾರ ಹೇಳ್ರಿ, ಇದನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತಲ್ಲ, ಅದ್ರ ಹೆಡ್ ಅದಾರ. ಅವ್ರ ರೆಕಮೆಂಡ್ ಮಾಡ್ಯಾರ ಇದನ್ನ ಏನಂದ್ರೆ ಮಾಡ್ಬೇಕತ್ತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಇದಕ್ಕೆ ಅಷ್ಟ ಅಲ್ಲ, ಇನ್ನೊಂದು ಯಾವ್ದಕ್ಕೋ ಮಾಡ್ಯಾರ ನೋಡಿ, ಎಜುಕೇಶನ್ ಸಲ್ಬಂದು ಯಾವ್ದ್ರ ಸಲ್ಬಂದು ಅವ್ರು ರೆಕಮೆಂಡ್ ಮಾಡ್ತಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರ ಕರ್ನಾಟಕದ ರಾಜ್ಯದಾಗ ಏನ್ರ ಕನ್ನಡದ ಅಭಿವೃದ್ಧಿ ಅಂತೇಳಿ ಅದಕ್ಕೆ ಪ್ರಾಧಿಕಾರದ ಹೆಡ್ ಅದಾರಲ್ಲ, ಅವರೇ ಏನ್ ಮಾಡ್ತಾರ ಅಂದ್ರೆ ರೆಕಮೆಂಡ್ ಮಾಡ್ಯಾರ. ಇದನ್ನ ಸೇರ್ಸತ್ ರೆಕಮೆಂಡ್ ಮಾಡ್ಯಾರ ಯಾರಂದ್ರ ಪುರುಷೋತ್ತಮ್ ಬಿಳಿಮಲೆ ಇದ್ರದ ಅಧ್ಯಕ್ಷರದಾರ ಅವ್ರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ. ಕರೆಕ್ಟ್. ಇದೆ ಮರು ಸೇರ್ಪಡೆ ಮಾಡ್ಯಾರ. ಯಾವ ಕಾಸ್ಟ್ ಮಾಡ್ಯಾರ ಅಂದ್ರೆ ಯಾವ ಜಾತಿ ಇದು ಧರ್ಮನ್ ಮಾಡ್ಯಾರ ಅಂದ್ರೆ ಬೌದ್ಧ ಧರ್ಮ. ರೀಸೆಂಟ್ ಆಗಿ ತಿದ್ದುಪಡಿ ಆಗಿತ್ಲ 2019 ಪೌರತ್ವ ತಿದ್ದುಪಡಿ ಒಳಗೆ ಅವಾಗ ಯಾವ್ಯಾವ ಧರ್ಮಗಳಿಗೆ ಅಲೌ ಮಾಡಿದ್ರಿ ಹೇಳ್ರಿ? 5 ಧರ್ಮ 6 ಧರ್ಮ ಬರ್ತಾವ. 5 ಯಾಕೆ ಬಿಟ್ಟು ಮತ್ತ 6 ಧರ್ಮ ಬರ್ತಾವ. ಯಾವ್ಯಾವ ಹೇಳ್ರಿ? ಹಿಂದೂ, ಸಿಖ್, ಮುಸ್ಲಿಂ ಒಂದ್ ಬಿಟ್ಟು ಎಲ್ಲ ಬರ್ತಾವ. ಅಂದಿ ಬ್ಯಾರೆ ಯಾವ್ದ್ರ ಕೊಟ್ರ ಮತ್ತ ಹೇಳ್ಬಿಡು ಒಮ್ಮೆ ಎಲ್ಲ 6 ಹೇಳ್ಬಿಡ್ರಿ. ಹಿಂದೂ, ಸಿಖ್, ಬೌದ್ಧ ಇತ್ತ, ಕ್ರೈಸ್ತ ಇತ್ತ, ಪಾರ್ಸಿ ಇತ್ತ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಜೈನ. ಇವು ಕಾಸ್ಟಿಗೆ ಅಲೌ ಮಾಡಿದ್ರಿ. ಈಗ ಹೇಳ್ರಿ ನೋಡು, ರೀಸೆಂಟ್ ಆಗಿ ನ್ಯೂಸ್ನಾಗ ಏನಿತ್ತಂದ್ರ SC ಮೂಲ ಅಥವಾ ಇಂದನ SC ದಿಂದ ಅಥವಾ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಇದ್ದವ್ರ ಯಾವ ಧರ್ಮಕ್ಕೆ ಹೋದ್ರೆ ಏನತ್ತಂದ್ರ ಅದ ಮೂಲ ಧರ್ಮನ ಕನ್ಸಿಡರ್ ಮಾಡ್ತಿದ್ರು. SC ಸರ್ಟಿಫಿಕೇಟ್ ಇದ್ದವ್ರ 3 ಧರ್ಮಕ್ಕೆ ಹೋದ್ರೆ ಅಂತೇಳಿ SC ಸರ್ಟಿಫಿಕೇಟ್ ಒಳಗೆ ಇರ್ತಾರೆ. ಯಾವ ಹೇಳ್ರಿ? ಹಿಂದೂ, ಜೈನ, ಬೌದ್ಧ. ಇವು ನೆನಪಿರ್ತಾವಲ್ಲ. ಇದು ರೀಸೆಂಟ್ ಆಗಿ ಆಗಿತ್ತು ನೋಡಿ, SC ಸ್ಥಾನಮಾನ ಸಲ್ಮಂಡಿ. ಹಿಂದೂ, ಸಿಖ್, ಬೌದ್ಧ, ಜೈನ ಅಲ್ಲ. ಕರೆಕ್ಟ್. ಹಿಂದೂ, ಬೌದ್ಧ, ಸಿಖ್. ಕರೆಕ್ಟ್. ಹಿಂದೂ, ಬೌದ್ಧ, ಸಿಖ್. ಇದು ಇನ್ನೊಮ್ಮೆ ಹೇಳತ್ ನೋಡ, SC ಸರ್ಟಿಫಿಕೇಟ್ ಇರ್ತೈತ್ರಿ. ಈಗ ಹಿಂದೂ ಒಳಗಿದ್ದಾಗ SC ಅಂತ ಇರ್ತಾರ ತಿಳ್ಕೊರಿ. ಯಾರ ಹೊಲೆ ಅಂತ ಇರ್ತೈತೆ ಅವ್ರ ಕಾಸ್ಟ್ SC ದಾಗ ಬರ್ತಿರ್ತೈತಲ್ಲ, ಅವ್ರು ಹಿಂದೂ ಒಳಗಿಂದ SC ಸರ್ಟಿಫಿಕೇಟ್ ತೊಂದ್ರೆ ಅವ್ರು ಎಲ್ಲಿ ಹೋಗ್ಬೋದು ಅಂದ್ರೆ ಬೌದ್ಧ ಮತ್ತು ಸಿಖ್ ಧರ್ಮಕ್ಕೆ ಹೋದ್ರತ್ತೀನಿ. ಅವ್ರು ಏನ್ ಮಾಡ್ತಾರಂದ್ರ ಇದನ್ನ ಅದ ಸರ್ಟಿಫಿಕೇಟ್ ಮೇಲೆ ಡೈರೆಕ್ಟ್ ಆಗಿ SC ದ ಕ್ಲೇಮ್ ಮಾಡ್ಕೋಬಹುದು. ರೀಸೆಂಟ್ ಆಗಿ ಕರ್ನಾಟಕದಾಗ ಆಗಿತ್ತಲ್ಲ ನ್ಯೂಸ್, ಆ ಆಂಧ್ರ ಪ್ರದೇಶದಾಗ ನ್ಯೂಸ್ನ ಬಂದಿತ್ತಲ್ಲ, ಅದ್ರ ಮೇಲೆ ನೆನಪಿಟ್ಕೋರಿ. ಇವು 3 ಕಾಸ್ಟ್ ಅಥವಾ 3 ಧರ್ಮ, ರಿಲಿಜನ್ ಅಂತ ಕರಿತೀವಿ. ಕಾಸ್ಟ್ ಅನ್ನಂಗಿಲ್ಲ, ಅದು ರಿಲಿಜನ್ ಮೇಲೆ. ಈಗ ಇದನ್ನ ಯಾವ್ದಂದ್ರೆ ಭಾರತ ಜನನೀಯ ತನುಜ ಏನದ ಜಯ ಭಾರತ ಜನನೀಯ ತನುಜಾತ ಐತ್ಲ, ಇದ್ರೊಳಗು ಯಾವ ಸೇರ್ಸತ್ತಾರ ಅಂದ್ರೆ ಬೌದ್ಧ ಸೇರ್ಸತ್ತಾರ. ಕಾಸ್ಟ್ ನೆನಪಿಟ್ಕೋ. ನೆಕ್ಸ್ಟ್ ಇದು NCERT ಮತ್ತು CBSE ಬಂದಾಗ ನ್ಯೂಸ್ನಾಗ ಹೇಳಿದ್ವಲ್ಲ, ನ್ಯೂಸ್ನಾಗ ಅದಾವ ಅಂತೇಳಿ. ರೀಸೆಂಟ್ ಆಗಿ ಇದನ್ನ ಹೇಳ್ರಿ, ಒಂದು ಕಮಿಟಿ ಮಾಡ್ಯಾರ. ಯಾವ್ದಂದ್ರೆ CBSE ಒಳಗೆ OSM ಅಂತ ಹೇಳಿದ್ ನೆನಪೈತಿ. OSM ಫುಲ್ ಫಾರ್ಮ್ ಏನ್ ಹೇಳ್ರಿ? CBSE ನ್ಯೂಸ್ನಾಗ ಬಂದಿತ್ತು ನೋಡು. ಆನ್ ಸ್ಕ್ರೀನ್ ಮಾರ್ಕಿಂಗ್. ವೆರಿ ಗುಡ್. ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂತ ಕರಿತೀವಲ್ಲ, ಆನ್ ಸ್ಕ್ರೀನ್ ಮಾರ್ಕಿಂಗ್ ಎದ್ರ ಸಲ್ಮಂದ್ ನ್ಯೂಸ್ನಾಗಿತ್ತು? CBSE ಅಂದ್ರೆ 10th ಮತ್ತು ಇದನ್ನ 10th ಏನು ಚೆಕ್ ಮಾಡ್ತಿರ್ತಾರಲ್ಲ ಎಕ್ಸಾಮ್ದ, ಇದನ್ನ ಕ್ವಶನ್ ಪೇಪರ್ಗಳು ಚೆಕ್ ಮಾಡ್ತಿರ್ತಾರಲ್ಲ, ಆನ್ಸರ್ ಸೀಟ್. ಆ ಆನ್ಸರ್ ಸೀಟ್ ಮಾಡಾಗ ಏನು ಮಾಡಿದ್ರೆ ಡಿಜಿಟಲ್ ಕಾಪಿ ಪ್ರಿಂಟ್ ಮಾಡಿದ್ದ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಬೇಸ್ಡ್ ಮೇಲೆ ಬರ್ತಿತ್ತು. ಆ ಕಂಪ್ಯೂಟರ್ ಮೇಲೆ ನೋಡಿ ಏನಾಗ್ತಿದೆ ಅಂದ್ರೆ ಮಾರ್ಕ್ಸ್ ಆಗ್ತಿದ್ರು. ಅದು ಕಾಪಿ ಮೇಲೆ ರೈಟ್ ಹಾಕಿದಿಲ್ಲ, ಏನಂದ್ರೆ ಅದು PDF ಮೇಲೆ ಹಾಕಿತ್ತು ಮಾರ್ಕ್ಸ್. ಕರೆಕ್ಟಾ? ಅದು ಆಗಿದ್ದು ಏನು ಮಾಡ್ತಿದ್ರೆ ಹುಡುಗರು ಏನ್ರ ನಮ್ದು ಕಾಪಿ ಕೋಡ್ ಅಂದಾಗ ತರಿಸ್ತಿದ್ರಲ್ಲ, ಅದ್ರೊಳಗೆ ಮಾರ್ಕ್ಸ್ ಇರ್ತಿದ್ದಿಲ್ಲ. ಯಾಕಂದ್ರೆ ಕೈಲೇ ಕಾಪಿ ಬರ್ತೇಳಿ ಅದ್ರೊಳಗಿಲ್ಲ, ಡಿಜಿಟಲ್ ಕಾಪಿದಾಗ ಕೊಡ್ತಿದ್ರು. ಅವು ಕಾಪಿ ಏನಾಗಿದ್ದು ಅಂದ್ರೆ ಸ್ಕ್ಯಾನ್ ಮಾಡೋ ಟೈಮ್ನಾಗ ಯಾರ್ದಾರ ನಂಬರ್ ಯಾರಿಗಾರಾಗಿ ಮರ್ಜ್ ಆಗಿಬಿಟ್ಟಿದ್ದು. ಅದು ರೀಸೆಂಟ್ ಆಗಿ ಇದು ನ್ಯೂಸ್ನೇ ಬಂದಿತ್ತು ನೋಡ್ರಿ. ಆನ್ ಸ್ಕ್ರೀನ್ ಮಾರ್ಕಿಂಗ್ ಕರೆಕ್ಟ್ ಆಗಿ ಅಥವಾ ಎಫೆಕ್ಟಿವ್ ಆಗಿ ಆಗಿಲ್ಲ ಅಂತೇಳಿ ಅದನ್ನ ಸ್ಟಡಿ ಮಾಡೋ ಸಲ್ಮಂದ್ ರೀಸೆಂಟ್ ಆಗಿ ಒಂದು ಕಮಿಟಿನೂ ಮಾಡ್ಯಾರ. ಯಾವ ಕಮಿಟಿ ಹೇಳ್ರಿ? ಯಾರು ಲೋಕಲ್ ಕಮಿಟಿ ಮಾಡ್ಯಾರ ರೀಸೆಂಟ್ ಆಗಿ NCERT ದವ್ರು. ಯಾವ ಕಮಿಟಿ ಹೇಳ್ರಿ? ಲೋಕಲ್. ರಾಧಾ ಚೌಹಾಣ್ ಅಂತ ಬರ್ತೈತೆ ನೋಡಿ. ರಾಧಾ ಚೌಹಾಣ್. ಅದೇ ಪೂರ್ತಿ ನೆನಪಿಡ್ತೀರಿ. NCERT ಇದಲ್ಲ, CBSE ಸಲ್ಮಂದ್ ಮಾಡ್ತಾರೆ. CBSE ಫುಲ್ ಫಾರ್ಮ್ ಏನತ್ತಂದ್ರ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಕರಿತೀವಿ. ಇದು ನ್ಯೂಸ್ನಾಗ ಯಾಕೆ ಬಂದಿತ್ತು ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತಿಲ್ಲ. 10th ಮಾರ್ಕ್ಸ್ ಇದನ್ನ 10th ಆನ್ಸರ್ ಶೀಟ್ಸ್ ಏನಿರ್ತಾವಲ್ಲ ಅವು PDF ಕಾಪಿಗಳನ್ನ ಸ್ಕ್ಯಾನ್ ಮಾಡ್ತಿದ್ರಲ್ಲ. ಸ್ಕ್ಯಾನ್ ಮಾಡಿದಾಗ ಯಾರ ನಂಬರ ಯಾರ್ದ ಹೆಸರ ಮರ್ಜ್ ಆದು ಅಥವಾ ಶಫಲ್ ಆದು ಅಂತೇಳಿ ಬಿತ್ತನ್ ಶಫಲ್ ಆಗಿರ್ತಾವಲ್ರಿ. ಅದು ಏನಾಗಿತ್ತು ಅಂದ್ರೆ ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂದ್ರೆ ಗೊತ್ತಾಗದು. ಡಿಜಿಟಲ್ ಕಾಪಿ ಮೇಲೆ ಬಂದಿರ್ತದೆ. ಆ ಸ್ಕ್ರೀನ್ ಮಾರ್ಕಿಂಗ್ ಮೇಲೆ ನೀವು ಮಾರ್ಕ್ ಮಾಡಿರ್ತೀವಿ. ಅದು ಡಿಜಿಟಲ್ ಕಾಪಿ PDF ಡೌನ್ಲೋಡ್ ಮಾಡ್ಬೋದು. ಒರಿಜಿನಲ್ ಕಾಪಿ ಯಾರ್ದು ಸ್ಕ್ಯಾನ್ ಆಗಿ ಬಂದೈತೆ ಅದು ಗೊತ್ತಾಗಂಗಿಲ್ಲ. ಅವ್ನು ಹೊಳೆ ತರಿಸಿದ ಮೇಲೆ ಅದು ಇಶ್ಯೂ ಆಗಿತ್ತು. ಅದ್ರ ಸಲ್ಬಂದ್ OSM ಅಂತ ಕರಿತು. ಆನ್ ಸ್ಕ್ರೀನ್ ಮಾರ್ಕಿಂಗ್ ಮಾಡಬೇಕು ಮಾಡಬಾರ್ದು ಅಂತ ಹೇಳೋ ಸಲ್ಬಂದ ಯಾವ್ದು ಮಾಡ್ರಿ ಅಂದ್ರೆ ಕಮಿಟಿ ರೀಸೆಂಟ್ ಆಗಿ ಯಾರ ರಾಧಾ ಚೌಹಾಣ್ ನೆನಪಿರ್ತೈತಲ್ಲ. ರಾಧಾ ಚೌಹಾಣ್ ಕಮಿಟಿ ಎದ್ರ ಸಲ್ಬಂದ್ರೆ CBSE ದವ್ರು ನೇಮಕ ಮಾಡ. ಈ CBSE ದವ್ರ NCERT ದವ್ರಲ್ಲಿ. NCERT ಫುಲ್ ಫಾರ್ಮ್ ಬಂದಾಗ ಹೇಳ್ರಿ
ನ್ಯಾಷನಲ್ ಕೌನ್ಸಿಲ್ NCERT ಅಂತ ಬರ್ತದೆ. N ಅಂದ್ರೆ ನ್ಯಾಷನಲ್, C ಅಂದ್ರೆ ಕೌನ್ಸಿಲ್, E ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್. ನೆಕ್ಸ್ಟ್ TE ಅಂತ ಬರ್ತೈತಿ, TR ಬರ್ತದೆ, NCERT. RT ಅಂತ ಬರ್ತದೆ, R ಅಂದ್ರೆ ರಿಸರ್ಚರ್, T ಅಂದ್ರೆ ಟ್ರೈನಿಂಗ್. ನೆನಪಿರ್ತೈತಲ್ಲ NCERT ಫುಲ್ ಫಾರ್ಮ್. ಈಗ ರೀಸೆಂಟ್ ಆಗಿ ಹೇಳ್ರಿ ನಾವು ಯಾವ ಕ್ಲಾಸ್ದಿಂದ ಡಿಜಿಟಲ್ ಅಥವಾ ನಮ್ಮಲ್ಲಿ ಡಿಜಿಟಲ್ ಮಾಧ್ಯಮದ ಬಗ್ಗೆ ಇದನ್ನ ಕೊಡ್ತಂದ್ರೆ ಕರ್ನಾಟಕದಾಗ 1, 2 ಅದ ಡಿಜಿಟಲ್ ಕಲಿಕೆ ತಂದಾಗ ಡಿಜಿಟಲ್ ಅಥವಾ ಕಂಪ್ಯೂಟರ್ ಕಲಿಕೆ ಮಾಡಂಗಿಲ್ಲ. ಅವು ಏನು ಪುಸ್ತಕ ಇರ್ತಾವಲ್ಲ ಅದ್ರೊಳಗೆ ಚಿತ್ರ ಕೊಟ್ಟಿರ್ತಾರೆ. ಡಿಜಿಟಲ್ ಮಾಧ್ಯಮಗಳು ಯಾವ್ಯಾವ ಯೂಸ್ ಮಾಡ್ತಿರ್ತೀವಲ್ಲ ಅದ್ರ ಸಲ್ಮಂದ್ ನ್ಯೂಸ್ನಾಗ ಇದ್ದಿದ್ದು ನೆನಪಿಟ್ಕೋರೆ. CBSE ಬಂದ್ರೆ ಯಾರು ಕಮಿಟಿ ಮಾಡ್ರ ಅಂದ್ರೆ ರಾಧಾ ಚೌಹಾಣ್ ಕಮಿಟಿ. ಯಾವ್ದ್ರ ಸಲ್ಮಂದ್ರೆ OSM ಅಂತ ಬರ್ತದಲ್ಲ ಅದನ್ನ ರಿವ್ಯೂ ಮಾಡತ್ತಾರ. ಆನ್ ಸ್ಕ್ರೀನ್ ಮಾರ್ಕಿಂಗ್ ಇರಬೇಕು ಇರಬಾರ್ದು ಅಂತೇಳಿ ರಿವ್ಯೂ ಮಾಡೋ ಸಲ್ಮಂದ್ ಕಮಿಟಿಗಳು ಹೇಳ್ತೀರಿ. ಆಶಾ ಮೆನನ್ ಕಮಿಟಿ ಎದ್ರ ಸಲ್ಮಂದ ಆಶಾ ಮೆನನ್ ಕಮಿಟಿ ಎದ್ರ ಸಲ್ಮಂದ ಬಾಡಿಗೆ ತಾಯ್ತನ ಮತ್ತು ಇನ್ನೊಂದು ಯಾವ ಕಾಯ್ದೆ ಸ್ಟಡಿ ಮಾಡೋ ಸಲ್ಮಂದ ART ಅಂತ ಬರ್ತದೆ, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ಸಂತಾನ ಇದನ್ನ ಏನಂತಾರ ಅದಕ್ಕೆ ಸಂತಾನ ಹರಣ ಅನ್ನಂಗಿಲ್ಲ, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತಾರ. ಸಂತಾನ ಅಭಿವೃದ್ಧಿ ತಂತ್ರಜ್ಞಾನ ಅಂತ ಕರೀತಾರಲ್ಲ ಅವು ಎರಡು ನೋಡ್ರಿ. ಒಂದೇನ ಬಾಡಿಗೆ ತಾಯ್ತನ ಬರ್ತೈತಿ, ಇನ್ನೊಂದು ART ಅಂತ ಬರ್ತಾವ. ಅವು ಎರಡು ಕಾಯ್ದೆನ ರಿವ್ಯೂ ಮಾಡೋ ಸಲ್ಮಂದಿ ಯಾವ ಕಮಿಟಿ ಮಾಡ್ರಂದ್ರ ಆಶಾ ಮೆನನ್ ಕಮಿಟಿ. ನೆನಪಿರ್ತಾವಲ್ಲ ಕಮಿಟಿಗಳು ರೀಸೆಂಟ್ ಆಗಿದ್ದು. ಪ್ರಕಾಶ್ ನವಲೇಕರ್ ಕಮಿಟಿ ಬಂದ್ರ ಜನಸಂಖ್ಯೆ ನಿಯಂತ್ರಣ ಸಂಬಂಧ ಇದನ್ನ ಯಾರ ಹತ್ರ ಪ್ರಕಾಶ್ ನವಲೇಕರ್ ಕಮಿಟಿ ಅಂತ ಬರ್ದ. ಅರವಿಂದ್ ಕುಮಾರ್ ಕಮಿಟಿ ಅಂತ ಬಂದ್ರ ನ್ಯಾಯಾಂಗ ಒಳಗೆ ಸುಧಾರಣೆ ತರಬೇಕು. ಇದು ನ್ಯಾಯಾಂಗ ಒಳಗೆ ಸುಧಾರಣೆನ ಯಾರು ಅಪಾಯಿಂಟ್ ಮಾಡ್ತಾರೆ? ಗೌರ್ಮೆಂಟ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್. ಇವು ಕೊಟ್ರೆ ತನ್ನ ಕನ್ಫ್ಯೂಸ್ ಆಗಕ್ಕೆ ಯಾವ್ದ ಸುಪ್ರೀಂ ಕೋರ್ಟ್ದವ್ರು ಮಾಡ್ತಾರೆ. ಆಮೇಲೆ ಸಂಜಯ್ ಕುಮಾರ್ ಕಮಿಟಿ ಅಂತ ಬಂದ್ರ ಪಶ್ಚಿಮ ಘಟ್ಟಗಳ ಸುಧಾರಣೆ ಮಾಡಕ್. ಆಮೇಲೆ ಸುಖದೇವ್ ತೋರಟ್ ಕಮಿಟಿ ಅಂತ ಬಂದ್ರ ಯಾರ ರಾಜ್ಯ ಶಿಕ್ಷಣ. ಕಸ್ತೂರಿ ರಂಗನ್ ಕಮಿಟಿ ಬಂದ್ರ ಯಾವ್ದ NEP. ಆಮೇಲೆ PP ಚೌಧರಿ ಕಮಿಟಿ ಅಂತ ಬಂದ್ರ ಅವು ನ್ಯೂಸ್ನಾಗ ಅದಾವ. ಈಗ 1 ನೇಷನ್ 1 ಎಲೆಕ್ಷನ್ PP ಚೌಧರಿ. R ಹಿತೇಂದ್ರ ಕಮಿಟಿ ಅಂತ ಬಂದ್ರ ಜೈಲು ಸುಧಾರಣೆ. ನೆನಪದಾವಲ್ಲ ರೀಸೆಂಟ್ ಮೈಕಲ್ ಡಿ ಕುನ್ನಾ ಕಮಿಟಿ ಅತ್ತಾಗಿತ್ತು ಕರ್ನಾಟಕದ. 2ಕ್ಕೆ ಬರ್ತೈತಿ COVID-19 ಮತ್ತು RCB ಕಾಲ್ ತೊಳಿತ. ಕನ್ನಯ್ಯ ಕುಮಾರ್ ಕಮಿಟಿ ಅಂತ ಮಾಡಿರ್ತಾರ ತುಗ್ಬಂದ್ರ ಡ್ಯಾಮ್ ಕರೆಕ್ಟ್. ಬೆಂಕಿ. ನೆಕ್ಸ್ಟ್ ಇದು ಹೇಳಿ ಬೋರ್ ಹತ್ರ ರೀಸೆಂಟ್ ಆಗಿ ಮಾಡ್ತಾರ ಅಂತ ಹೇಳಿದ್ವಿ. ಹೇಳ ಯಾವ್ದು ಈ ಕನ್ನಯ್ಯ ಕುಮಾರ್ ಕಮಿಟಿ ಮಾಡಿದ್ದು ನೆನಪಿಟ್ಕೋರ. ಅವ್ನು TB ಡ್ಯಾಮ್ ಸಲ್ಮಂದ್ ಅಷ್ಟ ಮಾಡಿಲ್ಲ ಡೆಡಿಕೇಟೆಡ್. TB ಡ್ಯಾಮ್ದಾಗ ಏನಾಗಿತ್ತಂದ್ರ 19ನೇ ಗೇಟ್ ಕಿತ್ತೋಗಿತ್ತಲ್ಲ ಅದನ್ನ ಕನ್ನಯ್ಯ ಕುಮಾರ್ ಕಮಿಟಿ ಅಂತ ಮಾಡ್ರಲ್ಲ. ಅವ್ರು ಕನ್ನಯ್ಯ ಕುಮಾರ್ಗೆ ಏನತ್ತಾರಂದ್ರೆ ಅವ್ರೊಬ್ರು ಇಂಜಿನಿಯರ್. ಅವ್ರು ಏನ್ ಮಾಡ್ತಾರಂದ್ರೆ ಡ್ಯಾಮ್ಗಳನ್ನ ಹೆಂಗ್ ಭದ್ರ ಅದಾವೋ ಇಲ್ಲ ನೋಡಕ ಓನ್ಲಿ TB ಡ್ಯಾಮಿಗೆ ಡೆಡಿಕೇಟೆಡ್ ಆಗಲ್ಲ. ಆಲ್ ಓವರ್ ಕರ್ನಾಟಕ ಎಷ್ಟು ಡ್ಯಾಮ್ ಅದಾವಲ್ಲ 50 ವರ್ಷ ಮೇಲೆ ಆಗಿದ್ದು ಡ್ಯಾಮ್ ಯಾವ ಅದಾವು ಯಾವ ಕಡಿಮೆ ಅದಾವ ಅದ್ರ ಏನಂದ್ರ ಅದ್ರದ್ದೇನು ಕೆಪಾಸಿಟಿ ಎಷ್ಟೈತಿ ಮತ್ತು ತಡ್ಕೋ ಶಕ್ತಿ ಇಲ್ಲತ್ತದೆ ಎಲ್ಲಾ ತರದ್ದು ಸ್ಟಡಿ ಮಾಡೋ ಸಲ್ಮಂದ್ ಮಾಡ್ಯಾರ. ಓನ್ಲಿ TB ಡ್ಯಾಮಿಗೆ ಬರಂಗಿಲ್ಲ. TB ಡ್ಯಾಮ್ನಾಗ ಏನ್ ಮಾಡಿದ್ರ ಅವರ ಇಂಜಿನಿಯರ್ ಅದಾರ. ಅದನ್ನ ತಮಿಳ್ನಾಡ್ದ ರಾಕೇಶ್ ಕುಮಾರ ಇವ್ ಕನ್ನಯ್ಯ ಕುಮಾರ್ ಅದು ಕಟ್ಟ ಮಾಡ್ಯಾರ. ಗೇಟಿಗೆ ಮಾಡಿದ್ರು ಕರೆಕ್ಟ್ ಅವ್ರ ಇಂಜಿನಿಯರ್ ಅದಾರ. ಕನ್ನಯ್ಯ ಅವ್ರಿಗೆ ಅಷ್ಟೈತಿ. ನೋಡಿ ಹೇಳ್ತೀನಿ ತೋಣ ನೋಡಿ ಹೇಳ್ತೀನಿ ನಾನು ಪಕ್ಕ ನಂಗೆ ಕನ್ಫರ್ಮ್ ಇಲ್ಲ. ನೋಡಿ ಹೇಳ್ತೀನಿ ತೋಣ ನೆಕ್ಸ್ಟ್ ನಾಳೆ. ನೆಕ್ಸ್ಟ್ ಬೋರ್ ಹತ್ ಮಾಡ್ತಾರೆ ರೀ ರೀಸೆಂಟ್ ಆಗಿ ಕಮರ್ಷಿಯಲ್ ಫಸ್ಟ್ ಟೈಮ್ ಕಮರ್ಷಿಯಲ್ ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ ಹತ್ ಮಾಡ್ತಾರೆ. ಯಾವ ಕಂಟ್ರಿದವ್ರು ಮಾಡ್ತಾರ? ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ ಅಂದ್ರೆ ಗೊತ್ತಾಗಲ್ಲ. ಸೆಟಲೈಟ್ ಉಪಗ್ರಹಗಳು ಎದ್ರ ಮೇಲೆ ವರ್ಕ್ ಹಾಕಿರ್ತಾವ ಅಂದ್ರೆ ನಾವು ಸೋಲಾರ್ ಎನರ್ಜಿ ಆಗಲಿ ಬೇರೆ ಎನರ್ಜಿ ಮೇಲೆ ಮಾಡ್ತಾರೆ. ಫಸ್ಟ್ ಟೈಮ್ ನ್ಯೂಕ್ಲಿಯರ್ ಎನರ್ಜಿ ಮೇಲೆ ಇದನ್ನ ಏನತ್ತಾರ ಸೆಟಲೈಟ್ ಲಾಂಚ್ ಮಾಡ್ಯಾರ. ಯಾವ ಕಂಟ್ರಿದವ್ರು ಮಾಡ್ತಾರೆ? ಇದ ಅಮೆರಿಕಾದವ್ರು ನಾಸಾದವ್ರು ಮಾಡ್ತಾರ. ಸ್ಪೇಸ್ ಎಕ್ಸ್ ದವ್ರು ಮಾಡ್ತಾರೆ. ನಾಸಾದವ್ರ ಇದು ಸ್ಪೇಸ್ ಎಕ್ಸ್ ದವ್ರು ಮಾಡ್ತಾರೆ. ಏನಂತ ಹೆಸರು ಕೊಟ್ಟಿದ್ರಿ? ಬೋರ್ ಹತ್ ಕರೀತಾರೆ. ಡೈರೆಕ್ಟ್ ಇದೇ ಕೊಟ್ಟಿರ್ತಾರೆ BOHR ಬೋರ್ ಅನ್ನೋದ. ಇದು ರೀಸೆಂಟ್ ಆಗಿ ಇಲ್ಲ ನ್ಯೂಸ್ನಾಗ ಐತಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು. ಇದು ಒಂದು ಏನಂತ ಕೇಳಿರ್ತಾರೆ ಇದ ನ್ಯೂಕ್ಲಿಯರ್ ಪವರ್ಡ್ ಅಥವಾ ನಾರ್ಮಲ್ ಸೆಟಲೈಟ್ ಉಪಗ್ರಹ ಹಿಂಗ್ ಕೇಳಿರ್ತೀನಿ. ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ ಇರ್ತೈತಿ ಯಾರ್ದಂದ್ರೆ ಸ್ಪೇಸ್ ಎಕ್ಸ್ ದವ್ರು. ಈಗ ಹೇಳ್ರಿ BOHR ಫುಲ್ ಫಾರ್ಮ್ ಏನು? ಬೆಟಾವೊಲಿಟಿಕ್ ಆರ್ಬಿಟಲ್. B ಅಂದ್ರ ಬೆಟಾವೊಲಿಟಿಕ್ ಅಂತ ಕರಿತೀವಿ. O ಅಂದ್ರ ಆರ್ಬಿಟಲ್. H ಅಂದ್ರ ಹೈ. ನೆಕ್ಸ್ಟ್ ಕರೆಕ್ಟ್ ಹೈ ರಿಲಯಬಿಲಿಟಿ ಅಂತ ಕರೀತಾರೆ. ನೆನಪಿರ್ತೈತಲ್ಲ BOHR ಅಂತ ಬರ್ತದೆ. B ಅಂದ್ರ ಬೆಟಾವೊಲಿಟಿಕ್ ಆರ್ಬಿಟ ಇದನ್ನ ಆರ್ಬಿಟಲ್. ನೆಕ್ಸ್ಟ್ H ಅಂದ್ರ ಹೈ, R ಅಂದ್ರ ರಿಲಯಬಿಲಿಟಿ. ಭಾಳ ದಿನದ ತನ ಅವಧಿಗೆ ಬರುವಂತ ಉಪಗ್ರಹ ಯಾರು ಲಾಂಚ್ ಮಾಡ್ತಾರೆ ಅಂದ್ರೆ ಸ್ಪೇಸ್ ಎಕ್ಸ್ ದವ್ರು. ನೆನಪಿರ್ತೈತಲ್ಲ. ಈಗ ಹೇಳ್ರಿ ನೋಡು ಸ್ಪೇಸ್ ಎಕ್ಸ್ ಬಂದಾಗ ಸ್ಟಾರ್ ಲಿಂಕ್ ಅಂತ ಎದ್ರ ಸಲ್ಮಂದ್ ಮಾಡ್ತಾರೆ? ಕಮ್ಯುನಿಕೇಶನ್ ಸಲ್ಮಂದ ಅರ್ತ್ ಅಬ್ಸರ್ವೇಷನ್ ಸಲ್ಮಂದ್. ಕಮ್ಯುನಿಕೇಶನ್ ಅರ್ತ್ ಅಬ್ಸರ್ವೇಷನ್ ಕಮ್ಯುನಿಕೇಶನ್ ಸೆಟಲೈಟ್. ಇವು ಸೆಟಲೈಟ್ಗಳು ಕನ್ಫ್ಯೂಸ್ ಮಾಡ್ತಿರ್ತಾರ. ಡೈರೆಕ್ಟ್ ಕೊಟ್ಟಿರ್ತೀವಿ. ಸ್ಟಾರ್ ಲಿಂಕ್ ಎದಕ್ಕೆ ಬರ್ತದೆ? ಕಮ್ಯುನಿಕೇಶನ್ ಸಲ್ಮಂದ್ ಮಾಡ್ತಾರೆ. ಇಂಟರ್ನೆಟ್ ಸೌಲಭ್ಯ ಕೊಡ್ಬೇಕಂತೇಳಿ ಫಸ್ಟ್ ಇಂಡಿಯಾದಾಗ ಅಡಾಪ್ಟ್ ಮಾಡ್ಕೊಂಡಿದ್ದು ಸ್ಟೇಟ್ ಬಂದಾಗ ಯಾವ್ದ ಮಹಾರಾಷ್ಟ್ರ ಸ್ಟೇಟ್ ಅಂತ ಬರ್ತೈತಿ. ಯಾರ್ದಂದ್ರೆ ಇದ ಸ್ಪೇಸ್ ಎಕ್ಸ್ ದವ್ರು. ನೆನಪಿರ್ತೈತಲ್ಲ. ನೆಕ್ಸ್ಟ್ ರೀಸೆಂಟ್ ಆಗಿ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ನಮ್ಮ ಇಂಡಿಯಾ ಕರ್ನಾಟಕದ ಒಂದು ಉಪಗ್ರಹ ಲಾಂಚ್ ಮಾಡ್ತೀವಿ. ಯಾವ ಉಪಗ್ರಹ? ಮಿಷನ್ ಕ್ಯೂಬಾಲ
ಬ್ಲೂ ಬರ್ಡ್ ಬ್ಲ್ಯಾಕ್ 12 ನಾ ಕ್ವಶನ್ ಕೇಳಿದ್ದು ಇನ್ನೊಂದು ಕನ್ಫ್ಯೂಸ್ ಆಗ್ಬೇಡ್ರಿ. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಐತ್ಲ, ಆ ಫಾಲ್ಕನ್ 9 ರಾಕೆಟ್ ದಿಂದ ಕರ್ನಾಟಕದ ಒಂದಿತ್ತು, ಕರ್ನಾಟಕದ ಕಂಪ್ನಿ ಗೆಲಾಕ್ಸಿ ಐಎನ್ ಅವರ ಒಂದು ಸ್ಯಾಟಲೈಟ್ ಮಾಡಿದ್ರು. ಆ ಸ್ಯಾಟಲೈಟ್ ನ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ದಿಂದ ಲಾಂಚ್ ಮಾಡ್ತೀವಿ. ಯಾವ್ದು? ದೃಷ್ಟಿ. ಈಗ ಹೇಳ್ರಿ ಅದು ಯಾವ್ದಂದ್ರೆ ಈಗ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಬರ್ತೈತ್ಲ ಅವ್ರದ ನಾವು ಲಾಂಚ್ ಮಾಡಿವಿ. ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ. ನಮ್ಮಲ್ಲಿ ಇದು ಮಾಡಿದ್ದು ಪ್ರೈವೇಟ್ ಆಗಿ ಗೆಲಾಕ್ಸಿ 5 ಅವ್ರ ಮಾಡಿರ್ತಾರೆ. ಯಾವ್ದಂದ್ರೆ ಮಿಷನ್ ದೃಷ್ಟಿ ಅಂತ ಮಾಡ್ತಾರೆ. ಆ ದೃಷ್ಟಿ ಅನ್ನೋದು ಉಪಗ್ರಹ ಏನ್ ಮಾಡ್ತಿದ್ರೆ ಅರ್ಥ ಅಬ್ಸರ್ವೇಷನ್ ಮಾಡಕ್, ಭೂಮಿ ಮೇಲಿನ ಸ್ಕ್ರೀನ್ ಅಥವಾ ಪಿಕ್ಚರ್ ತೆಗಿಯಕ್ ಮಾಡಿರ್ತಾರಲ್ಲ, ಅದನ್ನ ಇಂಡಿಯಾದಿಂದ ಲಾಂಚ್ ಮಾಡಿರಲ್ಲ. ಎಲ್ಲಿಂದ ಲಾಂಚ್ ಮಾಡ್ತೀವಿ ಅಂದ್ರೆ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಅಂತ ಬರ್ತಾವ. ಜಗತ್ನಾಗ ಫಸ್ಟ್ ಟೈಮ್ ರಿಟರ್ನ್ ಬರುವಂತದ್ ರಾಕೆಟ್ ಯಾವ್ದಂದ್ರ ಮರುಬಳಿಸಬಹುದಾದ ರಾಕೆಟ್ ಅಂತ ಕರಿತೀವಿ ಫಾಲ್ಕನ್. ಜಗತ್ನಾಗ ಫಸ್ಟ್ ನೋಡ್ರಿ ಯಾವಂದ್ರೆ ನಮ್ಮಲ್ಲಿ ಇಂಡಿಯಾದಾಗ ಯಾವರ ಮರುಬಳಕೆ ರಾಕೆಟ್ ಅದಾವ ಅಂದ್ರೆ ಇಲ್ಲ ತಾಕ್ ಬರಕರ. ಇಂಡಿಯಾದಾಗ ಇರುವ ಆಪರೇಷನಲ್ ಏಟ್ ಅದಾವ ಅಂದ್ರೆ 3 ರಾಕೆಟ್ಗಳು ಅದಾವ. ಅದನ್ನ ಬಿಟ್ಟು ನಮ್ಮಲ್ಲಿ ಏನಂದ್ರೆ ಮರುಬಳಕೆ ಇಲ್ಲ, ಟ್ರೈ ಮಾಡತ್ತಾರ ಮರುಬಳಕೆ ಮಾಡ್ಬೇಕಂತೇಳಿ ಫಾಲ್ಕನ್ 9 ದಿಂದ ಆಗಿದ್ದ ಮಿಷನ್ ದೃಷ್ಟಿ. ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅಂತ ಮಾಡ್ತೀವಿ. ಅದನ್ನ ಯಾವ ಒಂದು ಸ್ಯಾಟಲೈಟ್ ಇದನ್ನ ರಾಕೆಟ್ ದಿಂದ ಮಾಡ್ತೀವಿ, ಇಂಡಿಯಾದಿಂದ ಇದನ್ನ ಮಾಡ್ತಾರ ಲಾಂಚ್. ಯಾವ್ದ? LVM-3 M6 LVM-3 M6 ಇದು ಬ್ಲೂ ಬರ್ಡ್ ಬ್ಲ್ಯಾಕ್ 2 ವೇಟೇಜ್ ಅಲ್ಲ, ಜಾಸ್ತಿ ವೇಟ್ ಇದ್ದಿದ್ದು. ಇದು ನೆನಪಿಟ್ಕೋರಿ. ಯಾರ್ದಂದ್ರೆ ಇದು ಅಮೆರಿಕಾದವ್ರು. ಇವು ಎರಡು ಕನ್ಫ್ಯೂಸ್ ಆಗಬಾರ್ದು. ನಮ್ದು ಮಿಷನ್ ದೃಷ್ಟಿ ಇದ್ದಿದ್ದ ಅಮೆರಿಕಾದಿಂದ ಲಾಂಚ್ ಮಾಡ್ತೀವಿ. ಅಮೆರಿಕಾದವ್ರದ್ದು ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅನ್ನೋದು ಇಂಡಿಯಾದವ್ರು ಲಾಂಚ್ ಮಾಡ್ತಾರೆ. ಇವು ಎರಡು ಶಫಲ್ ಮಾಡ್ಬೇಡ್ರಿ. ಮತ್ತೆ ಇಂಡಿಯಾದಾಗ ಹೇಳ್ರಿ ನಾವು ಪ್ರೈವೇಟ್ ಸ್ಯಾಟಲೈಟ್ಗಳು ಲಾಂಚ್ ಮಾಡ್ಬೇಕಾರೆ ಇಸ್ರೋದ ವಿಂಗ್ ಅಂತ ಕರೀತಾರೆ. ಎರಡು ಪ್ರೈವೇಟ್ ವಿಂಗ್ಗಳು ಯಾವ್ದು ಇವು ಕೇಳ್ಯಾರ. NSIL ಫುಲ್ ಫಾರ್ಮ್ ಕೇಳಿದ್ರೆ ಇನ್ನೊಂದು ಇನ್ ಸ್ಪೇಸ್ ಅಂತ ಬರ್ತಾವೆ. ಇವು ಎರಡು ಅದಾವ. ಇವೆರಡು ಅಂದ್ರೆ ಪ್ರೈವೇಟ್ ಕಮರ್ಷಿಯಲ್ ವಿಂಗ್ ಅಂತ ಕರೀತಾರೆ. ಇಸ್ರೋದ ಕಮರ್ಷಿಯಲ್ ವಿಂಗ್ ಅಂದ್ರೆ ಇಸ್ರೋ ಅನ್ನೋದ ಏನತ್ತೀವಿ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಐತ್ಲ, ಇದೇನ್ ಮಾಡ್ತಿರ್ತಾರೆ ಗೌರ್ಮೆಂಟ್ದವ್ರು ಹೇಳಿದ್ದು ಸ್ಯಾಟಲೈಟ್ಗಳನ್ನ ಅಥವಾ ಏನಾರ ಲಾಂಚ್ ಮಾಡ್ತಿರ್ತಾರೆ ಉಪಗ್ರಹ ರಾಕೆಟ್ಗಳು. ಅದನ್ನ ಬಿಟ್ಟು ಕಮರ್ಷಿಯಲ್ ಅಥವಾ ನಾವು ಬೇರೆ ಕಂಟ್ರಿದಿಂದ ತಂದಿದ್ದು ಲಾಂಚ್ ಮಾಡ್ಬೇಕಲ್ಲ, ಅದಕ್ಕೆ ಕಮರ್ಷಿಯಲ್ ಅಂದ್ರೆ ವಾಣಿಜ್ಯ ಉದ್ಯಮ ಅದು ಪ್ರೈವೇಟ್ ಆಗಿರ್ತೈತಲ್ಲ, ಅದಕ್ಕೆ ಎರಡು ಕಂಪ್ನಿಗಳನ್ನ ಸ್ಥಾಪನೆ ಮಾಡ್ಯಾರ. NSIL ಒಂದು, ಇನ್ನೊಂದು ಯಾವ್ದಂದ್ರೆ ಇನ್ ಸ್ಪೇಸ್. NSIL ಎಲ್ಲೈತ್ರಿ ಅದು ಕೇಳಿದ್ರು. NSIL ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂತ ಕೇಳಿರ್ತಾರೆ. NSIL ಫುಲ್ ಫಾರ್ಮ್ ಏನಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಇನ್ ಸ್ಪೇಸ್ ಅಂತ ಬಂದ್ರೆ ಎಲ್ಲಿ ಬರ್ತೈತೆ ಅಂದ್ರೆ ಗುಜರಾತ್ನ ಅಹಮದಾಬಾದ್ ಗಾಂಧಿನಗರ ಅಂತ ಕೊಟ್ರ. ಗುಜರಾತ್ನ ಅಹಮದಾಬಾದ್ದಾಗ ನಡೀತೈತೆ. ನೆನಪಿರ್ತೈತಲ್ಲ ಯೋಗ ಚಾಂಪಿಯನ್ಶಿಪ್ ಎಲ್ಲಿ ನಡೀತೈತೆ? ಗುಜರಾತ್ನ ಅಹಮದಾಬಾದ್ನ. ನೆನಪೈತಲ್ಲ ಯೋಗ ಚಾಂಪಿಯನ್ಶಿಪ್ ಅಲ್ಲೇ ನಡೀತೈತೆ. ಯೋಗ ದಿನ ಎಲ್ಲಿ ನಡೆಸ್ಯಾರಂದ್ರ ಕಲ್ಕತ್ತಾದಾಗ. ನೆನಪು ಯೋಗ ಚಾಂಪಿಯನ್ಶಿಪ್ ದ ಟಾಪ್ 3 ಭಾರತ, ನೆಕ್ಸ್ಟ್ ಜಪಾನ್, ನೆಕ್ಸ್ಟ್ ಅರ್ಜೆಂಟೈನಾ. ನೆನಪಿರ್ತಲ್ಲ ಇಂಡಿಯಾ, ಜಪಾನ, ಅರ್ಜೆಂಟೈನಾ. ನನಗೆ ನೆನಪಿರ್ತಾವಲ್ಲ 3 ಯೋಗ ಚಾಂಪಿಯನ್ಶಿಪ್ ಅಂತ ಕರಿತೀವಿ. ಥೀಮ್ ಒಂದು ಹೇಳ್ರಿ ಅದ್ರದ್ದು. ಈಗ ಮಾಸ್ಕೆಟ್ ನೀದ ಯೋಗ ದಿನದ ಥೀಮ್ ಹೇಳ್ರಿ ನೀವು. ಯೋಗ ಫಾರ್ ಹೆಲ್ತ್ ಅಂಡ್ ಏಜಿಂಗ್ ಅಂತೇಳಿ. ಈಗ ಯೋಗ ಚಾಂಪಿಯನ್ಶಿಪ್ ಮಾಸ್ಕೆಟ್ ಹೇಳಿ. ವೀರ್ ದಿ ಲಯನ್ ಅಂತ ಬರ್ದೆ. ಯೋಗ ಚಾಂಪಿಯನ್ಶಿಪ್ ಮಾಸ್ಕೆಟ್. ಈಗ ರೀಸೆಂಟ್ ಆಗಿ ಕ್ವಶನ್ ಕೇಳಿದ್ದೇನಂದ್ರೆ ಸಿರೀಸ್ ಕೇಳಿದ್ದು ಯೋಗ ಚಾಂಪಿಯನ್ಶಿಪ್ ಮಾಸ್ಕೆಟ್ ಅಂತ ಕರೀತಾರಲ್ಲ, ಅದು ಯಾವ್ದಿತ್ತಂದ್ರೆ ವೀರ್ ದಿ ಲಯನ್ ಅತ್ತಿತ್ತ. ಎಲ್ಲಿ ನಡೆದಿತ್ತಂದ್ರ ಗುಜರಾತ್ನ ಅಹಮದಾಬಾದ್. ಈಗ ಹೇಳ್ರಿ ನೋಡು ರೀಸೆಂಟ್ ಆಗಿ ಗುಜರಾತ್ನ ಸರ್ ಕ್ರಿಕೆಟ್ ನ್ಯೂಸ್ನಾಗ ಇತ್ತಲ್ಲ, ಅದಕ್ಕೆ ಏನತ್ತಾರೆ ಇನ್ನೊಂದು ಹೆಸರು ಬಾಣಗಂಗಾ ಅಂತ ಕರಿತೀವಿ. ಯಾವ ಕಂಟ್ರಿ ಜೋಡ ನ್ಯೂಸ್ನಾಗ ಇತ್ತಿದ? ಯಾವ್ದ? ಪಾಕಿಸ್ತಾನ ಜೋಡ. ಭಾರತದಾಗ ಮೊಟ್ಟ ಮೊದಲ ವಿಶೇಷ ಆರ್ಥಿಕ ವಲಯ ಎಲ್ಲಿ ಮಾಡ್ತಾರೆ? ಭಾರತದಾಗ ಮೊದಲ ವಿಶೇಷ ಆರ್ಥಿಕ ವಲಯ ಇದು ಗುಜರಾತ್ದಾಗ ಬರ್ತದೆ. ಎಲ್ಲಿ? ಕಾಂಡ್ಲಾದಾಗ. ವೆರಿ ಗುಡ್. ಭಾರತದ ಮೊದಲ ಸೌರ್ಯ ಗ್ರಾಮನು ಗುಜರಾತ್ದಾಗ ಬರ್ತೈತಿ. ಯಾವ್ದು? ಭಾರತದ ಮೊದಲ ಸೌರ್ಯ ಗ್ರಾಮ ಅದು ಗುಜರಾತ್ನಾಗ ಬರ್ತೈತಿ. ಯಾವ್ದಂದ್ರೆ ಮೊದೇರಾ. ನೆನಪಿರ್ತೈತಿ. ಭಾರತದ ಮೊದಲ ಗಡಿ ಸೌರ್ಯ ಗ್ರಾಮನು ಗುಜರಾತ್ನಾಗ ಬರ್ತೈತಿ. ಯಾವ್ದು? ಮೊಸಾಲಿ. ಇವು ಎರಡು ಗುಜರಾತ್ದಾಗ ಬರ್ತಾವ ನೋಡ. ಗುಜರಾತ್ ರಿಲೇಟೆಡ್ ಬಂದಾಗ ಎರಡು ನೆನಪಿಟ್ಕೋರಿ. ಆಮೇಲೆ ಕಾಂಡ್ಲಾ ಎದುರು ಸಲ್ಮ ಅಂದ್ರೆ ಭಾರತದ ಮೊದಲ ಏನಂತಂದ್ರೆ ವಿಶೇಷ ಆರ್ಥಿಕ ವಲಯ ಅಂತ ಕರಿತೀವಿ. ಮೊದಲ ಕೃತಕ ಬುದ್ಧಿಮತ್ತೆ ವಿಶೇಷ ಆರ್ಥಿಕ ವಲಯ ಎಲ್ಲಿ ಮಾಡ್ತಾರೆ? ಈಗ ಬರೀ ಕೃತಕ ಇದನ್ನ ವಿಶೇಷ ಆರ್ಥಿಕ ವಲಯ ಅಂದ ಗೊತ್ತಾಗತ್ತಾವಲ್ಲ. ವಿಶೇಷ ಆರ್ಥಿಕ ವಲಯ ಅಂದ್ರೆ ಅಲ್ಲಿ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಇದನ್ನ ಏನಂತಾರ ಇನ್ವೆಸ್ಟ್ಮೆಂಟ್ ಮಾಡೋ ಸಲ್ಮಂದ್ ಅಲವ್ ಇರ್ತಾವ ಅಂದ್ರೆ ಫೈನಾನ್ಷಿಯಲ್ ಸೆಕ್ಟರ್ ಜಾಸ್ತಿ ಆಗಿರ್ತದೆ. ಅದಕ್ಕೆ ವಿಶೇಷ ಆರ್ಥಿಕ ವಲಯ ಅಂತ ಕರಿತೀವಿ. ಭಾರತದ ಮೊದಲ ಅಂತ ಕೇಳಿದ್ರೆ ಕಾಂಡ್ಲಾದಾಗ ಮಾಡಿದ್ರು. ಹೌದಾ? ಹಂಗ ಫಸ್ಟ್ ಟೈಮ್ ಏನ್ ಮಾಡ್ರಿ ಅಂದ್ರೆ AI ರಿಲೇಟೆಡ್ ಮಾಡ್ರಿ. ಎಲ್ಲಿ ಮಾಡ್ತಾರೆ? ಛತ್ತೀಸ್ಗಢದ ನವರಾಯ್ಪುರ್. AI ರಿಲೇಟೆಡ್ ಅಂದ್ರೆ ವಿಶೇಷ ಆರ್ಥಿಕ ವಲಯ ಅಂದ್ರೆ ಬೇರೆ ಕಂಟ್ರಿದವ್ರು ಬಂದ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅವ್ರು ಯಾರ ಕಂಟ್ರಿದವ್ರು ಬಂದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಪರ್ಮಿಷನ್ ತಗೋಬೇಕು ಬೇಡ. ಅಲ್ಲಿ ಯಾವುದೇ ಅಂದ್ರೆ ಒಂದು ಪ್ಲೇಸ್ ಬೇಕು ನಮ್ಗೆ, ಇಲ್ಲಿ ಏನಾರ ಇಂಡಸ್ಟ್ರಿ ತೆಗಿತೀವಿ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈಗ ಟೆಸ್ಲಾ ಕಂಪ್ನಿದವ್ರ ತಿಳ್ಕೊ, ಅವ್ರು ಬಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ತೆಗಿತಾರೆ. ಅವ್ರಿಗೆ ಏನಾರ ಪ್ರೊಸೀಜರ್ ಮಾಡೋ ಸಲ್ಮಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತಾವಲ್ಲ, ಅವ್ನು ಕಾಂಡ್ಲಾದಾಗ ಇದ್ದಾಗ ಏನಿತ್ತಂದ್ರೆ ಅಲ್ಲಿ ಜಾಸ್ತಿ ಬರ್ತಿದ್ದು. ಬಟ್ ಅಲ್ಲಿ ಏನಿತ್ತಂದ್ರೆ ಫಿಸಿಕಲಿ ಹ್ಯಾಂಡ್ ಏನ್ ಮಾಡ್ತಿದ್ರು ಅಂದ್ರೆ ಡಾಕ್ಯುಮೆಂಟ್ಗಳು ಸಿಗ್ನೇಚರಿ ಮಾಡ್ತಿರು. ಈಗ ಏನ್ ಮಾಡಿದ್ರೆ AI ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತೈತಿ, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದನ್ನ ಎಲ್ಲಿ ಮಾಡಿದ್ರು ಅಂದ್ರೆ ಛತ್ತೀಸ್ಗಢದ ನವರಾಯ್ಪುರ. ನೆನಪಿರ್ತೈತಲ್ಲ ಛತ್ತೀಸ್ಗಢದ ನವರಾಯ್ಪುರ. ಈಗ ಹೇಳ್ರಿ ನೋಡು ಇತ್ತೀಚೆಗೆ ಏನ್ ಮಾಡ್ರಿ ಅಂದ್ರೆ ಪ್ರೈವೇಟ್ ಆಗಿ ಮಾಡ್ಯಾರ. ಪ್ರೈವೇಟ್ ಆಗಿ ಅಥವಾ ಏನಂತಾರ ಅಂದ್ರೆ ಇದನ್ನ ಫಸ್ಟ್ ಟೈಮ್ ಪ್ರೈವೇಟ್ ಕಮರ್ಷಿಯಲ್ ಆಗಿ ಇದನ್ನ AI ಸ್ಪೆಷಲ್ ಎಕನಾಮಿಕ್ AI ಅಲ್ಲ, ಬರೀ ವಿಶೇಷ ಆರ್ಥಿಕ ವಲಯ ಅಂತ ಪ್ರೈವೇಟ್ ಆಗಿ ಮಾಡ್ಯಾರ. ಎಲ್ಲಿ ಮಾಡ್ತಾರೆ?
ಪಾಂಡಿಚೇರಿದಾಗ ನೆನಪಿರ್ತೈತಿಲ್ಲ, ಪಾಂಡಿಚೇರಿದಾಗ ಇದು ಪ್ರೈವೇಟ್ ನೋಡಿ, ಇವು ಎರಡು ಗೌರ್ಮೆಂಟ್ ಗೊತ್ತಾಗತ್ತವಲ್ರಿ. ವಿಶೇಷ ಆರ್ಥಿಕ ವಲಯ ತಿರ್ತಾವ. ಹೆಂಗೆ ನಾವು ಈಗ ಸಮುದ್ರ ಒಳಗೆ ಬರ್ತೈತಿ ಗೊತ್ತೈತಲ್ಲ, ನಮ್ದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಲ್ಲ. ಎಕನಾಮಿಕ್ ಝೋನ್ ಅಂದ್ರೆ ರೊಕ್ಕ ಜಾಸ್ತಿ ಬರ್ತಿರ್ಬೇಕು. ಸೇಮ್ ಇಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದ್ರೆ ಏನಂದ್ರೆ ವಿಶೇಷ ಆರ್ಥಿಕ ವಲಯ ಅಂದ್ರೆ ಜಾಸ್ತಿ ರೊಕ್ಕ ಬರ್ತಿರ್ತೈತೆ ಅಂತ ವಲಯಗಳು ಇರ್ತಾವ. ಇಂಡಿಯಾದಾಗ ಫಸ್ಟ್ ಅಂದಾಗ ಕಾಣ್ಲಾತ್ ಬರ್ತೈತೆ ಗುಜರಾತ್ದಾಗ, ಕರೆಕ್ಟ್. ಏರ್ ರಿಲೇಟೆಡ್ ಫಸ್ಟ್ ಅಂದ್ರೆ ಛತ್ತೀಸ್ಗಢದ ನವರಾಯ್ಪುರ. ಅರ್ಬನ್ ಅಥವಾ ಏನಂದ್ರೆ ಅರ್ಬನ್ ಅನ್ನೋಕ್ಕಿಂತ ಏನಂತಾರ ಪ್ರೈವೇಟ್ ಅಂತ ಕರೀತಾರ. PPP ಮಾಡೆಲ್ ಮೇಲೆ ಮಾಡ್ಯಾರ. ಎಲ್ಲತ್ತಂದ್ರ ಪಾಂಡಿಚೇರಿದಾಗ ನೆನಪಿರ್ತೈತಲ್ಲ. ಪಾಂಡಿಚೇರಿದ ಯಾರದಾರ ಮುಖ್ಯಮಂತ್ರಿ ರೀಸೆಂಟ್ ಆಗಿ? ಯಾರ? ಎನ್ ರಂಗಸ್ವಾಮಿ. ವೆರಿ ಗುಡ್. ಟವರ್ ಆಫ್ ಜಸ್ಟಿಸ್ ಅಂತ ಲಾಂಚ್ ಮಾಡ್ತಾರೆ ರೀಸೆಂಟ್ ಆಗಿ. ಟವರ್ ಆಫ್ ಜಸ್ಟಿಸ್ ಅಂತ ಎಲ್ಲಿ ಮಾಡ್ತಾರೆ? ಹರಿಯಾಣದ ಗುರುಗ್ರಾಮ್. ನೆನಪಿರ್ತೈತಲ್ಲ. ಇವು ಕನ್ಫ್ಯೂಸ್ ಆಗಕ್ಕೆ ಏನ್ ಕೇಳ್ತಾರ, ಟವರ್ ಆಫ್ ಜಸ್ಟಿಸ್ ಅಂತ ಕೇಳಿರ್ತೀನಿ. ಇದೇನಂದ್ರೆ ಒಂದು ಬಿಲ್ಡಿಂಗ್. ಹೆಂಗ್ ನಮ್ಮಲ್ಲಿ ಇದನ್ನ ಏಷ್ಯಾದಾಗ ಅತಿ ಲಾರ್ಜೆಸ್ಟ್ ಡೈಮಂಡ್ ಹಬ್ ಅಂತ ಮಾಡಿದ್ರೆ ನೆನಪೈತಿ. ಅದಕ್ಕೆ ಏನಂತ ಕರಿತೀವಿ? ಇದನ್ನ ಡೈಮಂಡ್ ಹಬ್ ಏನೋ ಅಂತ ಕರಿತಾರ? ಬೋರ್ಸ ಏನದು? ಡೈಮಂಡ್ ಬೋರ್ಸ ಏನೋ ಹೆಸರಿಟ್ಟಿದ್ರು ನೋಡಿ. ಇದನ್ನ ಏಷ್ಯಾದಾಗ ಅತಿ ಲಾರ್ಜೆಸ್ಟ್ ಡೈಮಂಡ್ ಹಬ್ ಅಂತ ಕರೆದ್ರೆ ಜಗತ್ತಿಗೆ ಡೈಮಂಡ್. ಅಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ರಫ್ತು ಮಾಡಕ್ ಒಂದೇ ಏರಿಯಾದಾಗ ಸಿಗ್ತೈತೆ. ಅದಕ್ಕೆ ಏನಂತ ಡೈಮಂಡ್ ಬೋರ್ಸ? ಡೈಮಂಡ್ ಬೋರ್ಸ್ ಅಂತ ಐತಲ್ಲ, ಅದು ಎಲ್ಲಿ ಮಾಡಿರ ಅಂದ್ರೆ ಎಲ್ಲಿ ಮಾಡಿದ್ರಿ ಹೇಳ್ರಿ? ಅದ ಸೂರತ್. ಎಲ್ಲಿ? ಗುಜರಾತ್ನ ಸೂರತ್ನೇ ಮಾಡಿರಲ್ಲ. ಸೂರತ್ಗೆ ಏನತ್ತೀವಿ ಅಂದ್ರೆ ಡೈಮಂಡ್ ಸಿಟಿ ಅಂತ ಕರಿತಿರ್ತೀವಲ್ಲ. ಸೇಮ್ ಹೆಂಗ್ ಡೈಮಂಡ್ ಬೋರ್ಸ್ ಅಂತ ಮಾಡಿದಿಲ್ಲ. ಡೈಮಂಡ್ ಬೋರ್ಸ್ ಯಾಕಂದ್ರೆ ಅಲ್ಲಿ ಎಲ್ಲಾ ತರ ಡೈಮಂಡ್ ನಮ್ಮಲ್ಲಿ ಏನು ಲ್ಯಾಬ್ ಗ್ರೌಂಡ್ ಡೈಮಂಡ್ ಆಗಲಿ ಯಾವ ಡೈಮಂಡ್ ಇರ್ತಾವಲ್ಲ ಅವನ್ನೆಲ್ಲ ಜಗತ್ತಿಗೆ ತೋರಿಸ್ಬೇಕಂತ ಒಂದ ಬಿಲ್ಡಿಂಗ್ನಾಗ ಸಿಗ್ತಾವ. ಸೇಮ್ ಹಂಗ ಟವರ್ ಆಫ್ ಜಸ್ಟಿಸ್ ಅಂತ ಕರೆದ್ರೆ ನ್ಯಾಯ ಸಿಗೋ ಸಲ್ಮಂದ ಒಂದ ಜಸ್ಟಿಸ್. ಅಥವಾ ಅದು ಏನು ಹೈಕೋರ್ಟ್ ಇದನ್ನ ಪೀಠ ಅಲ್ಲ ಅಥವಾ ಸುಪ್ರೀಂ ಕೋರ್ಟ್ ಪೀಠ ಅಲ್ಲ, ಓನ್ಲಿ ಏನಂದ್ರೆ ಬಿಲ್ಡಿಂಗ್ ಐತೆ. ಅದಕ್ಕೆ ಟವರ್ ಆಫ್ ಜಸ್ಟಿಸ್ ಅಂತ ಕರೀತಾರ. ಎಲ್ಲಿ ಲಾಂಚ್ ಮಾಡ್ರಿ ಅಂದ್ರೆ ಹರಿಯಾಣದ ಗುರುಗ್ರಾಮ್ನಾಗ. ವೆರಿ ಗುಡ್. ಹರಿಯಾಣದ ಗುರುಗ್ರಾಮ್ ಬಂದಾಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಹೆಡ್ ಕ್ವಾರ್ಟರ್ ಐತಲ್ಲ. ಈಗ ಹೇಳ್ರಿ ಎಷ್ಟನೇ ಆವೃತ್ತಿ ಇದು? ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಸಮ್ಮಿಟ್ ಆಗೈತೆ. ಎಷ್ಟನೇದ? 8ನೇ. ನೆನಪಿರ್ತೈತಲ್ಲ, 8ನೇ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಸಮ್ಮಿಟ್ ಆದಾಗ ಒಂದು ಥೀಮ್ ಕೊಟ್ಟಿದ್ರಿ. ಏನಂತ ಕರೀತಾರ ಅದಕ್ಕೆ? ಒನ್ ಸನ್ ಒನ್ ವರ್ಡ್ ಒನ್ ಗ್ರಿಡ್. ನೆನಪಿಟ್ಕೋರಿ. OS OW OG ಅಂತ ಕರೀತಾರೆ. OS ಅಂದ್ರೆ ಒನ್ ಸನ್, ಆಮೇಲೆ OW ಅಂದ್ರೆ ಒನ್ ವರ್ಡ್, ಆಮೇಲೆ OG ಅಂದ್ರೆ ಒನ್ ಗ್ರಿಡ್. ಇದ ಥೀಮ್ ಮೇಲೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಸಮ್ಮಿಟ್ ಆಗಿತ್ತು. ಅದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ ಅಂದ್ರೆ ಹರಿಯಾಣದ ಗುರುಗ್ರಾಮ್. ಈಗ ಹೇಳ್ರಿ ನೋಡಿ, LPG ATM ಫಸ್ಟ್ ಟೈಮ್ ಹರಿಯಾಣದಾಗ ಮಾಡ್ತಾರೆ. ಎಲ್ಲಿ? ಹರಿಯಾಣದ ಮುಂದೆ ಗುರುಗ್ರಾಮ್. ನೆನಪಿರ್ತೈತಲ್ಲ, LPG ATM ಅಂತ ಮಾಡ್ತಾರೆ. LPG ಫುಲ್ ಫಾರ್ಮ್ ಏನ? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ವೆರಿ ಗುಡ್. LPG ರಿಲೇಟೆಡ್. ಈಗ ಹರಿಯಾಣ ಬಂದಾಗ ಹೇಳ್ರಿ ನೋಡಿ, ಹೈಡ್ರೋಜನ್ ಪವರ್ಡ್ ಫಸ್ಟ್ ಟ್ರೈನ್ ಹರಿಯಾಣದಾಗ ಹೋಗತ್ತೆ. ಎಲ್ಲಿಂದ ಎಲ್ಲಿ ಹೋಗತ್ತೆ? ಹರಿಯಾಣದ ಸೋನಿಪತ್ ಟು ಜಿಂದತ್ ಬರ್ತೈತೆ. ನೆನಪಿಟ್ಕೋರಿ, ಇದು ಹರಿಯಾಣದಾಗ ಬರ್ತೈತೆ. ಹರಿಯಾಣದ ಎಲ್ಲಂದ್ರೆ ಇದನ್ನ ಎಲ್ಲಿಂದ ಎಲ್ಲಿ ಹೋಗತ್ತೆ? ಹೈಡ್ರೋಜನ್ ಪವರ್ಡ್ ಎಲ್ಲಿಂದ ಎಲ್ಲಂದ್ರ ಸೋನಿಪತ್ ಟು ಜಿಂದ್. ಇವು ಹರಿಯಾಣದ 4 ನೆನಪಿಟ್ಕೊಂಡ್ಬಿಟ್ಟು. ನೆಕ್ಸ್ಟ್ ಟವರ್ ಆಫ್ ಜಸ್ಟಿಸ್ ಎಲ್ಲಿ ಬರ್ತೈತೆ ಅಂದ್ರ ಹರಿಯಾಣದ ಗುರುಗ್ರಾಮ್ನಾಗ. ಈಗ ಹೇಳಿ ರೀಸೆಂಟ್ ಆಗಿ ಸೆಂಟ್ರಲ್ ವಿಸ್ತಾ ಯೋಜನೆ ಐತಿ. ಸೆಂಟ್ರಲ್ ವಿಸ್ತಾ ಯೋಜನೆ ಎದ್ರ ಸಲ್ಮಂದ್ ಇರ್ತೈತಿ? ಇದು ಈ ಕ್ವಶನ್ ಏನು ಕನ್ಫ್ಯೂಸ್ ಮಾಡಿರ್ತಾನೆ ಗೊತ್ತಾ? ಸೆಂಟ್ರಲ್ ವಿಸ್ತಾ ಯೋಜನೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರ್ತೈತೆ. ಸೆಂಟ್ರಲ್ ವಿಸ್ತಾ ಯೋಜನೆ ಅಂದ್ರೆ ಡೆಲ್ಲಿ ರೀಸನ್ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಡೆವಲಪ್ಮೆಂಟ್ ಮಾಡ್ತೈತೆ ಅಥವಾ ನ್ಯಾಷನಲ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ಗಳು ಡೆವಲಪ್ ಮಾಡ್ತೈತೆ. ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಡೆವಲಪ್ಮೆಂಟ್ಗೆ ಐತಿ ಪೂರ್ತಿ. ನ್ಯಾಷನಲ್ ಕ್ಯಾಪಿಟಲ್ ರೀಸನ್ಗೆ ಬರಂಗಿಲ್ಲ. ನೆನಪಿಟ್ಕೋರು. ಯಾವ್ದಂದ್ರೆ ಸೆಂಟ್ರಲ್ ವಿಸ್ತಾ ಯೋಜನೆ ಬಂದ್ರೆ ಗೌರ್ಮೆಂಟ್ ಆಫೀಸ್ಗಳು ಏನಿರ್ತಾವಲ್ಲ ಅವನಟ್ಟ, ಅಥವಾ ಇದು ಪಾರ್ಲಿಮೆಂಟ್ ಅವನ ಇವನದಲ್ಲ ಅವ್ನು ಡೆವಲಪ್ ಮಾಡೋ ಸಲ್ಮಂದ್ ಐತಿ. ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಒಳಗೂ ಅದನ್ನ ಹೇಳಿದ್ ನೋಡ್ರಿ ರೀಸೆಂಟ್ ಆಗಿ. ನೆನಪೈತಲ್ಲ, ಕ್ಯಾಪಿಟಲ್ ರೀಸನ್ ಬೇರೆ ಮತ್ತು ಡೆಲ್ಲಿ ಬೇರೆ. ಡೆಲ್ಲಿ ಬೇರೆ ಕ್ಯಾಪಿಟಲ್ ರೀಸನ್ ಅಂದ್ರೆ ಪೂರ್ತಿ ಕ್ಯಾಪಿಟಲ್ ರೀಸನ್ ಕರೆದಾಗ ಡೆಲ್ಲಿದಿಂದ ಸರೌಂಡಿಂಗ್ 4 ಸ್ಟೇಟ್ಗಳು ಹಿಡಿತೀವಿ ಅಂತ ಹೇಳಿದ್ವಿ. ಯಾವ ಹೇಳ್ರಿ? ಅದ ಡೆಲ್ಲಿ ಹಿಡಿದ್ರ ಯಾಟ? ಹರಿಯಾಣ, ಉತ್ತರ ಪ್ರದೇಶ, ಇನ್ನೊಂದು ರಾಜಸ್ಥಾನ. ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ, ಇನ್ನೊಂದು ಡೆಲ್ಲಿ ಯೂನಿಯನ್ ಟೆರಿಟರಿ ಅಂತ ಹೇಳಿ ಡೆಲ್ಲಿನ. ಕರೆಕ್ಟಾ? ಇವು 4 ಪ್ಲೇಸ್ ಈಗ ಅದ್ರ ಅರ್ಧ ಭಾಗಗಳು ಬಂದು. ಅದಕ್ಕೆ ಏನಂತೀವಿ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಅಂತ ಕರಿತೀವಿ. ಅಲ್ಲಿ ಏನ್ ಮಾಡತ್ತಿದ್ರಿ ಹೇಳಿ? ರೀಸೆಂಟ್ ಆಗಿ ಒಂದು ಇನಿಷಿಯೇಟಿವ್ ಮಾಡತ್ತೀರಿ, ಗ್ರೀನ್ ಸಿಟೀಸ್ ಅಂತ ಮಾಡತ್ತೀರ. ಅದಕ್ಕೆ ಗ್ರೀನ್ ಸಿಟೀಸ್ಗೆ ಇನ್ನೊಂದು ಹೆಸರು ಏನಕ್ಕೆ ಕರಿತೀವಿ ಅಂದ್ರೆ ನಮೋ ಸಿಟೀಸ್ ಅಂತ ಕರಿತೀವಲ್ಲ. ಈ ಸೆಂಟ್ರಲ್ ವಿಸ್ತಾ ಯೋಜನೆ ಅಂಡರ ನಮೋ ಸಿಟಿನ ಡೆವಲಪ್ ಮಾಡ್ತಾರಂದ್ರೆ ಇಲ್ಲ ಹಾಕಿ ಬರ್ರಿ. ಯಾಕಂದ್ರೆ ಇವು ನಮೋ ಸಿಟಿಗೆ ಅದು ಸೆಂಟ್ರಲ್ ವಿಸ್ತಾ ಯೋಜನೆ ಅಂತ ಬಂದ್ರೆ ನೆನಪಿಟ್ಕೊಂಡ್ಬಿಡ್ರಿ. ಗೌರ್ಮೆಂಟ್ ಆಫೀಸ್ ಅಥವಾ ಏನು ಸೆಂಟ್ರಲ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಿಲ್ಲ, ಪಾರ್ಲಿಮೆಂಟ್ ಬಿಲ್ಡಿಂಗ್ ಆಗಲಿ, ಫೈನಾನ್ಸ್ ಆಫೀಸ್ ಆಗಲಿ, ಯಾವ ಈ GST ಆಫೀಸ್ ಆಗಲಿ, ಇವನ್ನೆಲ್ಲ ಡೆವಲಪ್ ಯಾವ ಇದರ ಅಂಡರ್ ಮಾಡ್ತಾರಂದ್ರೆ ಸೆಂಟ್ರಲ್ ವಿಸ್ತಾ ಯೋಜನೆ. ಅದು ನ್ಯೂಸ್ನಾಗ ಯಾಕೈತೆ ಅಂದ್ರೆ ರೀಸೆಂಟ್ ಆಗಿ ರೀನೇಮ್ ಮಾಡ್ಯಾರ. ಏನಂತ ಮಾಡ್ಯಾರ? ಕರ್ತವ್ಯ ಭವನ. ಕರೆಕ್ಟ್, ಕರ್ತವ್ಯ ಭವನ ಅಂತ ಮಾಡ್ತಾರೆ. ನೆನಪೈತಲ್ಲ, ಪ್ರಧಾನ ಮಂತ್ರಿ ಆಫೀಸಿಗೆ ರೀನೇಮ್ ಏನ್ ಮಾಡ್ರ ಅಂದ್ರ ಸೇವಾ ತೀರ್ಥ. ಓಲ್ಡ್ ಪಾರ್ಲಿಮೆಂಟ್ ಆಫೀಸ್ ಇದ್ದಿದ್ದು ಈಗ ಹೊಸದ ಏನಾಗೈತೆ ಅಂದ್ರೆ ನ್ಯೂ ಪಾರ್ಲಿಮೆಂಟ್ ಆಗೈತೆ. ನ್ಯೂ ಪಾರ್ಲಿಮೆಂಟ್ ಇದಕ್ಕೆ ಆರ್ಕಿಟೆಕ್ಚರ್ ಅಥವಾ ಇದನ್ನ ವಾಸ್ತುಶಿಲ್ಪಿಗಳು ಯಾರು? ಬಿಮಲ್ ಪಟೇಲ್. ವೆರಿ ಗುಡ್. ಈ ನ್ಯೂ ಪಾರ್ಲಿಮೆಂಟ್ಗೆ 3 ಗೇಟ್ ಅದಾವ ಅಂತ ಹೇಳಿದ್ 3 ಹೆಸರು ಕೊಟ್ಟಿದ್ರಿ. ಯಾವ ಗೇಟ್? ಪಟ್ನಾ, ಶಕ್ತಿ, ಕರ್ಮ, ನಾಲೇಜ್. ಒಂದು ಕನ್ನಡದಾಗ ಹೇಳು, ಇಂಗ್ಲೀಷ್ನಾಗ ಹೇಳಿ. ಶಕ್ತಿ, ಜ್ಞಾನ, ಆಮೇಲೆ ಕರ್ಮ. ಕರೆಕ್ಟ್ ಗೊತ್ತಾದ್ವಲ್ಲ? ಶಕ್ತಿ, ಜ್ಞಾನ, ಕರ್ಮ. ವೆರಿ ಗುಡ್. ನೆಕ್ಸ್ಟ್ ಭಾರತ್ ಟೆಕ್ಸ್ ಅಂತ ಮಾಡ್ತಾರೆ. ಭಾರತ್ ಟೆಕ್ಸ್ ಅಂತ ಯಾವ ಒಂದು ಇಲಾಖೆದವ್ರು ಭಾರತ್ ಟೆಕ್ಸ್ 2026 ಅಂತ ಮಾಡ್ತಾರ? ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್. ಹೆಂಗ್ ಪ್ರಾರಂಭ ಇನಿಷಿಯೇಟಿವ್ ಕೇಳಿದ್ರಲ್ಲ, ಪ್ರಾರಂಭ ಎದ್ರ ಸಲ್ಮಂದ್ ಮಾಡ್ತಾರತ್ತಂದ್ರ ಇನ್ಕಮ್ ಟ್ಯಾಕ್ಸ್ ಸಲ್ಮಂದ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಸಲ್ಮಂದ್.
ಇನ್ಕಮ್ ಗೂಡ್ಸ್ ಅಂಡ್ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಸಲ್ಮಂದ್ ಮಾಡಿದ್ರು ಪ್ರಾರಂಭ 2026 ಅತ್ ಮಾಡಿದ್ರು. ರೀಸೆಂಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಯಾವಾಗ ರಿವ್ಯೂ ಮಾಡ್ರಿ ಅಂದ್ರೆ 2025 ಆ 25 ರಿವ್ಯೂ ಮಾಡಿದ್ದ ಇನ್ಕಮ್ ಟ್ಯಾಕ್ಸ್ ಅಥವಾ IT ರಿಟರ್ನ್ ಕಟ್ತಿರ್ತೀವಲ್ಲ ಅದ್ರ ಮೇಲಿಂದ ಅವೇರ್ನೆಸ್ ಅಥವಾ ಜನರಿಗೆ ಅದ್ರ ಬಗ್ಗೆ ಗೊತ್ತಾಗಬೇಕಲ್ಲ, ತಿಳಿಬೇಕಲ್ಲ ಏನ್ ಮಾಡತ್ತಾರ ಅಂತೇಳಿ ಅದ್ರ ಸಲ್ಮಂದ ಪ್ರಾರಂಭ 2026 ಅಂತಂದಿರು. ಈಗ ಏನ್ ಕೇಳ್ಬೋದು ಅಂದ್ರೆ ಭಾರತ ಟ್ಯಾಕ್ಸ್ ಅಂತ ಕೇಳಿದಾಗ ಟ್ಯಾಕ್ಸ್ ಅಂದ್ಕೊಂಡ್ ಕೂಡಲೇ ಒಣ್ಣೆದ ಕೊಟ್ಟಿರ್ತಾನೆ ಟ್ಯಾಕ್ಸ್ ರಿಲೇಟೆಡ್ ಐತಿ ಅಥವಾ ಟೆಕ್ಸ್ಟೈಲ್ ರಿಲೇಟೆಡ್ ಐತಿ ಅಂದಾಗ ಎದಕ್ಕೈತೆ ಅಂದ್ರೆ ಇದು ಟೆಕ್ಸ್ಟೈಲ್ ರಿಲೇಟೆಡ್. ಟೆಕ್ಸ್ಟೈಲ್ದು ಬಡ ಹೇಳ್ಬಿಡ್ತೀರಿ ಏನೇನದಾವತ್ತ ವಿಶ್ವ ಸೂತ್ರ ಅಂತ ಎದಕ್ಕೆ ಮಾಡ್ತಾರ್ರಿ? ಜಗತ್ತಿಗೆ ಅಥವಾ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡೋ ಸಲ್ಮಂದ ಈ ಸೆಂಟ್ರಲ್ ಬಜೆಟ್ನ ರೀಸೆಂಟ್ ಆಗಿ ಹಳ್ಳಿ ಒಳಗೆ ಏನ್ ಮಾಡತ್ತಾರ ಅಂದ್ರೆ ಯಾವ ಇನಿಷಿಯೇಟಿವ್ ಅಂದ್ರೆ ಟೆಕ್ಸ್ಟೈಲ್ಗೆ ಅಭಿವೃದ್ಧಿ ಮಾಡತ್ತಾರ ಅಥವಾ ಕೈಮಗ್ಗ ಅಥವಾ ಹ್ಯಾಂಡ್ಲೂಮ್ ಅಂತ ಕರಿತಿಲ್ಲ ಅದನ್ನ ಅಭಿವೃದ್ಧಿ ಮಾಡ್ಬೇಕನ್ನತ್ತಾರ. ಹೇಳ್ರಿ ನೋಡು ಯಾವ ಇನಿಷಿಯೇಟಿವ್ ಅಂದ್ರೆ ಸೆಂಟ್ರಲ್ದವ್ರು ಮಹಾತ್ಮ ಗಾಂಧಿ ಖಾದಿ ಅಥವಾ ಖಾದಿ ಸ್ವರಾಜ್ಯ ಗ್ರಾಮ ಅಲ್ಲ, ಮಹಾತ್ಮ ಗಾಂಧಿ ಸ್ವರಾಜ್ಯ ಇನಿಷಿಯೇಟಿವ್ ತರತ್ತಾರ. ನೆನಪೈತಲ್ಲ ಈ ಕರ್ನಾಟಕದಾಗ ತಂದಾರ ಮಹಾತ್ಮ ಗಾಂಧಿ ಹೆಸರಲ್ಲಿ ಏನ್ ಮಾಡ್ರದ ಎಲ್ಲಾ ಗ್ರಾಮ ಪಂಚಾಯತಿ ಏನಿರ್ತಾವಲ್ಲ ಅವು ಗ್ರಾಮ ಪಂಚಾಯತಿ ಇದ್ದಿದ್ದು ಏನ್ ಮಾಡ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಅಂತ ಮಾಡ್ರಲ್ಲ. ಸೆಂಟ್ರಲ್ ಗೌರ್ಮೆಂಟ್ ದವ್ರು ಏನಂತಂದ್ರ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ತಂದಾರ. ಆ ಗ್ರಾಮ ಸ್ವರಾಜ್ಯ ಇನಿಷಿಯೇಟಿವ್ ಉದ್ದೇಶ ಏನೈತಂದ್ರ ಖಾದಿ ಅಥವಾ ಏನ ಕೈಮಗ್ಗಗಳಿಂದ ಮಾಡ್ತಿಲ್ಲ ಅದಕ್ಕೆ ಉತ್ತೇಜನ ಕೊಡೋ ಸಲ್ಮಂದೈತಿ. ವಿಶ್ವ ಸೂತ್ರ ಅಂತ ಬಂದ್ರೆ ಇದ್ರ ಸಲ್ಮಂದ್ರೆ ಜಗತ್ತಿಗೆ ಏನ್ ಮಾಡ್ತಾರಂದ್ರ ಟೆಕ್ಸ್ಟೈಲ್ ಬಗ್ಗೆ ಮೆಗಾ ಪಾರ್ಕ್ದಾಗ ಟೆಕ್ಸ್ಟೈಲ್ ಎಷ್ಟು ಬರ್ತಾವಂದ್ರ 7 ಕಡೆ ನೆನಪಿರ್ತದ. ನೆಕ್ಸ್ಟ್ ಇದೇಳ್ರ ಪೂಕೋ, ಈಗ ಪೂಕೋ ಐಸ್ಲ್ಯಾಂಡ್ ಏನ್ ಕೇಳ್ರ ಪೂಕೋ ಐಸ್ಲ್ಯಾಂಡ್ ಅಂತ ಬರ್ತದೆ ರೀಸೆಂಟ್ ಆಗಿ. ಪೂಕೋ ಐಸ್ಲ್ಯಾಂಡ್ ಎಲ್ಲಿ ಬರ್ತದ್ರಿ? ಇದ ವಿಯೆಟ್ನಾಂ. ಇವು ಯಾವ ಇತ್ತೀಚೆಗೆ ಸುದ್ದಿ ಎಲ್ಲಿ ಅಂದ್ರೆ ನೆನಪಿಟ್ಕೋ ಪೂಕೋ ಐಸ್ಲ್ಯಾಂಡ್ ಬಂದ್ರೆ ಎಲ್ಲಿ ಅಂದ್ರೆ ವಿಯೆಟ್ನಾಂ. ಈಗ ಹೇಳ್ರಿ ನೋಡು ಇಂಡೋನೇಷ್ಯಾಕ್ಕೆ ಹೋದಾಗ ಒಂದು ಇದನ್ನ ಹೇಳಿದ್ದು ಪೋರ್ಟ್ ಅನ್ನು ರೀಡೆವಲಪ್ ಮಾಡತ್ತಾರತ್. ಯಾವ ಪೋರ್ಟ್? ಯಾವ್ದ ಸಬಾಂಗ್ ಪೋರ್ಟ್. ಯಾವ ಟೆಂಪಲ್ ಬರ್ತದೆ ಬಡ ಹೇಳ್ರಿ ಇಂಡೋನೇಷ್ಯಾಕ ಆಸ್ಟ್ರೇಲಿಯಾಕ ನ್ಯೂಜಿಲೆಂಡ್ 3 ಕಂಟ್ರಿಗೆ ಹೋಗ್ಯಾರಲ್ಲ ಬಡ ಒಂದೇದು ಇಂಡೋನೇಷ್ಯಾಕ್ಕೆ ಹೋದಾಗ ಯಾವ್ದೋ ಒಂದು ಅವಾರ್ಡ್ ಕೊಟ್ರಲ್ಲಿ ಬಿಕ್ತಾಂಗ ಆದಿಪೂರ್ಣ ಅವಾರ್ಡ್ ಅಂತ ಕೊಡ್ತಾರೆ ಕರೆಕ್ಟಾ ಇಂಡೋನೇಷ್ಯಾದ. ನೆಕ್ಸ್ಟ್ ಯಾವ ಪೋರ್ಟ್ ಡೆವಲಪ್ ಮಾಡ್ತೀವಿ ಅಂದ್ವು ಅಂದ್ರೆ ಒಂದ್ ಏನಂದ್ರೆ ಅದ ಬಂದರು ಐತಿ. ಆ ಬಂದರು ಅಡಗನ್ ಏನ್ ಮಾಡತ್ತೀವಿ ಅಂದ್ರೆ ನಾವು ಡೆವಲಪ್ ಮಾಡತ್ತೀವಿ ಯಾವ್ದಂದ್ರೆ ಸಬಾಂಗ್ ಪೋರ್ಟ್ ಅಂತ. ಯಾವ ಟೆಂಪಲ್ ಬರ್ತೈತಿ ಅದನ್ನು ರೀಡೆವಲಪ್ ಮಾಡೋದು ಯಾವ್ದು ಪ್ರಬಂಧನ್ ಟೆಂಪಲ್ ಅಂತ ಬರ್ತೈತಿ. ಅದು ಎಲ್ಲಿ ಅಂದ್ರೆ ಇಂಡೋನೇಷ್ಯಾಗ ಯಾವ 2 ಮಿಸೈಲ್ಗಳನ್ನ ಕೊಡತ್ತೀವ್ರಿ ಬ್ರಹ್ಮೋಸ್ತ್ರ ಮತ್ತ ಇದನ್ನ ಯಾವ್ದತ್ರ ಬ್ರಹ್ಮೋಸ ಮತ್ತ ಅಸ್ತ್ರ 2 ನೆನಪಿರ್ತದೆ. ಬ್ರಹ್ಮೋಸ ಮತ್ತ ಅಸ್ತ್ರ ಕೊಡತ್ತೀವಿ. ಯಾವ ಒಂದು IIM ಇನ್ಸ್ಟಿಟ್ಯೂಟ್ ನ ಇಂಡೋನೇಷ್ಯಾದಾಗ ಮಾಡತ್ತೀವಿ ಯಾವ್ದ ಬೆಂಗಳೂರದ ನೆನಪಿಡಿ. ಅದಾದ್ಮೇಲೆ ಎಲ್ಲಿ ಹೋಗ್ತಾರ ಅಂದ್ರೆ ಇದಕ್ಕೆ ಹೋಗ್ತಾರ್ರಿ ಆಸ್ಟ್ರೇಲಿಯಾ. ಇವು ಏನಂದ್ರೆ ಇಂಡೋನೇಷ್ಯಾ ರಿಲೇಟೆಡ್ ಬಂದಾಗ ಇದಾತ. ಇಂಡೋನೇಷ್ಯಾದ ಕ್ಯಾಪಿಟಲ್ ಯಾವ್ದೈತೆ ಅಂದ್ರೆ ಜಕಾರ್ತಾ ಐತಿ. ಇದು ಇಂಡೋನೇಷ್ಯಾ ರಿಲೇಟೆಡ್ ಆತಲ್ಲ. ಇಂಡೋನೇಷ್ಯಾದ ಆದ್ಮೇಲೆ ಎಲ್ಲಿ ಹೋಗ್ತಾರ ಆಸ್ಟ್ರೇಲಿಯಾಗ ಹೋಗ್ತಾರ. ಆಸ್ಟ್ರೇಲಿಯಾ ಜೋಡ ಒಪ್ಪಂದ ಮಾಡ್ಕೊಂಡಾರ. ಯಾವ್ದು ಯುರೇನಿಯಂ ಒಪ್ಪಂದ ಮಾಡ್ಕೊಂಡಾರ, ಥೋರಿಯಂ ಒಪ್ಪಂದ ಮಾಡ್ಕೊಂಡಾರ. ಯಾವ್ದ್ರಿ? ಥೋರಿಯಮ್ಮೋ ಯುರೇನಿಯಂ ನೆನಪಿಟ್ಕೋರೆ. ಯುರೇನಿಯಂ ರಿಲೇಟೆಡ್ ಯಾಕಂದ್ರೆ ಆಸ್ಟ್ರೇಲಿಯಾ ಜೋಡ ಒಪ್ಪಂದ ಮಾಡ್ರಿ. ಅದ್ರ ಮೇಲೆ ಕ್ವಶನ್ ಕೇಳ್ರ. ಈಗ ಯಾಕಂದ್ರೆ ರೀಸೆಂಟ್ ಆಗಿ ಕರ್ನಾಟಕದಾಗ ಥೋರಿಯಂ ಸಿಗ್ತೈತಿ. ಎಲ್ಲಿ ಸಿಗ್ತೈತ್ರಿ? ಚಾಮರಾಜನಗರದ ಗುಂಡ್ಲುಪೇಟೆದಾಗ ಇದ ಥೋರಿಯಂ ಸಿಕ್ಕೈತಿ. ಬಟ್ ನಾವು ಆಸ್ಟ್ರೇಲಿಯಾ ಜೋಡ ಒಪ್ಪಂದ ಯಾವ್ದು ಮಾಡ್ಕೊಂಡ್ವಿ ಅಂದ್ರೆ ಯುರೇನಿಯಂ ಒಪ್ಪಂದ. ನೆನಪಿಟ್ಕೋರ. ಆಸ್ಟ್ರೇಲಿಯಾದ ಇದನ್ನ ಕ್ಯಾಪಿಟಲ್ ಯಾವ್ದು? ಸಿಡ್ನಿ, ಕ್ಯಾನ್ಬೆರಾ. ಇದು ಕನ್ಫ್ಯೂಸ್ ಯಾಕಕ್ಕ ಅಂದ್ರೆ ಸಿಡ್ನಿ ಅಂತ ನಾವು ಜಾಸ್ತಿ ಕೇಳಿರ್ತೀವಲ್ಲ ಒಂದೇ ಆಪ್ಷನ್ ಅದನ್ನ ಹಾಕಿರ್ತಾರ. ಬಟ್ ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಯಾವ್ದೈತೆ ಅಂದ್ರೆ ಕ್ಯಾನ್ಬೆರಾ ಅಂತ ಬರ್ತದೆ. ಆಸ್ಟ್ರೇಲಿಯಾ ಜೋಡ ಒಪ್ಪಂದ ಮಾಡ್ಕೊಂಡ್ವಿ ಅಥವಾ ಯಾವ ಒಂದು ಪಿವೆಲ್ ಅಥವಾ ಇದನ್ನ ನ್ಯೂಕ್ಲಿಯರ್ ಪಿವೆಲ್ ನ ಅಲ್ಲಿಂದ ರಫ್ತು ಇದನ್ನ ಏನಂತಾರ ಆಮದು ಮಾಡ್ಕೊಳತ್ತೀವಿ ಅಂದ್ರೆ ಯುರೇನಿಯಂ ಥೋರಿಯಂ ಕೊಟ್ಟಿರ್ತೀನಿ ಯುರೇನಿಯಂ. ಈಗ ಹೇಳ್ರಿ ನೋಡು ಜಗತ್ನಾಗ ಹೈಯೆಸ್ಟ್ ಯುರೇನಿಯಂ ಹೊಂದಿದ ಕಂಟ್ರಿಗಳು ಯಾವ? ನಾ ಕ್ವಶನ್ ಕೇಳ್ತಾನ ಇನ್ನೊಮ್ಮೆ. ಯುರೇನಿಯಂ ಕಂಟ್ರಿ ಏನಂದ್ರೆ ಯುರೇನಿಯಂ ರಿಸರ್ವ್ ಹೊಂದಿದ್ದು ಕಂಟ್ರಿ ಬೇರೆ, ಯುರೇನಿಯಂ ಪ್ರೊಡ್ಯೂಸ್ ಮಾಡೋ ಕಂಟ್ರಿ ಬೇರೆ. ಯುರೇನಿಯಂ ಹೈಯೆಸ್ಟ್ ರಿಸರ್ವ್ ಹೊಂದಿದ್ದು ಕಂಟ್ರಿ ಯಾವ್ದು? ಆಸ್ಟ್ರೇಲಿಯಾನ ಫಸ್ಟ್ ಬರ್ತದೆ. ಯುರೇನಿಯಂ ರಿಸರ್ವ್ ಅಂತ ಹೇಳತ್ನ. ಯುರೇನಿಯಂ ಏನೈತೆ ಅಂದ್ರೆ ಹೈಯೆಸ್ಟ್ ಇರೋದು ಎಲ್ಲಿ ಅಂದ್ರೆ 3 ಹೇಳ್ಬಿಡ್ಲಿ ಅವನು. ಆಸ್ಟ್ರೇಲಿಯಾ, ಕಜಕಿಸ್ತಾನ, ಕೆನಡಾ. ಇವು 3 ಕಂಟ್ರಿ ಏನದಾವಲ್ಲ ಇವೇನಂದ್ರೆ ಯುರೇನಿಯಂ ರಿಸರ್ವ್ ನ ಜಾಸ್ತಿ ಹೊಂದ. ಗೊತ್ತಲ್ಲ ಆಸ್ಟ್ರೇಲಿಯಾ, ಕಜಕಿಸ್ತಾನ ಮತ್ತೆ ಯಾವ್ದಂದ್ರ ಕೆನಡಾ. ಹಿಂಗ ಟ್ರ್ಯಾಂಗಲ್ ಆಗಂಗಿಲ್ಲ ಆದ್ರೂ ಮಾಡ್ರಿ ಹಿಂಗ ಅರ್ಧಾರ ಮಾಡಿ ಗೊತ್ತಾಗತ್ತಲ್ಲ. ಆಸ್ಟ್ರೇಲಿಯಾ, ಕಜಕಿಸ್ತಾನ ಅಂದ್ರೆ ಮಿಡಲ್ ಈಸ್ಟ್ ದಾಗ ಬತ್ತ. ಆಮೇಲೆ ಆಸ್ಟ್ರೇಲಿಯಾ ಅಂದ್ರೆ ಇಲ್ಲಿ ಬತ್ತ. ಅದಾದ್ಮೇಲೆ ನಾರ್ತ್ ಅಮೆರಿಕಾದಾಗ ಯಾವ್ದಂದ್ರೆ ಕೆನಡಾ. ಇವು 3 ಕಂಟ್ರಿ ಏನು ಒಂದೇ ಅಂದ್ರೆ ಹೈಯೆಸ್ಟ್ ಏನು ಒಂದೇ ಅಂದ್ರೆ ಯುರೇನಿಯಂ ದ ರಿಸರ್ವ್ ಅದಾವ. ಬಟ್ ಯುರೇನಿಯಂ ಪ್ರೊಡ್ಯೂಸ್ ಮಾಡೋ ಕಂಟ್ರಿದೊಳಗ ಆಸ್ಟ್ರೇಲಿಯಾ ಫಸ್ಟ್ ಬರಂಗಿಲ್ಲ. ಯುರೇನಿಯಂ ಪ್ರೊಡ್ಯೂಸ್ ಮಾಡೋ ಕಂಟ್ರಿ ಒಳಗೆ ಯಾವ್ದಂದ್ರ ಫಸ್ಟ್ ಕಜಕಿಸ್ತಾನ್, ಸೆಕೆಂಡ್ ಕೆನಡಾ. ಅವಾಗ ಕಜಕಿಸ್ತಾನ, ಕೆನಡಾ. ಥರ್ಡ್ ಯಾವ್ದು ಬರ್ತೈತೆ ಅಂದ್ರೆ ಆಸ್ಟ್ರೇಲಿಯಾ ಬರಂಗಿಲ್ಲ, ನಮೀಬಿಯಾ ಬರ್ತದೆ. ಅದಾದ್ಮೇಲೆ 4ನೇ ಸ್ಟೇಟ್ ಇವು ಯಾಕೆ ಕನ್ಫ್ಯೂಸ್ ಮಾಡ್ತಾರೆ ಅಂದ್ರೆ ರೀಸೆಂಟ್ ಆಗಿ ಆಸ್ಟ್ರೇಲಿಯಾದಿಂದ ಯುರೇನಿಯಂ ತಗೊಳತ್ವ ಅವ್ ಏನ್ ಕೇಳಿರ್ತಾರೆ ಯುರೇನಿಯಂ ಅತಿ ಹೈಯೆಸ್ಟ್ ಉತ್ಪಾದನೆ ಮಾಡೋ ಕಂಟ್ರಿ ಯಾವ್ದು ಅಥವಾ ಅತಿ ಹೈಯೆಸ್ಟ್ ರಿಸರ್ವ್ ಹೊಂದಿದ ಕಂಟ್ರಿ ಯಾವ್ದು ಅಂತ ಕೇಳಿದತ್ತೇಳಿ ಕನ್ಫ್ಯೂಸ್ ಆಗಬಾರ್ದು. ಅದ್ರ ಸಲ್ಬಂದಿ ಹೇಳತ್ನ ಆಸ್ಟ್ರೇಲಿಯಾ ಜೋಡ ಒಪ್ಪಂದ ಮಾಡ್ಕೊಂಡಿದ್ದು ಯಾವ ನ್ಯೂಕ್ಲಿಯರ್ ಫ್ಯೂಯಲ್ ತರ್ಸತ್ತೀವಿ ಅಂದ್ರೆ ಯುರೇನಿಯಂ. ಕರೆಕ್ಟ್. ಯುರೇನಿಯಂ ರಿಸರ್ವ್ ಹೈಯೆಸ್ಟ್ ಅಂದ್ರೆ ಯುರೇನಿಯಂ ಜಾಸ್ತಿ ಇರೋದು ಯಾವ್ದಂದ್ರೆ ಆಸ್ಟ್ರೇಲಿಯಾ, ಕಜಕಿಸ್ತಾನ, ಕೆನಡಾ. ಈಗ ಗೊತ್ತಾತ. ಅದಾದ್ಮೇಲೆ ಯುರೇನಿಯಂ ಪ್ರೊಡ್ಯೂಸ್ ರಿಸರ್ವ್ ರಗಡ್ ಇದ್ರು ಅದನ್ನ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಅಥವಾ ಟೆಕ್ನಾಲಜಿ ಅಲ್ಲಿ ಇರ್ಲಿಕ್ಕೆ ಅದು ಬರೀ
ರಿಸರ್ವ್ ಆಗಿ ಉಳಿತೈತೆ. ಅದನ್ನ ಉತ್ಪಾದನೆ ಮಾಡ್ಬೇಕಲ್ಲ, ಈಗ ನಾವು ಪೆಟ್ರೋಲಿಯಂ ರಿಸರ್ವ್ ಜಾಸ್ತಿ ಐತೆ ಅಂತೇಳಿ ಅದನ್ನ ಉತ್ಪಾದನೆ ಮಾಡುವಂತ ಟೆಕ್ನಾಲಜಿ ಅಥವಾ ಅಂತ ಮಷಿನ್ ನಮ್ಮಲ್ಲಿ ಇರ್ಲಿಕ್ಕತ್ತೇಳಿ ಅದ್ ರಿಸರ್ವ್ದಾಗ ಅಷ್ಟು ದೊಡ್ಡದಾಕೈತಿ, ಉತ್ಪಾದನೆದಾಗ ಆಗಂಗಿಲ್ಲ. ಹಂಗೆ ಪ್ರೊಡಕ್ಷನ್ ಒಳಗೆ ಬಂದಾಗ ಯಾವ್ದು ಒಣ್ಣೆದಾಕತ್ತೆ ಅಂದ್ರೆ ಕಜಕಿಸ್ತಾನ್, ಅದಾದ್ಮೇಲೆ ಮಗ್ಲು ಯಾವ್ದಂದ್ರೆ ಕೆನಡಾ, ಅದಾದ್ಮೇಲೆ ಕೆಳಗೆ ಬರೋದು ನಮೀಬಿಯಾ. ಗೊತ್ತೈತಲ್ಲ, ನಮೀಬಿಯಾದಿಂದ ರೀಸೆಂಟ್ ಆಗಿ ಚೀತಾಗಳನ್ನ ತರ್ತೀವಿ, ಲಯನ್ಗಳನ್ನ ತರ್ತೀವಿ. ಚೀತಾ ತಂದಿವಲ್ಲ ನಮೀಬಿಯಾದಿಂದ. ಇದು ಎಷ್ಟನೇ ಕಂಟ್ರಿ ಹೇಳ್ರಿ ಚೀತಾ ತರೋದಂದ್ರೆ? 3 ಕಂಟ್ರಿ ಬರ್ತಾವ. ಆಫ್ರಿಕಾದು 3 ಕಂಟ್ರಿದಿಂದ ತರ್ತೀವಿ ನಾವು. ಯಾವ್ಯಾವ ಕಂಟ್ರಿ? ಸೌತ್ ಆಫ್ರಿಕಾ, ಬೋಟ್ಸ್ವಾನಾ, ನಮೀಬಿಯಾ. ನೆನಪೈತಾ? ಸೌತ್ ಆಫ್ರಿಕಾ, ಬೋಟ್ಸ್ವಾನಾ, ನಮೀಬಿಯಾ. ಆ ನಮೀಬಿಯಾ ಕಂಟ್ರಿ 3ನೇ ಹೈಯೆಸ್ಟ್ ಏನಂದ್ರೆ ಯುರೇನಿಯಂದ ಪ್ರೊಡಕ್ಷನ್ ಮಾಡ್ತೈತೆ. 4ನೇದ್ರೋಗಿ ಯಾವ್ದು ಬರ್ತೈತೆ ಅಂದ್ರೆ ಆಸ್ಟ್ರೇಲಿಯಾ. ಈ ಆಸ್ಟ್ರೇಲಿಯಾದಿಂದ ರೀಸೆಂಟ್ ಆಗಿ ಯಾವ್ದು ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಅಂದ್ರೆ ಯುರೇನಿಯಂ ಅಗ್ರಿಮೆಂಟ್. ನೆನಪಿರ್ತೈತಲ್ಲ. ನ್ಯೂಕ್ಲಿಯರ್ ಇದು ಎದ್ರ ಸಲ ಮಂದಿ ಇಶ್ಯೂ ಕೇಳಿರ್ತಾನೆ ಗೊತ್ತಾನೆ, ಕನ್ಫ್ಯೂಸ್ ಆಗ ಕೇಳಿರ್ತಾನೆ. ಆಸ್ಟ್ರೇಲಿಯಾ ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಐತೋ ಇಲ್ಲೋ ಅಂತೇಳಿ. ಐತೆ, ಆಸ್ಟ್ರೇಲಿಯಾ ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಐತಿ. ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಆಸ್ಟ್ರೇಲಿಯಾ. ಇಲ್ಲಿ ಎಷ್ಟು ಕಂಟ್ರಿ ಅದಾವ ನ್ಯೂಕ್ಲಿಯರ್ ಪವರ್ಡ್? ಎಷ್ಟ್ರಿ? 9 ಕಂಟ್ರಿ. ಬಡ ಬಡ ಹೇಳ್ತೀರಿ. ಪಾಕಿಸ್ತಾನದಿಂದ ಸ್ಟಾರ್ಟ್ ಮಾಡ್ರಿ. ಪಾಕಿಸ್ತಾನ, ಇಂಡಿಯಾ, ಚೀನಾ, ರಷ್ಯಾ 4 ಅದು. ಪಾಕಿಸ್ತಾನ, ಇಂಡಿಯಾ, ಚೀನಾ, ರಷ್ಯಾ 4 ಅದು. ಇದಾದ್ಮೇಲೆ ಇಲ್ಲೊಂದು ನಾರ್ತ್ ಕೊರಿಯಾ. ಸೌತ್ ಯಾಕೆ ಬರ್ತೈತೆ? ನಾರ್ತ್ ಕೊರಿಯಾ 5 ಅದು ಅಲ್ಲ. 5 ಆದ್ಮೇಲೆ ನಡು ಬರೋದು ಈಗ ಇಸ್ರೇಲ್. ಅದಾದ್ಮೇಲೆ ಮ್ಯಾಲೆ 2 ಫ್ರಾನ್ಸ್, UK. ಎಷ್ಟು ಅದು? 5, 6, 7, 8 ಅದು. 8 ಆದ್ಮೇಲೆ ಲಾಸ್ಟ್ ಒಂದ USA. ಇವು ಕಂಟ್ರಿ ಯಾಕೆ ನೆನಪಿಟ್ಟು ಅಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಅದು. ಅದ್ರದ್ದು ಇಶ್ಯೂ ಐತೆ, ಅದು ಹೆಂಗೆ ಕೇಳಿರ್ತಾನ. ಈಗ ಯುರೇನಿಯಂ ಡೈರೆಕ್ಟ್ ರಫ್ತು ಮಾಡ್ಕೋತಿಲ್ಲ ಆಸ್ಟ್ರೇಲಿಯಾ ಮೇಲೆ, ಅದನ್ನ ಕೇಳಂಗಿಲ್ಲ. ಯುರೇನಿಯಂ ಮಾಡ್ತಾರತ್ತೆ ಅವ್ರು. ಇಶ್ಯೂ ಏನು ಮಾಡತ್ತಾರ ಅಂದ್ರೆ ಯುರೇನಿಯಂ ಅಥವಾ ಇವು ನ್ಯೂಕ್ಲಿಯರ್ ಏನು ಫ್ಯೂಯಲ್ಸ್ ಇರ್ತಾವಲ್ಲ ಅವ್ನು ಯಾವ ಕಂಟ್ರಿಗೆ ಏನು ಮಾಡಬಾರ್ದು ಅಂದ್ರೆ ಸಪ್ಲೈ ಮಾಡಬಾರ್ದತ್ ಇರ್ತೈತೆ. ಯಾಕಂದ್ರೆ ನಾಳೆ ಇವ್ರು ಏನಂದ್ರೆ ಅದನ್ನ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ಕೊಂಬಂದು ಯಾರ ಮೇಲಾರ ಬಾಂಬ್ ಹಾಕ್ಬೋದಲ್ಲ. ಅದ್ರ ಸಲ್ಬಂದ 2 ರೂಲ್ಸ್ ಅದಾವ. ಒಂದು NSG ಅಂತ ಕರಿತೀವಿ. NSG ಅಂದ್ರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಂತ ಕರಿತೀವಿ. ಅಥವಾ ಏನಂತ ಕರಿತೀವಿ? ಪರಮಾಣು, ಕನ್ನಡದಾಗ ಏನಂತಾರೆ ನ್ಯೂಕ್ಲಿಯರ್ ಸಪ್ಲೈ? ಪರಮಾಣು ಪೂರೈಕೆದಾರ ಇದನ್ನ ಸಂಘ ಅಂತ ಕರೀತಾರೆ. ಪರಮಾಣು ಪೂರೈಕೆದಾರ ಸಂಘ ಅಥವಾ ಅದಕ್ಕೆ ಇಂಗ್ಲೀಷ್ನಾಗ ಈಸಿ ಆಕತ್ತಲ್ಲ NSG. ನೆನಪಿಟ್ಕೊಂಡ್ಬಿಟ್ಟು NSG ಅಂದ್ರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ ಅಂತ ಬರ್ತಾವ. ಇದಕ್ಕೆ ಸಪ್ಲೈ ಗ್ರೂಪ್ ಮೇಲೆ ಕ್ವಶನ್ ಏನ್ ಕೇಳಿದ್ ಗೊತ್ತಾ? ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ನಾಗ ಎಷ್ಟು ಕಂಟ್ರಿಗಳು ಬರ್ತಾವ ಅಂತ ಕೇಳಿದ್ದು. ಎಷ್ಟು ಕಂಟ್ರಿ ಅದಾವ ಅಂದ್ರೆ 38, 48, 58, 48 ಕಂಟ್ರಿ. ಇದು ಕ್ವಶನ್ ರಿಪೀಟ್ ಕೇಳನ್ರಿ. ಎದ್ರ ಸಲ್ಬಂದ ಹೇಳತ್ತಂದ್ರೆ ಈಗ ಹೇಳಿದಿರಲ್ಲ ನ್ಯೂಕ್ಲಿಯರ್ ವೆಪನ್ ನಾವು ಎಲ್ಲಿಂದ ಈಗ ಅದನ್ನ ತರಾತೀವಿ ಅಂದ್ರೆ ಯುರೇನಿಯಂ ತರಾತೀವಿ. ಈ ಯುರೇನಿಯಂ ತರಾತೀವಿ ಅಂದಾಗ ನಾಳೆ ನಾವು ಎಲ್ಲರ ಅದನ್ನ ಬಾಂಬ್ ರೆಡಿ ಮಾಡಕ್ಕೆ ಯೂಸ್ ಮಾಡ್ಕೊಂಡಿದ್ರೆ ಅವ್ರ ಕಂಟ್ರಿ ಸಪ್ಲೈ ಮಾಡಿದವ್ರು ನಮಗೆ ಅಪೋಸ್ ಮಾಡ್ಬೋದು. ಇಲ್ಲಾರ ಅಮೆರಿಕ. ಇದು ಎದಕ್ಕೆ ಸಲ್ಬಂದ ಇವು ಎಲ್ಲ ಅಗ್ರಿಮೆಂಟ್ ಅದು ಹೇಳತ್ತಂದ್ರೆ ಅದ್ರ ರಿಲೇಟೆಡ್ ಬರ್ತದೆ. ಈಗ ಅಮೆರಿಕ ಏನ್ ಮಾಡ್ಬೋದು ಅಂದ್ರೆ ನ್ಯೂಕ್ಲಿಯರ್ ಅಥವಾ ಯುರೇನಿಯಂ ಕಳ್ಸಾತಾರಲ್ಲ ಆಸ್ಟ್ರೇಲಿಯಾದವ್ರು, ಈಗ ಯುರೇನಿಯಂ ಕಳ್ಸಾತೀರಿ ಅಂತ ಹೇಳಿ ಅವ್ರ ಮೇಲೆ ಏನ್ ಮಾಡ್ಬೋದು ಅಂದ್ರೆ ದಿಗ್ಬಂಧನ ಹಾಕ್ಬಿಡ್ಬೋದು. FATF ಅಂತ ಬರ್ತದೆ ಗೊತ್ತಲ್ಲ, ಫೈನಾನ್ಷಿಯಲಿ ದಿಗ್ಬಂಧನ ಆಗ್ತೈತಿಲ್ಲ. ನೀವು ಅಲ್ಲಿ ಏನಂದ್ರೆ ಬಾಂಬ್ ರೆಡಿ ಮಾಡಕ್ಕೆ ಯುರೇನಿಯಂ ಸಪ್ಲೈ ಮಾಡತ್ತೀರಿ, ತಡ್ರಿ ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನ ಆಗ್ತತ್ತ. FATF ಮೇಲೆ ಏನಂದ್ರೆ ದಿಗ್ಬಂಧನ ಹಾಕಿ ಬ್ಲಾಕ್ ಲಿಸ್ಟ್ ಗ್ರೇ ಲಿಸ್ಟ್ ನ ಸೇರಿಸಬಹುದು. ಅದು ಅಂಜಿಕೆ ಇರ್ತದೆ. ಅದ್ರ ಸಲ್ಬಂದ ಒಪ್ಪಂದ ಮಾಡ್ಕೋತಾರ. ಈ ಒಪ್ಪಂದ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಈ ಒಪ್ಪಂದ ಏನಂದ ಹೇಳಿಲ್ಲ, ಈ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ ಅಂತ ಬರ್ತದಲ್ಲ NSG. ಯಾಕೆ ನೆನಪಿಟ್ಕೋರಿ ಅಂದ್ರೆ ಈಗ ಒಪ್ಪಂದ ಮಾಡಿದ್ದ ನಮ್ಮ ಸಲ್ಬಂದ ಮಾಡಿರ್ತಾರೆ ಇಂಡಿಯಾದವ್ರ ಸಲ್ಬಂದ. ಯಾವಾಗಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಏನ್ ಮಾಡ್ತೀವಿ ಹೇಳ್ರಿ, ಪೋಖ್ರಾನ್ 1 ಅಂತ ಮಾಡ್ತೀವಿ. ಸ್ಮೈಲಿಂಗ್ ಬುದ್ಧ ಯಾವ ಇಯರ್ದಾಗ? 1974ರಾಗ ಸ್ಮೈಲಿಂಗ್ ಬುದ್ಧ ಅಂತ ಮಾಡ್ತೀವಿ. ಅಲ್ಲಿ ಎಲ್ಲಿ ಮಾಡ್ತೀವಿ ಅಂದ್ರೆ ಪೋಖ್ರಾನ್ ರಾಜಸ್ಥಾನದಾಗ. ಅದನ್ನ ಟೆಸ್ಟ್ ಮಾಡಿದ್ಮೇಲೆ ಏನ್ ಮಾಡ್ತಾರಂದ್ರೆ ಇಂಡಿಯಾಕ್ಕೆ ಇಲ್ಲಿಂದ ಯುರೇನಿಯಮ ನೀವು ಇದನ್ನ ಮತ್ತೆ ತೋರಿಯಂ ಸಿಗತೈತಿ, ಇವ್ರು ಬಾಂಬ್ ಟೆಸ್ಟ್ ಮಾಡತ್ತಾರ ಅಂತೇಳಿ ಅದ್ರ ನೆಕ್ಸ್ಟ್ ವರ್ಷ ಏನ್ ಮಾಡ್ತಾರ, ಇಂಡಿಯಾಕ್ಕೆ ಯಾರು ನ್ಯೂಕ್ಲಿಯರ್ ಇದನ್ನೇನಂದ್ರೆ ಯುರೇನಿಯಂ ಆಗಲಿ ತೋರಿಯಂ ಆಗಲಿ ಸಪ್ಲೈ ಮಾಡಬಾರ್ದತ್ತ ಒಂದು ಕಮಿಟಿ ಮಾಡ್ತಾರೆ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ NSG ಅಂತ ಕರಿತೀವಿ. ಆ NSG ಏನಂದ್ರೆ ನೆಕ್ಸ್ಟ್ ಇಯರ್ ಅದು ಸ್ಥಾಪನೆ ಆಗಿದ್ದು ನೆನಪಿರ್ತೈತೆ. ಹೆಂಗೋರು ಪೋಖ್ರಾನ್ ನೆನಪಿರ್ತೈತೆ ಅಲ್ಲ, ಪೋಖ್ರಾನ್ದಾಗ ಏನಾಗಿತ್ತು ಅಂದ್ರೆ ಸ್ಮೈಲಿಂಗ್ ಬುದ್ಧ ಅಂತ ಕರಿತೀವಿ. ಅದು ಆಗಿದ್ದ ನೆಕ್ಸ್ಟ್ ವರ್ಷ ಏನ್ ಮಾಡ್ತಾರಂದ್ರೆ ಯಾವ್ದಾ ಕಂಟ್ರಿ ನ್ಯೂಕ್ಲಿಯರ್ ಸಪ್ಲೈ ಸಿಗಾಯ್ತೇಳಿ ಆ ಕಂಟ್ರಿ ಯಾವಾಗ ಬೇಕಾದ್ ಬಾಂಬ್ ರೆಡಿ ಮಾಡ್ಬೋದಲ್ಲ, ಅದ್ರ ಸಲ್ಬಂದ ದಿಗ್ಬಂಧನ ಹಾಕ್ಬೇಕಂತ ಏನ್ ಮಾಡ್ತಾರಂದ್ರೆ 1974ದಾಗ ಸ್ಮೈಲಿಂಗ್ ಬುದ್ಧ ಆಪರೇಷನ್ ಆಗಿರ್ತದೆ. ಕರೆಕ್ಟ್. ಸ್ಮೈಲಿಂಗ್ ಬುದ್ಧ ನೆನಪೈತಲ್ಲ. ಯಾರು ಇರ್ತಾರ? ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಇರ್ತಾರೆ. ಯಾರು ಇರ್ತಾರೆ? ಸೈಂಟಿಸ್ಟ್ ರಾಜಾರಾಮಣ್ಣ ಇರ್ತಾನೆ. 1ನೇದಕ್ಕೆ ರಾಜಾರಾಮಣ್ಣ, 2ನೇದಕ್ಕೆ ಯಾರಂದ್ರೆ APJ ಅಬ್ದುಲ್ ಕಲಾಂ ಬರ್ತಾರೆ. ನೆನಪಿರ್ತೈತಲ್ಲ. ಸ್ಮೈಲಿಂಗ್ ಬುದ್ಧ ಮಾಡ್ರಿ. ಅದೇನು 74ರ ನಾವು ಟೆಸ್ಟ್ ಮಾಡಿರ್ತೀವಲ್ರಿ, ಅದು ಟೆಸ್ಟ್ ಹೆಂಗ್ ಮಾಡಿರ್ತೀವಿ ಅಂದ್ರೆ ಅಂಡರ್ ಗ್ರೌಂಡ್ ಅದು ಮಾಡಿರ್ತೀವಲ್ಲ. ಅದು ಯಾಕಂದ್ರೆ ಬೇರೆ ಕಂಟ್ರಿಗೆ ಗೊತ್ತಾಗಬಾರ್ದತ್ ಮಾಡಿರ್ತೀವಿ. ಆ ಟೈಮ್ನಾಗ ನಮ್ಮ ಕಡೆ ಏನಂದ್ರೆ ಯುರೇನಿಯಮ ತೋರಿಯಮ ನಾವ ಪ್ರೊಡ್ಯೂಸ್ ಮಾಡುವ ಕೆಪಾಸಿಟಿ ಇದ್ದಿದ್ದಿಲ್ಲ. ಬೇರೆ ಕಂಟ್ರಿದಿಂದ ಇಲ್ಲಿಗಲ್ ಆಗಿ ತರಿಸ್ತಿದ್ವಿ ನಾವು. ಅದ್ರ ಮೇಲೆ ಇವ್ರು ತರಿಸಿ ಎಲ್ಲಿ ಟೆಸ್ಟ್ ಮಾಡ್ತಾರ, ಮತ್ತೆ ಎಲ್ಲರ ಟೆಸ್ಟ್ ಮಾಡ್ತಾರ ಅಂತ ಏನ್ ಮಾಡ್ತಾರ ಅಂದ್ರೆ ಅದ್ರ ನೆಕ್ಸ್ಟ್ ಇಯರ್ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ ಅಂತ ಮಾಡ್ತಾರ್ರಿ. ನ್ಯೂಕ್ಲಿಯರ್ ಅಂದ್ರೆ ಏನಂದ್ರೆ ಪರಮಾಣು ಪೂರೈಕೆದಾರ ರಾಷ್ಟ್ರಗಳು ಅಂತ ಒಂದು ಸಂಘಟನೆ ಮಾಡ್ತಾರೆ. ಈ ಸಂಘಟನೆಗಳು ಏನ್ ಮಾಡ್ತಿರ್ತಾರೆ ಗೊತ್ತಾ, CIA ಅಥವಾ ಅವ್ರದ್ದು ಏನಾರ ಇಂಟೆಲಿಜೆನ್ಸ್ ಇರ್ತಾರಲ್ಲ, ಅವ್ರು ನೋಡ್ತಿರ್ತಾರೆ ಯಾವ ಅಡಗ್ಲಿ ಏನ್ ನ್ಯೂಕ್ಲಿಯರ್ ಕಳ್ಸಾತಾರ, ಯುರೇನಿಯಂ ಕಳ್ಸಾತಾರ ಅಂತೇಳಿ. ಅದ್ರ ಸಲ್ಬಂದ ಇದು ಗ್ರೂಪ್ ಆಗಿದ್ದ ಯಾವ ಇಯರ್ದಾಗ ಫಾರ್ಮ್ ಆಕತ್ತೆ ಅಂದ್ರೆ ಇದನ್ನೇನ್ ಬಯಾಟ್ ಹೊಡಿದ್ ಬೇಕಾಗೇ ಇಲ್ಲ. ಅದು ಯಾಕಂದ್ರೆ 74ರಾಗಂತೂ ನೆನಪಿರ್ತೈತೆ ಹೆಂಗೋದ್ರು ಪೋಖ್ರಾನ್ 1. ಅದ್ರ ನೆಕ್ಸ್ಟ್ ಇಯರ್ ಮಾಡಿರ್ತಾರೆ. ನಮ್ಮಲ್ಲಿ ಏನಂದ್ರೆ ಈ ದಿಗ್ಬಂಧನ ಹಾಕತ್ತ 75ರಾಗ ಮಾಡ್ತಾರೆ. ಅದ್ರೊಳಗೆ ಎಷ್ಟು ಕಂಟ್ರಿ ಅಗ್ರಿಮೆಂಟ್ ಮಾಡ್ಯಾವಂದ್ರ
ಯಾಟ 48 ಕಂಟ್ರಿ. ಈಗ ಹೇಳತ್ ನೋಡ್ರಿ 48 ಕಂಟ್ರಿ ಏನಂದ್ರೆ ಮೆಂಬರ್ ಕಂಟ್ರಿ ಅತ್ತದಾವ್. ಇವು ಮೆಂಬರ್ ಕಂಟ್ರಿ ಏನ್ ಮಾಡ್ತಾವ ಗೊತ್ತಾನ, ಯಾವ ಕಂಟ್ರಿ ನ್ಯೂಕ್ಲಿಯರ್ ಸಪ್ಲೈ ಮಾಡಬೇಕು ಬೇಡ ಅಥವಾ ಎಲ್ಲ ಏನಂದ್ರೆ ದಿಗ್ಬಂಧನ ಆಗ್ತಿರ್ತೈತಿ. ಇವು 48 ಕಂಟ್ರಿದ ಸಹಕಾರ ಇರ್ತೈತಿ. ಕರೆಕ್ಟಾ? ಇದ್ರೊಳಗೆ ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ ಕನ್ಫ್ಯೂಸ್ ಆಗಿ ನಾಳೆ ಏನ್ ಕೇಳ್ತಾರ, ಇಂಡಿಯಾ ಇದ್ರೊಳಗೆ ಇದನ್ನ ಸದಸ್ಯ ರಾಷ್ಟ್ರ ಐತೋ ಇಲ್ಲೋ ಅಂತ ಕೇಳ್ತಾನೆ. NSG ದಾಗ ಇಂಡಿಯಾ ಐತಿ? ಇಂಡಿಯಾ ಇಲ್ಲ. ಕರೆಕ್ಟ್. ಇಂಡಿಯಾ ಏನಂದ್ರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ನಾಗ ಇಂಡಿಯಾ ಬರಂಗಿಲ್ಲ. ಆ 48 ಕಂಟ್ರಿ ಅದಲ್ಲ, ಆ 48 ಕಂಟ್ರಿ ಒಳಗ ನ್ಯೂಕ್ಲಿಯರ್ ವೆಪನ್ ಹೊಂದಿದ್ದು ಕಂಟ್ರಿಗಳು ಟೋಟಲ್ ಎಷ್ಟು ಅದ ಅಂದ್ರೆ 9. ಆ 9 ಕಂಟ್ರಿ ಒಳಗ 5 ಕಂಟ್ರಿ ಇದ್ರ ಸದಸ್ಯತ್ವ ಹೊಂದೇವು. ಆ 5 ಕಂಟ್ರಿ ಅಷ್ಟೇ ಏನ್ ಮಾಡ್ತಾವ ಅಂದ್ರೆ ಇದ್ರ ಅಡ್ಮಿನಿಸ್ಟ್ರೇಷನ್ ಅಥವಾ ಅದ್ರದ್ದು ಏನಿರ್ತೈತಲ್ಲ ನ್ಯೂಕ್ಲಿಯರ್ ಸಪ್ಲೈ ಮಾಡ್ತಾರೋ ಇಲ್ಲೋ ನೋಡ್ತಿರ್ತಾರ. ಅವ 5 ಕಂಟ್ರಿ ಯಾವತ್ತು ಹೇಳ್ಬಿಡ್ತೀರಿ ಒಮ್ಮೆ ಹೇಳ್ಬಿಡ್ರಿ. ಕರೆಕ್ಟ್. ದೊಡ್ಡ ಕಂಟ್ರಿ ಹೇಳ್ಕೊತ ಹೋಗುದು. ಈಗ ಅದು ಗೊತ್ತಾಗ್ಬಿಡ್ತೈತಿ. ಹೇಳ್ತು ನೋಡಿ. ಒಂದೇದ ಅಮೆರಿಕಾ ಬತ್ತ ಯಾವ್ದಂದ್ರೆ ನಾರ್ತ್ ಅಮೆರಿಕಾದಾಗ. ಅದ್ರ ಮಗ್ಲು ಬಂದೆತ್ತೀನಿ 2 ಹೇಳ್ಬಿಡುದು. ಯಾವ್ದ ಫ್ರಾನ್ಸ್ ಮತ್ತು UK 3. ಅದಾದ್ಮೇಲೆ ಇನ್ಯಾರು ದೊಡ್ಡ ಬರ್ತಾವ, ರಷ್ಯಾ ಮತ್ತು ಚೀನಾ. ಇವು 5 ಕಂಟ್ರಿ ಏನಿದಾವಲ್ಲ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ನಾಗ ಮೆಂಬರ್ ಕಂಟ್ರಿ ಅದಾವ. ಇನ್ನೇನು ಉಳ್ಕಿದ್ದು 4 ಕಂಟ್ರಿ ಅದಾವಲ್ಲ, ಇವು 4 ಕಂಟ್ರಿ ಇಲ್ಲ. ಯಾಕಂದ್ರೆ ಈ ಪಾಕಿಸ್ತಾನ್ಗಾಗ್ಲಿ, ಇರಾನ್ಗಾಗ್ಲಿ, ಪಾಕಿಸ್ತಾನ ಆಗಲಿ, ಇಸ್ರೇಲ್ಗಾಗ್ಲಿ ಮತ್ತು ನಾರ್ತ್ ಕೊರಿಯಾಕ್, ಇಂಡಿಯಾಕ ನ್ಯೂಕ್ಲಿಯರ್ ಸಪ್ಲೈ ಮಾಡೋದ ಬಂದ್ ಮಾಡ್ಯಾರ್ರಿ. ಅದ್ರ ಸಲುವಾಗಿ ಈಗ ಆಸ್ಟ್ರೇಲಿಯಾ ಹೆಂಗ್ ಮಾಡ್ತಂದ್ರೆ ಆಸ್ಟ್ರೇಲಿಯಾ ಅದ್ರೊಳಗೆ ಮಾಡಿಲ್ಲ. ಈ ಇಂಡಿಯಾ ಇದನ್ನ US ಇಂಡಿಯಾ ಜೋಡ ಏನಂದ್ರೆ ಸಿವಿಲ್ ನ್ಯೂಕ್ಲಿಯರ್ ವೆಪನ್ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಸಂಬಂಧ ಒಪ್ಪಂದ ಐತೆ. ಅದ್ರ ಸಲ್ಮಂದ್ ಸಪ್ಲೈ ಮಾಡ್ತಾರ. ಇದು ಯಾಕೆ ಸಪ್ಲೈ ಮಾಡ್ಯಾರು, ಏನಾಗ್ತಾರೆ, ರೊಟೇಷನ್ ಏನ್ ಬೇಕಾದ್ ಕೇಳ್ರು ಗೊತ್ತಾಕತ್ತಲ್ಲ. NSG ದಾಗ ಎಷ್ಟು ಕಂಟ್ರಿ ಟೋಟಲ್ ಬರ್ತಾವ ಅಂದ್ರೆ 48 ಕಂಟ್ರಿ ಬರ್ತಾವ. 48 ಕಂಟ್ರಿ ಒಳಗ ನ್ಯೂಕ್ಲಿಯರ್ ವೆಪನ್ ಕಂಟ್ರಿಗಳು ಎಷ್ಟು ಅದಾವ ಅಂದ್ರೆ 5 ಕಂಟ್ರಿ. 5 ನೆನಪಿರ್ತಾವ. ಯಾವ ಹೇಳ್ರಿ? USA ಆದ್ಮೇಲೆ ಯುರೋಪ್ದಾಗ 2, ಫ್ರಾನ್ಸ್ ಮತ್ತು UK. ಅದ್ರ ಮಗ್ಲಿ 2 ಬಂದು ಅಂತೇಳಿ ದೊಡ್ಡ ರಷ್ಯಾ ಮತ್ತು ಚೀನಾ. ಇವು 5 ಕಂಟ್ರಿ ಅದಾವ. ಯಾವ ಕಂಟ್ರಿ ಮೆಂಬರ್ ಇಲ್ಲ ಅಂದ್ರೆ ಇವು ಕೆಳಗಿನ ಪಾಕಿಸ್ತಾನ ಆತ, ಇಂಡಿಯಾ ಆತ, ಇದನ್ನ ಯಾವ್ದಂದ್ರೆ ನಾರ್ತ್ ಕೊರಿಯಾ ಆತ, ಇಸ್ರೇಲ್. ಇವು ಏನಂದ್ರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ನಾಗಿಲ್ಲ. ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಯಾವ ಇಯರ್ದಾಗ ಮಾಡ್ತಾರತ್ ಕೇಳ್ರ? 1975. ಅದು ಉದ್ದೇಶನೇ ಏನಿತ್ತಂದ್ರೆ 74 ಪೋಖ್ರಾನ್ ಏನಾಗಿತ್ತಲ್ಲ ಸ್ಮೈಲಿಂಗ್ ಬುದ್ಧ, ಅದ್ರ ನೆಕ್ಸ್ಟ್ ಇಯರ್ ಮಾಡ್ತಾರೆ. ಈಗ ರೀಸೆಂಟ್ ಆಗಿ ಯಾವ ಕಂಟ್ರಿದಿಂದ ಯುರೇನಿಯಂ ಸಪ್ಲೈ ಅಗ್ರಿಮೆಂಟ್ ಮಾಡ್ಕೊಂಡು ಇವತ್ತು ಕೇಳ್ರ? ಆಸ್ಟ್ರೇಲಿಯಾದಿಂದ. ಇದು ನೆನಪಿರ್ತೈತಲ್ಲ, ಗೊತ್ತಾಗ್ತಲ್ಲ, ಕೇಂದ್ರ ಕನ್ಫ್ಯೂಷನ್ ಇಲ್ಲ. ಈಗ ಯುರೇನಿಯಂ ಏನ್ ಸಪ್ಲೈ ಮಾಡತ್ತಾರಲ್ಲ, ಇದನ್ನ ಏನ್ ಮಾಡತ್ತಾರ ಅಂದ್ರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಥವಾ ಅವ್ರು ಏನ್ ಅಗ್ರಿಮೆಂಟ್ ಮಾಡಿರ್ತಾರೆ ಗೊತ್ತಾ? ಈಗ ನರೇಂದ್ರ ಮೋದಿ ಹೋಗ್ಯಾರಲ್ಲ, ಅವ್ರು ಏನ್ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದಾರಂದ್ರ ಇದನ್ನ ನಾವು ಯಾವುದು ಪರಮಾಣು ಇದನ್ನ ಏನಂದ್ರೆ ಪರಮಾಣು ಬಾಂಬ್ಗಳನ್ನ ರೆಡಿ ಮಾಡಕ ಯುರೇನಿಯಂ ಯೂಸ್ ಮಾಡಲ್ಲ. ಇನ್ ಕೇಸ್ ಅವ್ರು ಇಲ್ಲಿಗಲ್ ಆಗಿ ಮಾಡ್ಬೋದು, ಬಟ್ ಏನಂದ್ರೆ ಮಾಡಂಗಿಲ್ಲ ಅಗ್ರಿಮೆಂಟ್ ಕೊಟ್ಟಿರ್ತಾರೆ. ಇದನ್ನ ನಾವು ಇಂಧನ ಜನರೇಟ್ ಮಾಡಕ್ ನಮ್ಮಲ್ಲಿ ಟಾರ್ಗೆಟ್ ಐತಿ ಗೊತ್ತೈತಿಲ್ಲ, 2047 ಒಳಗಾಗಿ ನ್ಯೂಕ್ಲಿಯರ್ ಎನರ್ಜಿ ಉತ್ಪಾದನೆ ಮಾಡ್ಬೇಕಂದ್ರೆ ಎಷ್ಟು ನ್ಯೂಕ್ಲಿಯರ್ ಎನರ್ಜಿ ಬೇಕಾಗಿತ್ತು? 100 ಗಿಗಾವ್ಯಾಟ ಮೆಗಾವ್ಯಾಟ. 100 ಗಿಗಾವ್ಯಾಟ 2047 ಇಂಡಿಯಾಗ 100 ವರ್ಷ ಆಕೈತಲ್ಲ, ವಿಕಸಿತ್ ಭಾರತ ಅಂತ ಕರಿತೀವಿ. ಆ 100 ವರ್ಷದ ಆಗೋ ಟೈಮ್ನಾಗ ಏನ್ ಮಾಡ್ಬೇಕಂದ್ರೆ 100 ಗಿಗಾವ್ಯಾಟ ನ್ಯೂಕ್ಲಿಯರ್ ಎನರ್ಜಿನ ಉತ್ಪಾದನೆ ಮಾಡ್ಬೇಕು. ಅಂದ್ರೆ ನ್ಯೂಕ್ಲಿಯರ್ ಇಂಧನ ಅಂತ ಕರಿತೀವಿ. ಕೈಗಾ, ತಾರಾಪುರ ಅವು ಏನ್ ರಿಸರ್ವ್ ಮಾಡಿವಲ್ಲ ಅಂತದ್ರಿಂದ ಉತ್ಪಾದನೆ ಮಾಡ್ಬೇಕಂತ 100 ಗಿಗಾವ್ಯಾಟ್ ಐತೈತ್ಲ, 100 ಏನೈತೆ ಅಂದ್ರೆ ಗಿಗಾವ್ಯಾಟ್. ಅದನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಅದಕ್ಕೆ ಫ್ಯೂಯಲ್ ಬೇಕು. ಯಾವ ರಿಯಾಕ್ಟರ್ ನ್ಯೂಕ್ಲಿಯರ್ ವೆಪನ್ ಬೇಕಾದ್ರೆ ಫ್ಯೂಯಲ್ ಬೇಕಲ್ಲ, ಅದು ಯುರೇನಿಯಂ ರಿಸರ್ವ್ ನಮ್ಮ ಕಡೆ ಇಲ್ಲ. ಏನ್ ಮಾಡ್ತಾರ ಬರೀ ಇಂಧನ ಉತ್ಪಾದನೆ ಮಾಡೋ ಸಂಬಂಧ ನಾವು ನ್ಯೂಕ್ಲಿಯರ್ ಅಥವಾ ಯುರೇನಿಯಂ ತರ್ಸಾತ್ವಿ ಅಂತೇಳಿ ಯಾರ ಜೋಡ ಅಗ್ರಿಮೆಂಟ್ ಮಾಡ್ಕೊಂಡಾರ ಅಂದ್ರೆ ಆಸ್ಟ್ರೇಲಿಯಾ. ಗೊತ್ತಾತಲ್ಲ ಪೂರ್ತಿ NSG ದಾಗ ಎಷ್ಟು ಬರ್ತಾವ ಕೇಳ್ರ? ಅವ್ ಹಿಂದ ಮುಂದೆ ಮಾಡಿ ಏನ ಕೇಳಿ NSG ದಾಗ ಯಾವ ಕಂಟ್ರಿ ಬರ್ತಾವ ಅಥವಾ NSG ಏನ್ ಹೇಳ್ತೈತಿ ಹಿಂಗೆ ಏನ ಕೇಳಿರತ್ತೇಳಿ. NSG ಇರೋದ ಎದ್ರ ಸಲ ಅಂದ್ರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ ಅಂತ ಕರಿತಾರ. ಇವ್ರು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಕಂಟ್ರಿ ಇರ್ತಾವಲ್ಲ ಒಟ್ಟ ರೂಲ್ಸ್ ಫಾಲೋ ಮಾಡ್ಬೇಕು. ಉಳ್ಕಿದ ಕಂಟ್ರಿ ಏನಾರ ಹಿಂಗೆ ಇಲ್ಲಿಗಲ್ ಮಾಡತ್ತೇಳಿ ಅವ್ರ ಮೇಲೆ ದಿಗ್ಬಂಧನ ಹಾಕ್ಬಿಡ್ತಾರೆ. ಗೊತ್ತಾತಲ್ಲ? ಆಸ್ಟ್ರೇಲಿಯಾ. ಇನ್ನು ಹೇಳ್ರಿ ಆಸ್ಟ್ರೇಲಿಯಾದಾಗ ಏನ್ ಮಾಡ್ತಾರೆ ಅಂದ್ರೆ ಇಂಡಿಯಾದವ್ರದ್ದು ಏನ್ ಮಾಡ್ಯಾರ ಗೊತ್ತಾ? ಫಸ್ಟ್ ಟೈಮ್ ಔಟ್ಸೈಡ್ ಕಂಟ್ರಿ ಏನ್ ಮಾಡ್ತಾರೆ ಅಂದ್ರೆ ಇಂಡಿಯಾದವ್ರ ಇಸ್ರೋದಿಂದ ಇದನ್ನ ಮಾಡ್ತಾರೆ, ನ್ಯಾವಿಗೇಷನ್ ಅಥವಾ ಕಂಟ್ರೋಲ್ ಯೂನಿಟ್ ಅಂತ ಮಾಡ್ತಾರೆ. ಇಂಡಿಯಾ ಬಿಟ್ಟು ಹೊರಗೆ ಎಲ್ಲಿ ಮಾಡ್ಯಾರ? ಇಂಡಿಯಾ ಬಿಟ್ಟು ಹೊರಗೆ ಈ ನಮ್ಮಲ್ಲಿ ಹಂಗ ಹಾಸನದಾಗ ಒಂದೈತಿ ಏನ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತ ಕರಿತೀವಿ ಇಸ್ರೋದು. ಆಮೇಲೆ ಮಧ್ಯಪ್ರದೇಶ ಭೂಪಾಲ್ದಾಗ ಒಂದೈತಿ ಇದನ್ನ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತೇಳಿ. ಇಂಡಿಯಾ ಬಿಟ್ಟು ಹೊರಗೆ ಮಾಡ್ಯಾರ ಎಲ್ಲಿ? ಡಿಯಾಗೋ. ಎಲ್ಲಿ ಬರ್ತೈತಿ? ಮಾರಿಸಿಯಸ್, ಮಾಲ್ಡೀವ್ಸ್. ಮಾರಿಸಿಯಸ್ದಾಗ ನೆನಪಿರ್ತೈತಲ್ಲ, ಮಾರಿಸಿಯಸ್ದಾಗ ಬರ್ತೈತಿ. ಯಾವ್ದ? ಡಿಯಾಗೋ ಅಂತ ಕರಿತೀವಿ. ಡಿಯಾಗೋ ಅಂತ. ಇವು 2 ನೆನಪಿರ್ತಾವಲ್ಲ. ಇನ್ನೊಮ್ಮೆ ಹೇಳತ್ನ ಇಸ್ರೋದವ್ರು ಇದೇ ಹೇಳಿದ್ವಿ ನಾವು. ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ ಅಂದ್ರೆ ಯಾವ ಕಂಟ್ರಿ ಮಾಡತೈತಿ? ಅಮೆರಿಕಾ. ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ ಅಥವಾ ಉಪಗ್ರಹ ಕರಿತೀವಿ. ಯಾವ ಕಂಟ್ರಿ ಮಾಡ್ತೈತೆ ಅಂದ್ರೆ ಅಮೆರಿಕಾದವ್ರು ಸ್ಪೇಸ್ ಎಕ್ಸ್ ಜನರೇಟ್ ಮಾಡ್ತಾರಲ್ಲ, ಅದನ್ನ ಏನ್ ಮಾಡ್ತಾರೆ? ನ್ಯೂಕ್ಲಿಯರ್ ಪವರ್ಡ್ ಇದ್ದಾಗ ಜಾಸ್ತಿ ದಿನ ಬಾಳಿಕೆ ಬರ್ತಿರ್ತೈತಿ ಉಪಗ್ರಹ. ಸೇಮ್ ಹಂಗ ಉಪಗ್ರಹಗಳು ಲಾಂಚ್ ಮಾಡಿದ್ಮೇಲೆ ಆರ್ಬಿಟ್ ಮೇಲೆ ಎಲ್ಲಿ ಕೆಲಸ ಮಾಡ್ತಾವು ಇಲ್ಲ ಅಂತ ಗೊತ್ತಾಗಬೇಕಲ್ಲ. ಆ ಕೆಲಸ ಮಾಡೋದನ್ನ ಕಂಟ್ರೋಲ್ ಮಾಡೋ ಸಂಬಂಧ ಇಂಡಿಯಾದಾಗ 2 ಕಡೆ ಹೆಡ್ ಕ್ವಾರ್ಟರ್ ಅದಾವ. ಎಲ್ಲಿ ಅಂದ್ರೆ ಹಾಸನದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತ ಕರಿತೀವಿ. ಈಗ ನಾವು ಚಂದ್ರಯಾನ ಮಾಡ್ಲಿ, ಈಗ ಯಾವುದೋ ಒಂದು ರಾಕೆಟ್ ಲಾಂಚ್ ಮಾಡಿದ್ವಿ ಅಂತೇಳಿ ಆ ಉಪಗ್ರಹ ಆಪರೇಷನ್ ಆಗತೈತೋ ಇಲ್ಲೋ ಅಥವಾ ಕರೆಕ್ಟ್ ಆರ್ಬಿಟ್ನಾಗ ತಿರ್ಗಾತೈತೋ ಇಲ್ಲೋ ಅಂತ ಕಂಟ್ರೋಲ್ ಮಾಡ್ತಿರ್ತಾರೆ. ಎಲ್ಲೆಲ್ಲಿ ಅಂದ್ರೆ ಹಾಸನ ಇನ್ನೊಂದು ಯಾವ್ದಂದ್ರೆ ರೀ ಮಧ್ಯಪ್ರದೇಶ ಭೂಬಾಯಿಲ್. ಅದನ್ನ ಬಿಟ್ಟು ಔಟ್ಸೈಡ್ ಕಂಟ್ರಿ ಎಲ್ಲಿ ಮಾಡ್ತೀವಿ ಅಂತಂದ್ರೆ ಡಿಯಾಗೋ ಮಾಡ್ತೀವಿ. ಡಿಯಾಗೋ ಎಲ್ಲಿ ಬರ್ತೈತಿ? ಮಾರಿಸಿಯಸ್. ಈಗ ಆಸ್ಟ್ರೇಲಿಯಾದಾಗ ಹೋಗಿರಲ್ಲ, ಆಸ್ಟ್ರೇಲಿಯಾದಾಗ ಒಂದು ದ್ವೀಪ ಐತಿ. ಅಲ್ಲಿ ಏನ್ ಮಾಡತ್ತಾರ ಅಂದ್ರೆ ಟ್ರಯಲ್ ಬೇಸಿಸ್ ಮೇಲೆ ಮಾಡ್ಬೇಕನ್ನತ್ತಾರ. ಏನ್ ಮಾಡ್ತಾರಂದ್ರೆ ಅಲ್ಲಿ ಇದೇನ್ ನ್ಯಾವಿಗೇಷನ್ ಅಥವಾ ನಮ್ಮ ಕಂಟ್ರೋಲ್ ಯೂನಿಟ್ ಐತಿಲ್ಲ ಅದನ್ನ ಟ್ರಾವೆಲ್ ಬೇಸ್ ಮೇಲೆ ಇದನ್ನ ಟ್ರಯಲ್ ಬೇಸ್ ಮೇಲೆ ಮಾಡತ್ತಾರ. ಎಲ್ಲಿ ಹೇಳ್ರಿ? ಪರೀಕ್ಷಾರ್ಥವಾಗಿ ಮಾಡತ್ತಾರ. ಎಲ್ಲಿ ಮಾಡತ್ತಾರ ಹೇಳ್ರಿ? ಆ ಯಾವ್ದು ಐಲ್ಯಾಂಡ್?
ಕರೆಕ್ಟ್. ಕೋಕೋಸ್ ಐಲ್ಯಾಂಡ್ ಅಂತ ಬರ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೋಕೋಸ್ ಐಲ್ಯಾಂಡ್ ಎದಕ್ಕೆ ನ್ಯೂಸ್ನಾಗ ಐತಂದ್ರೆ ಇದ್ರ ಸಲ್ಮತ್. ಆ ಕೋಕೋಸ್ ಐಸ್ಲ್ಯಾಂಡ್ ಅಂತ ಬರ್ತೈತಿ, ಎಲ್ಲಿ ಬರ್ತೈತೆ ಅಂದ್ರೆ ಆಸ್ಟ್ರೇಲಿಯಾದಾಗ. ಆ ಐಸ್ಲ್ಯಾಂಡ್ದಾಗ ಏನ್ ಮಾಡತ್ತಾರ ಅಂದ್ರೆ ಅಲ್ಲಿ ರಿಲೇಟೆಡ್ ಏನ್ ಮಾಡ್ತಾರಂದ್ರೆ ಇಸ್ರೋದಿಂದ ಅಥವಾ ಏನಾರ ಬಾಹ್ಯಾಕಾಶ ಉಡಾವಣೆ ಮಾಡಿರ್ತಾರಲ್ಲ ರಾಕೆಟ್ಗಳು, ಟ್ರಯಲ್ ಬೇಸಿಸ್ ಮೇಲೆ, ಪರ್ಮನೆಂಟ್ ಆಗಿ ಮಾಡಿಲ್ಲ, ಟ್ರಯಲ್ ಬೇಸಿಸ್ ಮೇಲೆ ಸ್ಟಡಿ ಮಾಡತ್ತಾರ. ಅದು ಐಲ್ಯಾಂಡ್ ನ್ಯೂಸ್ನಾಗ ಬರ್ತಂದ್ರೆ ನೆನಪಿಟ್ಕೋರಿ. ಯಾವ್ದಂದ್ರೆ ಕೋಕೋಸ್ ಐಲ್ಯಾಂಡ್ ಎಲ್ಲಿ ಬರ್ತೈತೆ ಅಂದ್ರೆ ಆಸ್ಟ್ರೇಲಿಯಾ. ಗೊತ್ತಾದ್ವಲ್ಲ, ಇಂಡೋನೇಷ್ಯಾದಾತ ಆಸ್ಟ್ರೇಲಿಯಾದಾತ. ಈಗ ಆಸ್ಟ್ರೇಲಿಯಾದ ಅಗ್ರಿಮೆಂಟ್ ಬಂದ್ರೆ ಇದ ಬರ್ತೈತಿ. ಇದಾದ್ಮೇಲೆ ನ್ಯೂಜಿಲೆಂಡ್ ಬರ್ತೈತಿ. ನ್ಯೂಜಿಲೆಂಡ್ ಹೇಳ್ರಿ ಪ್ರೋಗ್ರಾಮ್. ನ್ಯೂಜಿಲೆಂಡ್ ಯಾವ್ದ? ಹಾ, ಇದು ನ್ಯೂಜಿಲೆಂಡ್. ಈ ಆಸ್ಟ್ರೇಲಿಯಾದ ಗೊತ್ತಾತಲ್ಲ, ಯಾವ್ಯಾವ ಐಲ್ಯಾಂಡ್ ಹೇಳ್ರಿ? ಕೋಕೋಸ್ ಐಲ್ಯಾಂಡ್ ಎದ್ರ ಸಲ್ಮಂದ್ ಅಂದ್ರ ಟ್ರಯಲ್ ಬೇಸಿಸ್ ಮೇಲೆ ಇಸ್ರೋದವರ ನ್ಯಾವಿಗೇಷನ್ ಸೆಂಟರ್ ಮಾಡತ್ತಾರ. ನೆನಪಿಟ್ಕೋರಿ. ಎಲ್ಲಿ ಅಂದ್ರೆ ಕೋಕೋಸ್ ಐಲ್ಯಾಂಡ್ ಅಂತ ಬರ್ತದೆ. ಆಸ್ಟ್ರೇಲಿಯಾ ಜೋಡ ಯಾವ ಒಂದು ಫ್ಯೂಯಲ್ನ ಒಪ್ಪಂದ ಮಾಡ್ಕೊಂಡ್ವಿ ಅಂದ್ರೆ ಯುರೇನಿಯಂ ರಫ್ತು ಮಾಡ್ಬೇಕಂದ್ವಿ. ಯಾವ ಗ್ರೂಪ್ ಐತೆ ಅಂದ್ರೆ NSG. NSG ಯಾವ ಇಯರ್ದಾಗ ಆಕತಿ? ಮತ್ತು NSG ಅಂದಾಗ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅದು ಇಲ್ಲಿ ಒಂದು ಬರ್ತದೆ ನಮ್ಮ ಇಂಡಿಯಾದಾಗ. ಅದಲ್ಲ ಮತ್ತು ಅದು ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರಿತೀವಲ್ಲ ಅವ್ರಿಗೆ. ಹಾಂ, ಕರೆಕ್ಟ್. ಅದಲ್ಲ, ಇದು NSG ಅದಕ್ಕಂದ್ರೆ ಇದು ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ ಅಂತ ಕರಿತೀವಿ. ನೆನಪಿರ್ತೈತೆ. ಯಾವ ಇಯರ್ದಾಗ? 1974. ಆಸ್ಟ್ರೇಲಿಯಾದಾತು, ಇಂಡೋನೇಷ್ಯಾದಾತು. ಇದಾದ್ಮೇಲೆ ಮಗ್ಲು ಬರೋದು ಯಾವ್ದಂದ್ರೆ ನ್ಯೂಜಿಲೆಂಡ್. ಅಲ್ಲಿ ಹೋಗಿದ್ರಲ್ಲ, ನ್ಯೂಜಿಲೆಂಡ್ ಹೇಳ್ರಿ. ನ್ಯೂಜಿಲೆಂಡ್ದಾಗ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವ್ದಂದ್ರೆ ಯಾವ್ದ? ಇವಿ. ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವ್ದಂದ್ರೆ ಇವಿ. ಬಟ್ ಅಲ್ಲಿ ಯಾವ ಬುಡಕಟ್ಟು ಜನಾಂಗದ ಪ್ರಕಾರ ಕಿಯಾರ ಊರ ಮಾಡ್ತಾರಂದ್ರ ಮಾವೋರಿ ಬುಡಕಟ್ಟು ಜನಾಂಗ. ಓಷಾನಿಯಾದ ಯಾವ ರೀಸನ್ದಿಂದ ಬರ್ತಾರಂದ್ರ ಪಾಲಿನೇಷಿಯಾ. ಓಷಾನಿಯಾ ರೀಸನ್ ಎಷ್ಟಾಗಿ ಡಿವೈಡ್ ಮಾಡ್ತಾರೋ? 4. ವೆರಿ ಗುಡ್. ನೆನಪದಾವಲ್ಲ ಎಲ್ಲ. ಎಷ್ಟು 4 ರೀಸನ್ ಹೇಳ್ತೀರಿ ಬಡ. ಆಸ್ಟ್ರೇಲಿಯಾ, ನೆಕ್ಸ್ಟ್ ಮ್ಯಾಲಿನೇಷಿಯಾ, ಅದಾದ್ಮೇಲೆ ಮೈಕ್ರೋನೇಷಿಯಾ, ಅದಾದ್ಮೇಲೆ ಪಾಲಿನೇಷಿಯಾ. ಇದ್ರೊಳಗೆ ಯಾವ್ದಕ್ಕೆ ಮೆನಿ ಐಸ್ಲ್ಯಾಂಡ್ ನೇಷನ್ ಅಂತ ಕರೀತಾರೆ? ಯಾವ್ದ? ಪಾಲಿನೇಷಿಯಾ. ಬ್ಲ್ಯಾಕ್ ಐಸ್ಲ್ಯಾಂಡ್ ನೇಷನ್ ಅಂದ್ರೆ ಮ್ಯಾಲಿನೇಷಿಯಾ. ಸ್ಮಾಲ್ ಐಸ್ಲ್ಯಾಂಡ್ ನೇಷನ್ ಅಂದ್ರೆ ವೆರಿ ಗುಡ್. ಇದು ಹವಾಯಿ ಅಂತ ಬರ್ತದೆ. ರೀಸೆಂಟಾಗಿ ರಿಂಪ್ಯಾಕ್ ಎಕ್ಸರ್ಸೈಸ್ ಆಕತಿ. ಎಲ್ಲಿ ಬರ್ತದೆ? ಯಾವ್ದ? ಪಾಲಿನೇಷಿಯಾದ. ಇವು ಒಂದು 4-5 ಏನು ಹೈಲೈಟ್ ಆಗಿದ್ದು ನೆನಪಿಟ್ರೆ. ಮೊನ್ನೆ ಒಂದು ಕ್ವಶನ್ ಕೇಳಿದ್ರೆ ಅದ್ರೊಳಗೆ 2 ನೆನಪಿದ್ರು ಅಕ್ಕ. ಹವಾಯಿಯಲ್ಲಿ ಬರ್ತೈತಿ, USA ಕಂಟ್ರೋಲ್ದಾಗ. ರಿಂಪ್ಯಾಕ್ ಎಕ್ಸರ್ಸೈಸ್ ಆಕತ್ತಲ್ಲ ಹವಾಯಿದಾಗ. ಹವಾಯಿಯಲ್ಲಿ ಬರ್ತೈತೆ ಅಂದ್ರೆ ಪಾಲಿನೇಷಿಯಾದಾಗ ಬರ್ತೈತಿ. ಈ ಮಾವೋರಿ ಬುಡಕಟ್ಟು ಜನಾಂಗನು ಎಲ್ಲಿಂದ ಕಂಡು ಬರ್ತಾರಂದ್ರೆ ಪಾಲಿನೇಷಿಯಾದಿಂದ. ಯಾವ ಒಂದು ಪ್ರೋಗ್ರಾಮ್ ಮಾಡಿದ್ರತ್ತಂದ್ರೆ ಕಿಯಾರ ಊರ ಮೋದಿ. ಇವು 3 ಗೊತ್ತಾದವಲ್ಲ, ಇಂಡೋನೇಷ್ಯಾ ಮತ್ತೆ ಯಾವ್ದಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಇದ್ರೊಳಗೆ ಯಾರು ಕೊಡ್ತಾರಂದ್ರೆ ಇಂಡೋನೇಷ್ಯಾದವ್ರು ಅಟ್ಟ ಅವಾರ್ಡ್ ಕೊಟ್ಟರು. ಅತ್ಯುನ್ನತವಾದ ಅವಾರ್ಡ್ ಯಾವ್ದು ಕೊಟ್ರಂದ್ರೆ ಯಾವ್ದ? ಆದಿಪೂರ್ಣ. ಬಿತಾಂಗ ಆದಿಪೂರ್ಣ. ವೆರಿ ಗುಡ್. ನೆಕ್ಸ್ಟ್ ಇದು DG ಟ್ಯೂಟರ್ ಅಂತ ಮಾಡ್ತಾರೆ. DG ಟ್ಯೂಟರ್ ಅಂತ ಮಾಡ್ಯಾರ. ಇದು ಯಾವ IIT ದವ್ರು ಡೆವಲಪ್ ಮಾಡ್ತಾರೆ? ಆವಾಜ್ ಬರವಲ್ದ? DG ಟ್ಯೂಟರ್ ಅಂತ ಮಾಡ್ತಾರೆ. ಇದು ಯಾವ IIT ದವ್ರು ಡೆವಲಪ್ ಮಾಡ್ಯಾರ? ಈಗ ಹೇಳಿದಿವಲ್ಲ. ಹಾಂ, ಕರೆಕ್ಟ್. IIT ಧಾರವಾಡ. ಇದು ನೆನಪಿಟ್ಕೋರೆ. ಎದ್ರ ಸಲ್ ಬಂದತ್ ಹೇಳತ್ ಗೊತ್ತಾ? ಫಸ್ಟ್ AI ಟೀಚರ್ನ ಎಲ್ಲಿ ಮಾಡಿದ್ರಿ ಹೇಳ್ರಿ? ಯಾವೊಂದು ಹೆಸರು ಐತ್ಲ ಫಸ್ಟ್ AI ಟೀಚರ್? ಐರಿಷ್. ಎಲ್ಲಿ ಬರ್ತೈತಿ? ಕೇರಳದಾಗ. ಕರ್ನಾಟಕದಾಗ ಫಸ್ಟ್ ಎಲ್ಲಿ? ಒಂಡ್ಸೆದಾಗ ಬರ್ತದೆ. ಉಡುಪಿದಾಗ ಒಂಡ್ಸೆ ಅಂತೈತಿ. ಒಂಡ್ಸೆ ಇದ್ರೋಗ ಪ್ರೈಸ್ ತೊಗೊಂಡಿತ್ಲ. ಯಾವ್ದ್ರೋಗ ಅಂದ್ರೆ ಇದನ್ನ ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಅಂತ ಬರ್ತೈತಿ. ಅದ್ರ ಪ್ರೈಸ್ ತಗೋತಾರೆ. ಯಾವ್ದಂದ್ರೆ ಒಂಡ್ಸೆ ಅಂತ ಬರ್ತದೆ. ಯಾವ್ದ್ರ ತಗೋತಾರೆ? ಒಂಡ್ಸೆದವ್ರು. ಯಾವ್ದ? ಆರೋಗ್ಯದಾಗ ತೋತಾರಲ್ಲ ಒಂಡ್ಸೆ. ಕರೆಕ್ಟ್. ಮುದ್ರಾಡಿ ಬಂದಾಗ ಎದ್ರೋಗಂದ್ರೆ ಬಡತನ ಮುಕ್ತದಾಗ. ಒಂಡ್ಸೆ ಬಂದ್ರೆ ಆರೋಗ್ಯದಾಗ ತೋತಾರಲ್ಲ. ಆ ಉಡುಪಿದಾಗ ಬರ್ತೈತಿ. ಇಲ್ಲೇ ಐರಿಷ್ ಅನ್ನೋದ ಇದನ್ನ ಕರ್ನಾಟಕದ ಮೊದಲ AI ಶಿಕ್ಷಕಿ ಅಥವಾ ಕೃತಕ ಬುದ್ಧಿಮತ್ತೆ ಶಿಕ್ಷಕಿ ಅಂತ ಕರಿತೀವಿ. ಈಗ ಏನ್ ಟೀಚರ್ಸ್ ಇರ್ತಾರಲ್ಲ ಅಥವಾ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಥವಾ ಗೈಡ್ ಮಾಡೋ ಸಲ್ಮಂದ ಏನ್ ಮಾಡಂದ್ರೆ DG ಟ್ಯೂಟರ್ ಅಂತ ಮಾಡ್ಯಾರ. ಈ DG ಟ್ಯೂಟರ್ ಅನ್ನೋದು ಟೆಕ್ನಾಲಜಿನ ಯಾರು ಡೆವಲಪ್ ಮಾಡ್ರ ಅಂತ ಕೇಳ್ರ? IIT ಧಾರವಾಡ. ಇದು ಎದ್ರ ಸಲ್ಮಂದ್ ಮಾಡ್ತಾರಂದ್ರ ಟೀಚರ್ಸ್ ಏನ್ ಇರ್ತಾರಲ್ಲ ಅವ್ರಿಗೆ ಮತ್ತೆ ಸ್ಟೂಡೆಂಟ್ ಮೌಲ್ಯಮಾಪನಗಳು ಮಾಡ್ಬೇಕಲ್ಲ ಅದಕ್ಕೆ ಹೆಲ್ಪ್ ಮಾಡ್ತೈತೆ. ಅದ್ರ ಸಲ್ಮಂದ DG ಟ್ಯೂಟರ್ ಅಂತ ಮಾಡ್ರೆ. ಯಾವ IIT ದವ್ರು ಮಾಡ್ತಾರಂದ್ರೆ IIT ಧಾರವಾಡ. ವೆರಿ ಗುಡ್. ನೆಕ್ಸ್ಟ್ ಏನಾತ? NSG ಆತಲ್ಲ. ನೆಕ್ಸ್ಟ್ ಇದು ರೀಸೆಂಟಾಗಿ LPG ಗ್ಯಾಸ್. ಇದು ಸ್ವಿಗಿದ ಇನ್ಸ್ಟಾಮಾರ್ಟ್ದವ್ರು ಬರ್ತೈತಿಲ್ಲ, ಸ್ವಿಗಿ ಅಂತ ಬರ್ತೈತಿಲ್ಲ ಡೆಲಿವರಿ. ಅದ್ರೊಳಗೆ ರೀಸೆಂಟಾಗಿ ಏನು ಮಾಡ್ರಂದ್ರೆ ಅಲಾವ LPG ಗ್ಯಾಸ್ ಸಿಲಿಂಡರ್. ಇವು ಏನು ಕೇಳಿರ್ತಾನೆ ಗೊತ್ತಾನ ಕ್ವಶನ್? LPG ಗ್ಯಾಸ್ ಸಿಲಿಂಡರ್ ತಗೋಬೇಕಾರೆ ಏನೈತೆ ಅಂದ್ರೆ ಅವ್ರು ಗೌರ್ಮೆಂಟ್ ಯಾವ್ದಾರು ಆಫೀಸ್ ಇರ್ತಾವ. ಅದು ಗೌರ್ಮೆಂಟ್ ಆಫೀಸ್ ಅಂತಲ್ಲ, ಪ್ರೈವೇಟ್ದವ್ರು BPCL, HPCL, ಇಂಡಿಯನ್ ಆಯಿಲ್ ಅಂತ ಬರ್ತಾವಲ್ಲ ಅವ್ರ ಕಡೆ ಹೋಗಿ ಡೈರೆಕ್ಟಾಗಿ ಗ್ಯಾಸ್ ಡೆಲಿವರಿ ತೊಗೋತೀವ್ರಿ. ಈಗ ಏನು ಮಾಡ್ರಂದ್ರೆ ರೀಸೆಂಟಾಗಿ ಈಗ ಸ್ವಿಗಿ ಒಳಗೆ ಬರ್ತೈತಲ್ಲ ಊಟ ಗೀಟ ಆರ್ಡರ್ ಮಾಡ್ತೀವಲ್ಲ ಅದ್ರೊಳಗೆ ಈಗ ಏನು ಮಾಡತ್ತಾರ ಅಂದ್ರೆ ಗ್ಯಾಸ್ ಸಿಲಿಂಡರ್ ಸದ ಆರ್ಡರ್ ಮಾಡ್ಬೋದು ಅಂದ್ರೆ ಮನೆಗೆ ಬರಕ್ಕೆ. ಇದು LPG ಏನು ಕ್ವಶನ್ ಕೇಳಿರ್ತಾನೆ ಗೊತ್ತಾನ? ಇರಲಿ ನಗುದಾಕೈತೆ. ಆಮೇಲೆ ಕ್ವಶನ್ದಾಗ ಕನ್ಫ್ಯೂಸ್ ಆಕೋ ಅದಕ್ಕೆ ಹೇಳತ್ನ. ಸ್ವಿಗಿ ಇನ್ಸ್ಟಾಮಾರ್ಟ್ ಅಂತ ಬರ್ತೈತಿ. ಏನು ಬಿರಿಯಾನಿ ಅದು ಆರ್ಡರ್ ಮಾಡ್ತಿರ್ತೀವಲ್ಲ ಅದ್ರ ಜೋಡ ಈಗ ಇದನ್ನು ಮಾಡ್ಬೋದು. ಗ್ಯಾಸ್ ಎಷ್ಟು ಮ್ಯಾಕ್ಸಿಮಮ್ ವೇಟೇಜ್ ಗ್ಯಾಸ್ಗಳನ್ನ ಆರ್ಡರ್ ಮಾಡ್ಬೋದು? ಆಪ್ಷನ್ ಕೊಡ್ಲಿ. 14, 15, 10. 14. ವೆರಿ ಗುಡ್. ತಪ್ಪ. ಯಾವ್ದು? 10. ಇದು ನೆನಪಿಟ್ಕೋರಿ. ಮ್ಯಾಕ್ಸಿಮಮ್ 10. ಇದು ಯಾಕೆ ಉದ್ದೇಶಕ್ಕೆ ಕೇಳಿರ್ತಾನೆ ಗೊತ್ತಾನ? ಡೆಪ್ತ್ ಕೇಳಿದಾಗ ಬೆಂಗಳೂರು ಬೇಸ್ಡ್ ರೀಸೆಂಟಾಗಿ ಏನು ಮಾಡಿದ್ರೆ ಸ್ವಿಗಿದವ್ರ ಒಪ್ಪಂದ ಮಾಡ್ಕೊಂಡಾರ್ರಿ. LPG ಗ್ಯಾಸ್ ಸಿಲಿಂಡರ್ಸ್ ಬರ್ತಾವಲ್ಲ ಮ್ಯಾಕ್ಸಿಮಮ್ ಎಷ್ಟು kg ತನ ಆರ್ಡರ್ ಮಾಡ್ಬೋದು ಅಂದ್ರೆ 10 kg ತನ ಗ್ಯಾಸ್ಗಳು. ಇದು ಯಾಕೆ ಆದ್ಯತೆ ಕೊಟ್ಟರೆ ಆಲ್ರೆಡಿ ನಾವು LPG ಸಿಲಿಂಡರ್ ತಗೋಬೇಕಾದ್ರೆ ಕಂಪಲ್ಸರಿ ರೂಲ್ಸ್ ಏನೈತೆ ಅಂದ್ರೆ ಕರ್ನಾಟಕದಾಗ ನಮ್ಮಲ್ಲಿ ಉಜ್ವಲ ಯೋಜನೆ ಅಂತ ಗೊತ್ತೈತಿ. ಸೆಂಟ್ರಲ್ ಗೌರ್ಮೆಂಟ್ ತಂದಿದ್ರೆ ಪ್ರಧಾನ ಮಂತ್ರಿ ಉಜ್ವಲ. ಎದ್ರ ಸಲ್ಮಂತ್ ತರ್ತಾರೆ ಏನ್ರಿ?
LPG ಗ್ಯಾಸ್ ಸಿಲಿಂಡರ್ಗಳು 1 ವರ್ಷದಾಗ ಎಷ್ಟು ಕೊಡ್ಬೇಕಂದಿರ? 1 ವರ್ಷದಾಗ 6 ಕೊಡ್ಬೇಕಂದ್ರೆ ಅದನ್ನ ತೆಗೆದು ಈಗ ವರ್ಷದಾಗ 12 ಕೊಡ್ಬೇಕಂದ್ರೆ ಅದನ್ನ ತೆಗೆದು 6ಕ್ಕೆ ಬಂದ್ರೆ ಈಗ 4ಕ್ಕೆ ಬಂದಾರ. ಈಗ ಪ್ರೆಸೆಂಟ್ 4 ಏನೋ ಕೊಡತ್ತಾರ. ಇದು ಸಬ್ಸಿಡಿ ಥ್ರೂ ಕೊಡ್ತಿದ್ರೆ ಹೇಳ್ತೀನಿ ಪೂರ್ತಿ. ಉಜ್ವಲ ಅಂತ ಬರ್ತಿತ್ತ, ಮೊದಲು ಏನು ಮಾಡಿದ್ರೆ ತಿಂಗಳಿಗೆ ಒಂದೊಂದು ಗ್ಯಾಸ್ ಕೊಡ್ಬೇಕಂದಿದ್ರೆ ಕರೆಕ್ಟ್, ಅದು 12 ಇತ್ತು, ಅದನ್ನ ಮತ್ತೆ ಡಿಕ್ರೀಸ್ ಮಾಡಿ 6ಕ್ಕೆ ತಂದಿದ್ರು. ಈಗ 4 ಏನೋ ಕೊಡತ್ತಾರ ಅದನ್ನ ಗ್ಯಾಸ್. ಉಜ್ವಲ ಸ್ಕೀಮ್ ಅಂದ್ರೆ LPG ಗ್ಯಾಸ್ ಸಿಲಿಂಡರ್ ಕೊಡತ್ತಾರ. ಯಾಕಂದ್ರೆ ಹಳ್ಳಿ ಒಳಗೆ ಇವು ಕಟ್ಟಿಗೆ ಅದು ಇದನ್ನ ಯೂಸ್ ಮಾಡಿ ಏನಾಕಿತ್ತಂದ್ರೆ ಲಂಗ್ಸಿಗೆ ಎಫೆಕ್ಟ್ ಹಾಕಿದ್ವಲ್ಲ, ರೋಗಗಳು ಬರ್ತಾವತ್ತೆ. ಏನು ಮಾಡಿದ್ರೆ LPG ಗ್ಯಾಸ್ ಸಿಲಿಂಡರ್ ಕೊಡ್ಬೇಕಂತ ಇದನ್ನ ತಂದಿದ್ರಿ, ಯಾವ್ದಂದ್ರೆ ಉಜ್ವಲ ಸ್ಕೀಮ್. ಆ ಉಜ್ವಲ ಸ್ಕೀಮ್ ಅಂಡರ ಗ್ಯಾಸ್ ತಗೋಬೇಕಾದ್ರೆ ಏನಿತ್ತಂದ್ರೆ ಕಂಪಲ್ಸರಿ ಅವರ ಗ್ಯಾಸ್ ಕನೆಕ್ಷನ್ ಹೊಂದಿರ್ಬೇಕಕ್ಕ. ಗ್ಯಾಸ್ ಕನೆಕ್ಷನ್ ಅಂದ್ರೆ ಗ್ಯಾಸ್ ಏನೋ ತರ್ತೀರಿ ಅದ್ರದ್ದು ಅದು ಉರಿ ಮ್ಯಾಲಿಂದ ಬರ್ತೈತ್ಲ, ಅದ್ರ ಕನೆಕ್ಷನ್ ಇದ್ದಿದ್ದು ಅಷ್ಟ ಅಲೌ ಮಾಡ್ತಿದ್ರು. ಬಟ್ ಈಗೇನು ಈ ಸ್ವಿಗ್ಗಿ ಮಾಡಿದಾಗ ಡೆಲಿವರಿ ಆಗತ್ತೈತ್ಲ, ಇದಕ್ಕೆ ಗ್ಯಾಸ್ ಕನೆಕ್ಷನ್ ಕಂಪಲ್ಸರಿ ಅಂತ ರೂಲ್ಸ್ ಇಲ್ಲ. ಮ್ಯಾಕ್ಸಿಮಮ್ ಎಷ್ಟು ತರಿಸ್ಬೋದು ಅಂದ್ರೆ 10 kg ತನಕ ತರಿಸ್ಬೋದು. ಇದರಿಂದ ಯಾರಿಗೆ ಯೂಸ್ ಆಕೈತೆ ಅಂದ್ರೆ ಸ್ಟೂಡೆಂಟ್ಸ್ಗಾಗಲಿ ಅಥವಾ ಏನ್ರ ಜಾಬ್ ಮಾಡ್ತಿರ್ತಾರಲ್ಲ, ಬೇರೆ ಕಡೆ ಯಾವ್ದಾರ ಸ್ಟೇಟ್ನಾಗ ಹೋಗಿ ಜಾಬ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಏನು ಮಾಡ್ಬೋದು ಅಂದ್ರೆ 10 kg 5 kg ಸಿಲಿಂಡರ್ ತರಿಸ್ತೀವಲ್ಲ ನಾವು ಸಣ್ಣ ಸಣ್ಣ ರೂಮ್ನಾಗ ಇಟ್ಕೊಳಕ್ಕೆ, ಅಂಥ ಸಿಲಿಂಡರ್ಗಳನ್ನ ಸ್ವಿಗ್ಗಿದಾಗ ಆರ್ಡರ್ ಮಾಡ್ಬೋದು. ರೀಸೆಂಟಾಗಿ ಅಲೌ ಮಾಡ್ರೆ ಇದನ್ನು HPCL ದವ್ರ ಜೋಡ ಸೈನ್ ಮಾಡ್ಕೊಂಡಾರೋ BPCL ದವ್ರ ಜೋಡ ಮಾಡ್ಕೊಂಡಾರ. HPCL BPCL ಯಾರ ಜೋಡ? HPCL ನೆನಪಿರ್ತೈತಲ್ಲ, HPCL ದವರ ಸ್ವಿಗ್ಗಿ ಜೊತೆ ಏನು ಮಾಡ್ರೆ ಗ್ಯಾಸ್ ಡೆಲಿವರಿ. ಏನಾಯ್ತು ಏನು ಕರೆದ್ರೇನಾ? ಇಲ್ಲಲ್ಲ. ಎಷ್ಟು kg ತನ ಮ್ಯಾಕ್ಸಿಮಮ್? 10 kg. ನೆನಪಿರ್ತೈತಲ್ಲ. ಇದು ಏನು ಉದ್ದೇಶ ಕೇಳಿ ಏನಕ್ಕೆ ಕೇಳಿ ನೆನಪಿಟ್ಕೊಂಡ್ಬಿಡ್ರಿ. ಎದ್ರ ಸಲ್ಮಂದು ಉದ್ದೇಶ ಅಂದ್ರೆ ಸ್ಟೂಡೆಂಟ್ಗೆ ಮತ್ತು ಇವ್ರಿಗೆ ಹೆಲ್ಪ್ ಆಗ್ಲತ್ತ. ಇದಕ್ಕೆ LPG ಕನೆಕ್ಷನ್ ಇರಬೇಕತ್ತಿಲ್ಲ. ಡೈರೆಕ್ಟ್ ಏನು ತೊಗೊಂಡ್ರೆ ಫಸ್ಟ್ ಟೈಮ್ ನಾವು ಸ್ವಿಗ್ಗಿದಾಗ ಡೈರೆಕ್ಟ್ ಹಿಂಗೆ ಬಿರಿಯಾನಿ ಆರ್ಡರ್ ಮಾಡ್ತಿರ್ತಾರಲ್ಲ ಹಂಗೆ ಆರ್ಡರ್ ಮಾಡ್ಬಿಡು. ನೆಕ್ಸ್ಟ್ ಇದು ರಾಧಾ ಚೌಹಾಣ್ ಕಮಿಟಿ ಎದಕ್ಕತ್ತೆ? ಇದು ರಾಧಾ ಚೌಹಾಣ್ ಕಮಿಟಿ ಅಂತ ಬಂದ ಕೂಡಲೇ ಹೇಳಿದಿಲ್ಲ ಎದ್ರ ಸಲ್ಮಂದ್. CBSE ದೊಳಗೆ OSM ರಿವ್ಯೂ ಮಾಡಕ್ಕೆ, OSM ಫುಲ್ ಫಾರ್ಮ್ ಕೇಳ್ರ, ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಚೀತಾ ಮೂಮೆಂಟ್ ಹೇಳಿದ್ವಿ ನೋಡ್ರಿ, ಮತ್ತೆ ನ್ಯೂಸ್ನಾಗ ಬಂದೈತೆ. ಅದು ಯಾವ ಹೊಳಮುಳ ನ್ಯೂಸ್ ಹಾಕಿರ್ತಾವಲ್ಲ ಅದ್ರ ಮೇಲೆ ಕ್ವಶನ್ ಕೇಳ್ತಿರ್ತಾನ. ಚೀತಾ ಮೂಮೆಂಟ್ ಅಂತ ಬರ್ತೈತಿ. ಎಲ್ಲಿ ಮಾಡ್ತಾರೆ ಚೀತಾ ಮೂಮೆಂಟ್? ಎಲ್ಲಿ? ಮಧ್ಯಪ್ರದೇಶದಾಗ. ವೆರಿ ಗುಡ್. ಚೀತಾ ಮೂಮೆಂಟ್ ಅಂತ ಯಾವ ಉದ್ದೇಶಕ್ಕೆ ಮಾಡ್ತಾರೆ? ಆಪ್ಷನ್ ಕೊಡ್ಲಿ. ಎಲ್ಲಿ? ನದಿ ಜೋಡಣೆ ವ್ಯವಸ್ಥೆ ಏನು ಮಾಡತ್ತಾರ ಅಂದ್ರೆ ಅಪೋಸ್ ಮಾಡತ್ತಾರೆ. ಯಾವ ನದಿ ಜೋಡಣೆ ವ್ಯವಸ್ಥೆ? ಕೇನ್ ಬೆಟ್ಟವ. ಭಾರತದ ಮೊದಲ ನದಿ ಜೋಡಣಾ ವ್ಯವಸ್ಥೆ ಯಾವ್ದಂದ್ರೆ ಕೇನ್ ಮತ್ತು ಬೆಟ್ಟವ. ಯಾವ್ದ್ರದ್ದು ಟ್ರಿಬ್ಯೂಟರಿ ಅಥವಾ ಯಾವ್ದ್ರದ್ದು ಉಪನದಿಗಳು? ಯಮುನಾ ನದಿ ಉಪನದಿ. ಯಮುನಾ ನದಿ ಉಪನದಿ ಯಾವ್ದಂದ್ರೆ ಕೇನ ಮತ್ತು ಬೆಟ್ಟವ ಬರ್ತದೆ. ಈ ಕೇನ್ ಬೆಟ್ಟವ ಅಂತ ಬರ್ತದೆ. ಇದ್ರೊಳಗೆ ಒಂದು ದುಧ್ವಾ ಡ್ಯಾಮ್ ಅಂತ ಕಟ್ಟತ್ತಾರ. ದುಧ್ವಾ ಡ್ಯಾಮ ಯಾವ ನದಿ ಕಟ್ಟತ್ತಾರ? ಕೇನ್ ರಿವರ್. ಇವೆರಡು ಕನ್ಫ್ಯೂಸ್ ಆಗಬಾರ್ದ, ಪೂರ್ತಿ ಹೇಳ್ಬಿಡ್ತೇನೆ. ಭಾರತದ ಮೊದಲ ನದಿ ಜೋಡಣಾ ವ್ಯವಸ್ಥೆ ಯಾವ್ದಂದ್ರ ಕೇನ್ ಬೆಟ್ವಾ ರಿವರ್. ಈ ಕೇನ್ ಬೆಟ್ವಾ ರಿವರ್ದಿಂದ ಯಾವ್ದು? ಅದ್ರ ಮೇಲೆ ಕ್ವಶನ್ ಏನು ಕೇಳಿದ್ರೆ ಕೇನ್ ಬೆಟ್ವಾ ರಿವರ್ ಯಾವ 2 ಸ್ಟೇಟ್ ನಡು ಬರ್ತದ್ರೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಇದೇ ಯಾವ ರೀಸನ್ಗೆ ಹೈಯೆಸ್ಟ್ ಇರಿಗೇಷನ್ ಅಥವಾ ಹೈಯೆಸ್ಟ್ ಯೂಸ್ ಆಕತ್ತೆ ಅಂದ್ರೆ ಬುಂದೇಲ್ಖಂಡ ರೀಸನ್ ಅಂತ ಕರಿತೀವಿ. ಮಧ್ಯ ಭಾರತದಾಗ ಬಂದಾಗ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ನಡುವಿನ ಭಾಗ ಐತ್ಲ, ಅದಕ್ಕೆ ಬುಂದೇಲ್ಖಂಡ ಅಂತ ಕರಿತಾರೆ. ಯಾಕೆ ಬುಂದೇಲ್ಖಂಡ ಅಂತ ಕರಿತಾರೆ ಅಂದ್ರೆ ಮೆಕ್ಕಲ ಮಣ್ಣು ಜಾಸ್ತಿ ಐತ್ರಿ, ಅಲ್ಲಿ ಫಲವತ್ತತೆ ಜಾಸ್ತಿ ಇರಂತೆ. ಅಲ್ಲಿಂದ ಇದನ್ನೇನಂತರ ನೀರಾವರಿ ವ್ಯವಸ್ಥೆನ ಉತ್ತೇಜನ ಕೊಡ್ಬೇಕಂತ ಕೇನ ಮತ್ತು ಬೆಟ್ವಾ ಅಂತ ಬರ್ತದೆ. ಬೆಟ್ವಾ ಈ ಕಡೆ ಹರಿತೈತೆ ಮಧ್ಯಪ್ರದೇಶದಿಂದ ಡೈರೆಕ್ಟ್ ಯಮುನಾ ನದಿ ಕೂಡಕ, ಕೇನ್ ನದಿ ಈ ಕಡೆ ಹರಿತಿರ್ತದೆ. ರಿವರ್ ಲಿಂಕಿಂಗ್ ಅಂತ ಕರಿತೀವಿ. ಇವು ಎರಡು ಏನಂದ್ರೆ ಈ ಕಡೆದು ಒಂದು ಹೋಗತಿ, ಈ ಕಡೆದು ಒಂದು ಹೋಗತಿ. ಇದು ನಡು ಬುಂದೇಲ್ಖಂಡ ರೀಸನ್ ಬರ್ತದೆ. ಬುಂದೇಲ್ಖಂಡ ರೀಸನ್ ಸೈಡ್ ಆಗಿ ಹೊಂಟವು. ಬುಂದೇಲ್ಖಂಡ ರೀಸನ್ ನಡು ನೀರು ಬೇಕಾಗೈತಲ್ಲ, ಅದಕ್ಕೆ ಏನ್ ಮಾಡತ್ತಾರ? ದುಧ್ವಾ ಡ್ಯಾಮ್ ಅಂತ ಕಟ್ಟತ್ತಾರೆ. ಇವು ಡ್ಯಾಮ್ ಎದಕ್ಕೆ ಕನ್ಫ್ಯೂಸ್ ಮಾಡ್ತಾರಂದ್ರೆ ಈಗ ಅವ್ರು ಪ್ರೊಟೆಸ್ಟ್ ಮಾಡೋದು ಉದ್ದೇಶ ಏನೈತೆ ಅಂದ್ರೆ ದುಧ್ವಾ ಡ್ಯಾಮ್ ಅಲ್ಲ, ಅದು ಪಕ್ಕ ದದ್ವಾ ಏನಂತಾರ ಅದಕ್ಕೆ? ದದೌನ್ ಕರೆಕ್ಟ್. ದದೌನ್ ರಿವರ್ ಅಂತ ಕರೀತಾರ. ದದೌನ್ ರಿವರ್ ಅಂತ ಕರೀತಾರ. ಇವು ಎಲ್ಲಿಗೆ ಬಂದಿ? ಎಲ್ಲಿಗೆ ಯಾವ್ದು ಹೇಳಿದ್ವಿ ಈಗ? ಕೇನ್ ಬೆಟ್ವಾ. ಕೇನ್ ಬೆಟ್ವಾ ಅಂತ ಬಂದಿತ್ತಲ್ಲ, ಎಲ್ಲಿ ಹರಿತೈತೆ ಅಂದ್ರೆ ಈ ಕಡೆ ಬೆಟ್ವಾ ರಿವರ್ ಹರಿತೈತ್ರಿ, ಈ ಕಡೆ ಕೇನ್ ರಿವರ್ ಹರಿತಿರ್ತದೆ. ಇವು ಎರಡು ಹೋಗಿ ಯಮುನಾ ನದಿಗೆ ಎಲ್ಲಿ ಅಂದ್ರೆ ಉತ್ತರ ಪ್ರದೇಶದಾಗ ಕೂಡ್ತಾವ್. ಅದು ಕೂಡು ಟೈಮ್ನಾಗ ನಡು ಏನಿಲ್ಲ ಅದಕ್ಕೆ ಬುಂದೇಲ್ಖಂಡ ರೀಸನ್ ಅತ್ತಾವ. ಅವ್ ಕ್ವಶನ್ ಏನ್ ಕೇಳಿರ್ತಾನಂದ್ರೆ ಕೇನ್ ಬೆಟ್ವಾ ರಿವರ್ ಲಿಂಕೇಜ್ ದಿಂದ ಯಾವ ಒಂದು ಪ್ರದೇಶಕ್ಕೆ ಅಥವಾ ಯಾವ ಪ್ರದೇಶಕ್ಕೆ ಯೂಸ್ ಆಗುದಿತ್ತಂದ್ರೆ ಬುಂದೇಲ್ಖಂಡ ರೀಸನ್. ಅವು ಎರಡು ಎಲ್ಲಿ ಬರ್ತಾವ ಅಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಭಾಗದಾಗ. ಈ ದುಧೌನ್ ಅಂತ ಡ್ಯಾಮ್ ಕಟ್ಟಾತಾರಲ್ಲ ಎಲ್ಲಂದ್ರೆ ಕೇನ್ ರಿವರ್. ಈ ಡ್ಯಾಮ್ ಕಟ್ಟಿರ್ತೇನೆ, ಅಲ್ಲಿಂದ ನೀರ್ ಏನಿರ್ತೈತಲ್ಲ ಆ ನೀರು ಡೈರೆಕ್ಟ್ ಏನ್ ಮಾಡ್ತಾರೆ ಅಂದ್ರೆ ನಡು ಕೆನಾಲ್ ಮುಖಾಂತರ ಎಲ್ಲಿ ಕುಡಿಸೋದಂದ್ರೆ ಬೆಟ್ವಾ ರಿವರ್ ಕುಡಿಸೋದು. ಅದನ್ನ ಕೂಡಿಸಿದ್ರೆ ನಡು ಏನು ಬುಂದೇಲ್ಖಂಡ ರೀಸನ್ ಬರ್ತೈತಲ್ಲ ಅದೆಲ್ಲ ಇರಿಗೇಷನ್ ಸಪ್ಲೈ ಹಾಕಿರ್ತೈತೆ ಅಂತ ಮಾಡತ್ತಿದ್ರು. ಈಗ ಏನಿದ್ ದುಧೌನ್ ಡ್ಯಾಮ್ ಕಟ್ಟಾತಾರಲ್ಲ ಆ ಡ್ಯಾಮ್ ಕಟ್ಟು ಸಲ್ಮಂದ ಏನ್ ಮಾಡತ್ತಾರ ಅಂದ್ರೆ ಪ್ರೊಟೆಸ್ಟ್ ಮಾಡತ್ತಾರ ಮಧ್ಯಪ್ರದೇಶದಾಗ. ಚೀತಾ ಮೂಮೆಂಟ್ ವಿಶೇಷತೆ ಯಾಕಂದ್ರೆ ನಾವು ಅಪಿಕೋ ಮೂಮೆಂಟ್, ಚಿಪ್ಕೋ ಮೂಮೆಂಟ್ ಕೇಳಿದ್ದಿಲ್ಲ. ಈ ಚೀತಾ ಮೂಮೆಂಟ್ ಆಗಿ ಏನ್ ಮಾಡತ್ತಾರ ಅಂದ್ರೆ ಚಿತೆ ಮೇಲೆ ತಾವ ಮಾಡ್ಕೊಂಡ್ಬಿಡ್ತಾರ ಸಾಯುಕ್ಕಿಂತ ಮುಂಚೆನ. ಈಗ ನಾವು ಇದ್ರದಿಂದನ ಪ್ರೊಟೆಸ್ಟ್ ಮಾಡ್ತೀವತ್ತ ಇದ ಎಲ್ಲಿ ಮಾಡತ್ತಾರ ಅಂದ್ರೆ ಗೊತ್ತಾತಲ್ಲ ಪೂರ್ತಿ. ಯಾವ ನದಿಗೆ ದುಧೌನ್ ರಿವರ್ ಡ್ಯಾಮ್ ಕಟ್ಟಾತಾರ ಅಂದ್ರೆ ಕೇನ್ ರಿವರ್. ಇದು ಕ್ವಶನ್ ಏನ ಇಂದ ಮಾಡಿ ಕೇಳ್ರು ನೆನಪಿಟ್ಕೊರಿ. ಭಾರತದ ಮೊದಲ ನದಿ ಜೋಡಣಾ ವ್ಯವಸ್ಥೆ ಯಾವ್ದಂದ್ರ ಕೇನ್ ಬೆಟ್ವಾ. ಯಾವ 2 ಸ್ಟೇಟ್ಗಳು ಬರ್ತಾವ ಕೇಳ್ರ? ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಯಾವ ರೀಸನ್ಗೆ ನೀರು ಸೌಲಭ್ಯ ಕಲ್ಪಿಸ್ಬೇಕಂದ್ರೆ ಬುಂದೇಲ್ಖಂಡ್. ಇವೆರಡು ಯಾವ್ದ್ರದ್ದು ಟ್ರಿಬ್ಯೂಟರಿ ಅಂತ ಕೇಳ್ರ? ಯಮುನಾ ನದಿ ಟ್ರಿಬ್ಯೂಟರಿ. ವೆರಿ ಗುಡ್. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಬ್ರಿಕ್ಸ್ ದ ಲೇಬರ್ ಮೀಟಿಂಗ್ ಅಂತ ಬ್ರಿಕ್ಸ್ ಲೇಬರ್ ಮೀಟಿಂಗ್. ಯಾಕಂದ್ರೆ ಬ್ರಿಕ್ಸ್ ಸಮಿಟ್ ಆಗುತ್ತಾನೆ ಎಷ್ಟು ಮೀಟಿಂಗ್ ಹಾಕ ಅವ್ನು ನೋಡಬೇಕು, ಯಾವಾಗ ಹೆಂಗೆ ಹೊಂದಿಸಿದಾಗ ಕೊಡ್ತಾನೆ ಗೊತ್ತಿಲ್ಲ. ಲೇಬರ್ ಮೀಟಿಂಗ್ ಎಲ್ಲಿ ಹಾಕತ್ತೆ ಹೇಳ್ರಿ? ಬ್ರಿಕ್ಸ್ದ ಎಲ್ಲಿ?
ಬ್ರಿಕ್ಸ್ ಲೇಬರ್ ಮೀಟಿಂಗ್ ಎಲ್ಲಿ ಅಂದ್ರೆ ಹೈದರಾಬಾದ್. ವೆರಿ ಗುಡ್. ಹೈದರಾಬಾದ್ ಬಡ ಬಡ ಹೇಳ್ಬಿಡ್ತೀರಿ. ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ಆಗತ್ತೈತಿ 2026 ಅಂದ್ರೆ ಡೆಲ್ಲಿದಾಗ. ಕರೆಕ್ಟಾ? ಡೆಲ್ಲಿದಾಗ ಅಥವಾ ಇಂಡಿಯಾ ಹೋಸ್ಟ್ ಮಾಡತ್ತೈತಿ ಬ್ರಿಕ್ಸ್ ಸಮ್ಮಿಟ್ ಅಂತ ಬಂದ್ರೆ ಅದ್ರೊಳಗೆ ಪಾರ್ಟ್ ಆಗಿ ಏನು ಮಾಡ್ತಾರೆ ಅಂದ್ರೆ ಒಂದೊಂದು ಸ್ಟೇಟ್ನಾಗ ಒಂದೊಂದು ಮೀಟಿಂಗ್ ಮಾಡ್ಕೋತ ಬರತ್ತಾರ. ಈಗ ಹೇಳ್ರಿ ಬೆಂಗಳೂರಿಂದ ಹೋಗ್ಬಿಟ್ಟು ಸೌತ್ದಿಂದ ಹೋಗ್ರಿ ತಮಿಳ್ನಾಡ್ದಾಗ ಯಾವ್ದಾರ ಆಗೈತೆ ಇಲ್ಲ. ಅದಾದ್ಮೇಲೆ ಮ್ಯಾಲ್ ಬರೋದು ಯಾವ್ದಾರ ಕೇರಳದಾಗ 2 ಮೀಟಿಂಗ್ ಹಾಕೋ ಈಚೆ ಕಡೆ ಸೈಡ್ ಹೋಗೋಣ. ಕೇರಳದಾಗ ಯಾವ್ಯಾವ ಒಂದ ಸ್ಕಿಲ್ಲಿಂಗ ಮತ್ತು ಎಜುಕೇಶನ್ ಎಲ್ಲಿ ಆಕತಿ ಕೊಚ್ಚಿಂದ. ಕರೆಕ್ಟ್. ಸಾರಿ ತಿರುವನಂತಪುರಂ. ಸ್ಕಿಲ್ಲ ಮತ್ತು ಎಂಪ್ಲಾಯಬಿಲಿಟಿ ಬಂದ್ರೆ ಎಲ್ಲಿ ಅಂದ್ರೆ ತಿರುವನಂತಪುರಂ ಅಲ್ಲ. ನೆಕ್ಸ್ಟ್ ಇನ್ನೊಂದು ವರ್ಕಿಂಗ್ ವುಮೆನ್ ಅಂತ ಬಂದ್ರೆ ಕೊಚ್ಚಿ. ಅದ ಕೇರಳದ ಕೊಚ್ಚಿ. ನೀವು 2 ಪ್ಲೇಸ್ ಬೇರೆ ಅದ ನೋಡ್ರಿ. ಸ್ಕಿಲ್ಲಿಂಗ ಮತ್ತು ವರ್ಕಿಂಗ್ ಬರ್ತೇಳಿ ಎಲ್ಲಿ ಬರ್ತೈತೆ ಅಂದ್ರೆ ತಿರುವನಂತಪುರಂದಾಗ ಮಾಡ್ತಾರ. ಆಮೇಲೆ ಇದನ್ನ ವುಮೆನ್ ಮೀಟಿಂಗ್ ಅಂತ ಮಾಡ್ತಾರ. ಅದು ಎಲ್ಲಿ ಅಂದ್ರೆ ಕೊಚ್ಚಿಂದಾಗ. ಉಲ್ಟಾ ಹೇಳ ಮತ್ತೆ ಕರೆಕ್ಟ್ ಹೇಳಲ್ಲ. ಇವು 2 ಎಲ್ಲಿ ಅಂದ್ರೆ ಕೇರಳದ. ಕೇರಳ ಆದ್ಮೇಲೆ ಮ್ಯಾಲ ಕರ್ನಾಟಕದಾಗ 2 ಹಾಕೋ. ಬೆಂಗಳೂರಾಗ ಯಾವ ಬಾಹ್ಯಾಕಾಶ ಮತ್ತು ಇನ್ನೊಂದು ಅಂದ್ರೆ ಸೈ ಹತ್ ಬರ್ತೈತಿ. ಆಡಿಟ್ ಹತ್ ಬರ್ತೈತಿ. ಅದ್ರ ರಿವಿಷನ್ ಮಾಡ್ರೆ ನೆನಪಿರ್ತಾವ. ಅವೆಂಟ್ ಟಪ್ಪತ್ತಲ್ಲಿ ನೆನಪಿರ್ತಾವ. ಇವು 4 ಅದು. ಇದಾದ್ಮೇಲೆ ಈಚೆ ಕಡೆ ಆಂಧ್ರ ಪ್ರದೇಶದಾಗ ಯಾವ್ದಾಗೈತೆ ಇಲ್ಲ. ಅದ್ರ ಮೇಲೆ ಆಂಧ್ರ ಪ್ರದೇಶದಾಗ ಯಾವ್ದಾಗೈತೆ ಇಲ್ಲ. ಆಂಧ್ರ ಪ್ರದೇಶದಾಗ ಆಗಿಲ್ಲ. ಯಾವ್ದಾತ? ಹೈದರಾಬಾದ್. ಆಂಧ್ರದಾಗ ಎಲ್ಲಿ ಬರ್ತೈತೆ? ತೆಲಂಗಾಣದಾಗಲ್ಲ. ತೆಲಂಗಾಣ ಆಂಧ್ರ ಬೇಡ ಇಲ್ಲಿ. ತೆಲಂಗಾಣದಾಗ ಯಾವ್ದಾಕತ್ತೆ ಅಂದ್ರೆ ಹೈದರಾಬಾದ್. ಇವು 2 ಆದವಲ್ಲ ಗೊತ್ತಾದವಲ್ಲ 2. ಕೇರಳ ಮತ್ತು ಕರ್ನಾಟಕ ಆತ. ಕೇರಳದಾಗ 2 ಯಾವ ಅಂದ್ರೆ ಒಂದ ತಿರುವನಂತಪುರಂದಾಗ ಮಾಡ್ತಾರೆ. ಇವು ಪ್ಲೇಸ್ಗಳು ಕಂಪಲ್ಸರಿ ನೆನಪಿಟ್ಕೋರೆ. ಸ್ಟೇಟ್ ನೆನಪಿಟ್ಕೊಂಡು ಹೋದ್ರೆ ಅವ್ನು ಕನ್ಫ್ಯೂಸ್ ಆಗಕ್ಕೆ ಅವ 2 ಸ್ಟೇಟ್ ಕೊಟ್ಟು ಇವು 2 ಎಲ್ಲಿ ನಡೆದಾವ್ ಕೇಳ್ತಾನೆ. ಒಂದೇನಂದ್ರೆ ವರ್ಕಿಂಗ್ ಆ್ಯಂಡ್ ಇದನ್ನ ಏನಂತಾರೆ ಎಂಪ್ಲಾಯಬಿಲಿಟಿ ಬರ್ತೈತಿ. ಅಥವಾ ಏನಂತಾರೆ ಸಾರಿ ಎಜುಕೇಶನ್ ಆ್ಯಂಡ್ ಎಂಪ್ಲಾಯಬಿಲಿಟಿ ಬರ್ತೈತಿ. ಎಲ್ಲಿ ಅಂದ್ರೆ ತಿರುವನಂತಪುರಂದಾಗ. ಮಹಿಳೆಯರದ್ದು ಡೆಡಿಕೇಟೆಡ್ ಆಗಿ ಬಂದ್ರೆ ಕೊಚ್ಚಿಂದ. ಕೇರಳದಾಗ 2 ಅದು. ಅದಾದ್ಮೇಲೆ ಮ್ಯಾಲ ಕರ್ನಾಟಕ ಬರ್ತೈತಿ. ಅಲ್ಲಿ 2 ಯಾವಂದ್ರೆ ಬೆಂಗಳೂರಾಗ ಅಂದ್ರೆ ಬಾಹ್ಯಾಕಾಶದ್ದು ಒಂದ. ಇನ್ನೊಂದು ಯಾವ್ದಂದ್ರೆ ಆಡಿಟ್ ಮಾಡ್ತಾರ ಅಥವಾ ಸೈ ಅಂತ ಕರಿತೀವಿ. ಆಡಿಟ್ ಅಂದ್ರೆ ಎಲ್ಲ ಎನ್ಕ್ವೈರಿ ಮಾಡೋದಕ್ಕೆ ಕರಿತೀವಿ ನಾವು. ಹೆಂಗೆ CAG ಮಾಡ್ತಾರಲ್ಲ ಸೇಮ್ ಅಂತದ್ದು. ಎಲ್ಲಿ ಅಂದ್ರೆ ಬೆಂಗಳೂರಾಗ. ಅದ್ರ ಮಗ್ಲು ಯಾವ್ದಂದ್ರೆ ತೆಲಂಗಾಣಕ್ಕೆ ಹೋಗುದು. ತೆಲಂಗಾಣದಾಗ ಯಾವ್ದು ಹೇಳಿ? ಯಾವ್ದ ತೆಲಂಗಾಣದ ಹೈದರಾಬಾದ್ದಾಗ ಯಾವ್ದಾಗೈತೆ ಅಂದ್ರೆ ಲೇಬರ್ ಮೀಟಿಂಗ್ ಅಂತ ಕರಿತೀವಿ. ಲೇಬರ್ ಮೀಟಿಂಗ್ ಅಂದ್ರೆ ವರ್ಕಿಂಗ್ ಏನ್ ಮಾಡ್ತಿರ್ತೀವಲ್ಲ ಆ ಲೇಬರ್ ಸಲ್ಮಂದ್ ಮೀಟಿಂಗ್ ಮಾಡ್ತಾರೆ. ಅದ್ರ ಮೇಲೆ ಆದ್ರೆ ಒಡಿಸ್ಸಾ ಬರ್ತೈತಿ. ಒಡಿಸ್ಸಾದಾಗ ಯಾವ್ದ? ಪುರಿದಾಗ ಯಾವ್ದು? ಡಿಸಾಸ್ಟರ್. ಒಡಿಸ್ಸಾದ ಪುರಿ ಒಳಗೆ ಯಾವ್ದಂದ್ರೆ ಡಿಸಾಸ್ಟರ್. ಮಹಾರಾಷ್ಟ್ರದಾಗೂ ಯಾವುದು ಇಲ್ಲ. ಇವು ಮುಗಿದು ಅಲ್ಲ 4 ಅದು ಸ್ಟೇಟ್ಗಳು ಯಾವ್ಯಾವ್ದು? ಕೇರಳ, ಕರ್ನಾಟಕ, ತೆಲಂಗಾಣ ಮತ್ತು ಯಾವ್ದಂದ್ರೆ ಒಡಿಸ್ಸಾ 4 ಅದು. ಅದಾದ್ಮೇಲೆ ಡೈರೆಕ್ಟ್ ನಡು ಹೋಗುದು. ನಡು ಹೋದಾಗ ಯಾವ್ದಂದ್ರೆ ಮಧ್ಯಪ್ರದೇಶ ಯಾವ್ದ? ಇಂದೋರ್ ಬರ್ತೈತಿ. ಮಧ್ಯಪ್ರದೇಶ ಇಂದೋರ್ ಎದಕ್ರಿ? ಅಗ್ರಿಕಲ್ಚರ್ ಮೀಟಿಂಗ್ ಮಧ್ಯಪ್ರದೇಶ ಇಂದೋರ್. ಅದ್ರ ಮೇಲೆ ಉತ್ತರ ಪ್ರದೇಶ ಹೋಗುದು. ಉತ್ತರ ಪ್ರದೇಶದ ವಾರಣಾಸಿ. ಅದ್ರ ಸಂಬಂಧ ಕಲ್ಚರ್ ಮೀಟಿಂಗ್. ಅದು ಅಲ್ಲಿ ಉತ್ತರ ಪ್ರದೇಶ ವಾರಣಾಸಿ ಬಂದ್ರೆ ಕಲ್ಚರ್ ಮೀಟಿಂಗ್. ಅದ ಆಂಟಿ ಕರೆಕ್ಟ್. ಅದನ್ನ ಈಗ ಅಲ್ಲೇ ಹೊಂಟಿದ್ನಿ. ಇದು ಯಾವ ಮಧ್ಯಪ್ರದೇಶ ಉತ್ತರ ಪ್ರದೇಶ ಆತ. ಅದ್ರ ಮೇಲೆ ಕರೆಕ್ಟ್. ಆಂಟಿ ಡ್ರಗ್ಸ್ ಎಲ್ಲಿ ಮಾಡ್ರ ಅಂದ್ರೆ ಅಸ್ಸಾಂದ ಗುವಾಹಟಿ. ಅಥವಾ ಹಿಂಗೆ ಏನಾರ ಕನ್ಫ್ಯೂಸ್ ಮಾಡಕ ಬ್ರಿಕ್ಸ್ ಮೀಟಿಂಗ್ ರೀಸೆಂಟ್ ಆಗಿ ನಾರ್ತ್ ಈಸ್ಟರ್ನ್ ರೀಜನ್ ಒಳಗೆ ಯಾವ ಸ್ಟೇಟ್ನಾಗ ಮಾಡ್ಯಾರ ಅಂತ ಕೇಳ್ಬೋದು. ಅಸ್ಸಾಂದಾಗ ಮಾಡ್ತಾರೆ. ಯಾವ್ದಂದ್ರೆ ಆಂಟಿ ಡ್ರಗ್ಸ್. ಅದಾದ್ಮೇಲೆ ಡೈರೆಕ್ಟ್ ಡೆಲ್ಲಿದೊಳಗೆ ಯಾವ್ದಂದ್ರೆ ಎಕ್ಸ್ಟರ್ನಲ್. ಮತ್ತೆ ಉಳಿದು ಸಾರಿ ಹರಿಯಾಣದೊಂದು ಬಿಟ್ಟಿಲ್ಲ. ಯಾವ್ದಂದ್ರೆ ಎನರ್ಜಿ ಮೀಟಿಂಗ್. ಯಾವ್ದಂದ್ರೆ ಹರಿಯಾಣದಾಗ. ನೆನಪಿರ್ತಾವಲ್ಲ ಎಲ್ಲ ಹಾಪೆ. ಟೂರಿಸಮ್ ಮಾಡ್ರೇನ ಅಲ್ಲಿ ಪಕ್ಕಲ್ಲ. ರಾಜಸ್ಥಾನ್ ಜೈಪುರದಾಗ ಟೂರಿಸಂ ಮೀಟಿಂಗ್ ಅಂದ್ರೆ ರಾಜಸ್ಥಾನ್ ಜೈಪುರ್. ನೆನಪಿರ್ತಾವಲ್ಲ ಎಲ್ಲ ಗೊತ್ತದು. ಹರಿಯಾಣದಾಗ ಏನಂದ್ರೆ ಎನರ್ಜಿ ಮೀಟಿಂಗ್ ಅಂತ ಮಾಡ್ತೀವಿ. ರಾಜಸ್ಥಾನ್ ಜೈಪುರ್ನಾಗ ಟೂರಿಸಮ್. ಎಕ್ಸ್ಟರ್ನಲ್ ಅಫೇರ್ಸ್ ಬಂದಾಗ ಎಲ್ಲಿ ಅಂದ್ರೆ ಡೆಲ್ಲಿ ಒಳಗ. ಆಂಟಿ ಡ್ರಗ್ಸ್ ಬಂದಾಗ ಗುವಾಹಟಿ. ಕಲ್ಚರ್ ಬಂದಾಗ ವಾರಣಾಸಿ. ಆಮೇಲೆ ಅಗ್ರಿಕಲ್ಚರ್ ಬಂದಾಗ ಇಂದೋರ. ಡಿಸಾಸ್ಟರ್ ಬಂದಾಗ ಪುರಿ. ವೆರಿ ಗುಡ್. ಸ್ಪೇಸ್ ಬಂದಾಗ ಬೆಂಗಳೂರು. ಆಮೇಲೆ ಸೈದ್ ಬಂದಾಗ ಬೆಂಗಳೂರು. ಆಮೇಲೆ ವರ್ಕಿಂಗ್ ವುಮೆನ್ ಬಂದಾಗ ಯಾವ್ದ? ಕೊಚ್ಚಿನ್. ಆಮೇಲೆ ವರ್ಕಿಂಗ್ ವುಮೆನ್ ಅಂತ ಕರೀತಾರೆ. ಯಾವ್ದಾರ ಕೊಚ್ಚಿನ್. ಎಜುಕೇಶನ್ ಮತ್ತು ಎಂಪ್ಲಾಯಬಿಲಿಟಿ ಬಂದ್ರೆ ತಿರುವನಂತಪುರಂ. ನೆಕ್ಸ್ಟ್ ಹೈದರಾಬಾದ್ ಎದರ್ ಸಲ್ಮಂದ್ ಅಂದ್ರೆ ರೀಸೆಂಟ್ ಆಗಿದ್ದು ಯಾವ್ದಂದ್ರೆ ಲೇಬರ್. ವೆರಿ ಗುಡ್. ನೆಕ್ಸ್ಟ್ ಇಂಡಿಯಾದಾಗ ಫಸ್ಟ್ ಟೈಮ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಅಂತ ಮಾಡ್ಯಾರ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಎಲ್ಲಿ ಮಾಡ್ತಾರೆ ಹೇಳ್ರಿ? ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಇಂಡಿಯಾದ ಫಸ್ಟ್ ನೋಡ್ರಿ. ಇದು ಸ್ಟ್ರಾಟಜಿಕ್ ಅದು. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಅಂದ್ರೆ ಈಗ ಏನಾರ ಮಿಷನ್ಗಳು ಕಳ್ಸಿರ್ತೀವಲ್ಲ. ಈಗ ಹೆಂಗೆ ನಾವು ಹೋಪ್ ಅಂತ ಮಾಡ್ಯಾರ ಗೊತ್ತೈತಿ? ಹೋಪ್ ಎಲ್ಲಿ ಮಾಡ್ಯಾರ? ಲಡಾಖ್ನಾಗ ಮಾಡ್ತಾರೆ. ಹೋಪ್ ಫುಲ್ ಫಾರ್ಮ್ ಏನ? ಹಿಮಾಲಯನ್ ಔಟ್ಪೋಸ್ಟ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ಇದು ಹೋಪ್ ಯಾವ 2 ಗ್ರಹಗಳ ಸಂಬಂಧ? ಮಂಗಳ ಮತ್ತು ಚಂದ್ರ. ಆ ಹೆಸರಿನಾಗ ಮೆನ್ಷನ್ ಮಾಡೋರು. ಹೋಪ್ ಅಂದಾಗ ಹಿಮಾಲಯನ್ ಔಟ್ಪೋಸ್ಟ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್ ಅಂತ ಕೇಳಿರಲ್ಲ. ಅಲ್ಲಿ ಓನ್ಲಿ ಪ್ಲಾನೆಟ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಯಾವ ಪ್ಲಾನೆಟ್ಗಳು ಮಾಡ್ತಾರೆ ಅಂದ್ರೆ ಮಾರ್ಸ ಮತ್ತು ಇನ್ನೊಂದು ಯಾವ್ದಂದ್ರೆ ಮೂನ್. ಇವು 2 ಎಕ್ಸ್ಪ್ಲೋರ್. ಅಂದ್ರೆ ಪ್ಲಾನೆಟರಿ ಅಂದಾಗ ಪ್ಲಾನೆಟ್ಗಳನ್ನ ಅಷ್ಟ. ಬಟ್ ಈಗ ನಾ ಏನು ಹೇಳಿ ಅಂದ್ರೆ ಭಾರತದಾಗ ಇಂಡಿಯಾದಾಗ ಫಸ್ಟ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತ ಹೇಳತ್ತೀನಿ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂದ್ರೆ ಸ್ಪೇಸ್ದಾಗ ಏನೋ ನಾವು ಸೆಟಲೈಟ್ಗಳು ಉಪಗ್ರಹಗಳು ಲಾಂಚ್ ಮಾಡ್ತೀವಿ ಅಥವಾ ಯಾವ್ದಾರ ಗ್ರಹದ ಉಪಗ್ರಹ ಇರ್ತಾವಲ್ಲ ಅವನ್ನೆಲ್ಲ ಮಾಡೋದು ಎಕ್ಸ್ಪ್ಲೋರೇಷನ್ ಸಂಬಂಧ ಒಂದು ಮಾಡ್ಯಾರ. ಎಲ್ಲಿ ಮಾಡ್ಯಾರ ಹೇಳ್ರಿ? ಮಧ್ಯಪ್ರದೇಶದಾಗ ಬರ್ತೈತೆ ಅದು. ಮಧ್ಯಪ್ರದೇಶ ಎಲ್ಲಿ ಅಂದ್ರೆ ಭೋಪಾಲ್ದಾಗ. ಇದು ನೆನಪಿಟ್ಕೊಳ್ಳೋ. ಇಂಡಿಯಾದಾಗ ಫಸ್ಟ್ ಟೈಮ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡ್ಯಾರ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಅಂತ ಕರಿತೀವಿ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಅಂದ್ರೆ ಸ್ಪೇಸ್ ರಿಲೇಟೆಡ್ ಎಲ್ಲ ಬರ್ತಾವೆ. ಇದ್ರೊಳಗೆ ಏನಂದ್ರೆ ಗ್ರಹಗಳು ಬರ್ತಾವೆ, ಸೆಟಲೈಟ್ಗಳು ಬರ್ತಾವೆ, ಏನೆಲ್ಲಾನು ಅನ್ವೇಷಣೆ
ಅಧಿವೇಶನ ಮಾಡ್ತಿರ್ತಾರೆ ಎಲ್ಲಿ ಅಂದ್ರೆ ಮಧ್ಯಪ್ರದೇಶದ ಭೋಪಾಲ್, ಇಂದೋರಲ್ಲಿ ಭೋಪಾಲ್, ಮಧ್ಯಪ್ರದೇಶ ಭೋಪಾಲ್. ನೆನಪಿರ್ತೈತಲ್ಲ. ಹೋಪ್ಗೆ ಇದಕ್ಕೆ ಡಿಫ್ರೆನ್ಸ್ ಏನಂದ್ರೆ ಹೋಪ್ ಮಾಡೋದು ಏನಂದ್ರೆ 2 ಗ್ರಹ ಮಂದಿ ಎಲ್ಲಿ ಮಾಡ್ತಾರೆ ಅಂದ್ರೆ ಲಡಾಖ್ನಾಗ. ನೆನಪಿರ್ತೈತಿ. ಈಗ ಮಧ್ಯಪ್ರದೇಶದ ಹೇಳ್ತಿರ್ ಬಡ ಬಡ ಇದೇ ಬಂದ ಹಿಡಿದ 4 ಹೇಳಿದ್ವಿ ಹೇಳ್ರಿ ನೋಡು ಕರೆಂಟ್ ಅಫೇರ್ಸ್. ಏನೇನು ಮಾಡ್ತಾರೆ ಮಧ್ಯಪ್ರದೇಶ? ಏಷ್ಯಾದಾಗ ಲಾರ್ಜೆಸ್ಟ್ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್. ನೆಕ್ಸ್ಟ್ ಶಿವಪುರಿ. ನೆಕ್ಸ್ಟ್ ಮಧ್ಯಪ್ರದೇಶ. ಮತ್ತು ಮಧ್ಯಪ್ರದೇಶ ಇಂದೋರ್ ಎದಕ್ಕೆ? ಬ್ರಿಕ್ಸ್ ಸಮ್ಮಿಟ್. ನೆಕ್ಸ್ಟ್ ಭೋಜಶಾಲಾ ಸಂಕೀರ್ಣ ಬರೋದು ಮಧ್ಯಪ್ರದೇಶದಾಗ. ನೆನಪೈತಲ್ಲ ಅದು. ನೆಕ್ಸ್ಟ್ ಪಶುಜನ್ಯ ಸಂಬಂಧ ಬಂದ್ರು ಮಧ್ಯಪ್ರದೇಶದಿಂದ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ನಾಗ ಯಾವ್ದೈತೆ? ಮಧ್ಯಪ್ರದೇಶದ ಯಾವ್ದಾರ ಸಿಟಿ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ನಾಗ ಮಧ್ಯಪ್ರದೇಶದಿಂದ ಭೋಜಶಾಲಾದಾಗ ಯಾವ್ದಾರ ಕನ್ಸಿಡರ್ ಮಾಡ್ರ ಅಥವಾ ಮ್ಯೂಸಿಕ್ನಾಗ ಯಾವ್ದಾರ ಮಾಡ್ರ? ಇಲ್ಲ ತೇತ ನೋಡಿ. ಇಲ್ಲ ಖುಜುರಾವೋ ಐತಲ್ಲ ಯುನೆಸ್ಕೋ ಕ್ರಿಯೇಟಿವ್. ಮತ್ತೆ ಹಿಂಗೆ ಮಾಡ್ರೆ ಏನದು? ಹ್ಞೂ ಅಂದಂಗ ಇಲ್ಲ ಅಂದಂಗ. ಮತ್ತೆ ಹಿಂಗೆ ಅಂದ ಇಲ್ಲ ಸಾರಿ ಖುಜುರಾವ್ ಅಲ್ಲ, ಗ್ವಾಲಿಯರ್ ಮ್ಯೂಸಿಕ್ ಸಿಟಿ ಅಂತ ಕರಿತೀವಿ. ಅಲ್ಲಿ ನೋ ಹುಡುಗ ಹೆಂಗದ ಎಷ್ಟೋ ಟೈಮ್. ಇದೆ ರೀಸೆಂಟಾಗಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಬರ್ತೈತೆ ಅಂತ ಹೇಳಿದ್ದು. CAPF ನ್ಯೂಸ್ನಾಗ ಇತ್ತಲ್ಲ, ಅದ್ರ ಮೇಲೆ ಕೇಳ್ಬೋದು. CAPF ಒಳಗೆ ಎಷ್ಟು ಫೋರ್ಸಸ್ ಬರ್ತಾವ್ರಿ? 7 ಫೋರ್ಸಸ್. ನೆನಪದಾವಲ್ಲಿ ಇವು ಯಾವ್ದಕ್ಕೆ ಕ್ವಶನ್ ಅಂದ್ರೆ ರೀಸೆಂಟಾಗಿ ಅದನ್ನ ಸಂಸತ್ನಾಗ ಏನು ಮಾಡತ್ತಿದ್ರೆ ಅಮೆಂಡ್ ಮಾಡತ್ತಿದ್ರೆ. ಎದ್ರ ಸಲ ಅಂದ್ರೆ CAPFಗೆ ಏನು ಅಪಾಯಿಂಟ್ ಆಗಿರ್ತಾರಲ್ಲ ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು ಅಥವಾ ಅದ್ರ ಪ್ರಮೋಷನ್ ಹೆಂಗೆ ಮಾಡ್ಬೇಕಲ್ಲ ಅದನ್ನ ರೂಲ್ಸ್ ರೆಗ್ಯುಲೇಷನ್ ರಿವ್ಯೂ ಮಾಡ್ಬೇಕಂತಂದಿದ್ರು. CAPFದಾಗ ಎಷ್ಟು ಫೋರ್ಸ್ ಬರ್ತಾವ ಅಂದ್ರೆ 7 ಫೋರ್ಸ್ ಬರ್ತಾವ. ನೆನಪದಾವಲ್ಲಿ 7 ಬಡ ಬಡ ಹೇಳ್ತಿರಿ ಒಮ್ಮೆ ಹೇಳ್ರಿ. 1 BSF, CISF, CRPF, SSB. ಕರೆಕ್ಟ್ ನೋಡ್ರಿ. BSF ಅಂತ ಬರ್ತದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರ್ತದೆ. CRPF ಅಂದ್ರೆ ಸೆಂಟ್ರಲ್ ರಿಸರ್ವ್ಡ್ ಆರ್ಮ್ಡ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ CRPF ಆದ್ಮೇಲೆ SSB ಅಂತ ಬರ್ತದೆ. SSB ಅಂದ್ರೆ ಸಶಸ್ತ್ರ ಸೀಮಾ ಬಲ್ ಅಂತ ಕರಿತೀವಿ. ನೆಕ್ಸ್ಟ್ ITBP ಅಂತ ಬರ್ತದೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್. ಅದಾದ್ಮೇಲೆ ಅಸ್ಸಾಂ ರೈಫಲ್. ಅದಾದ್ಮೇಲೆ 7ನೇದು ಇನ್ನೊಂದು NSG ಅಂತ ಬರ್ತದೆ. ಈ NSG SPG ಕನ್ಫ್ಯೂಸ್ ಮಾಡ್ತಿರ್ತಾರ. NSG ಅನ್ನೋದ CAPF ಫೋರ್ಸ್ ಬರ್ತದೆ. NSG ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಕರಿತೀವಿ. NSG ಯಾವಾಗ ಮಾಡ್ತಾರೆ ಗೊತ್ತೈತಲ್ಲ? ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರಿತೀವಿ. ಇದೇ SPGಗೆ ಸಾರಿ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಯಾರು ಕರಿತಾರೆ ಅಂದ್ರೆ NSG ಎದುರು ಬರ್ತೈತೆ CAPF ದಾಗ ಬರ್ತೈತೆ. ನಾಲ್ಕು ಕ್ವಶನ್ ಕೇಳಿದಾಗ CAPF ದಾಗ 7 ಫೋರ್ಸ್ನಾಗ ಯಾವ ಬರಂಗಿಲ್ಲ ಅಂತ 7 ಆಪ್ಷನ್ ಕೊಡಲ್ದ 4 5 ಕೊಟ್ಟ. ಅದ್ರ SPG ಬರ್ತೈತೋ ಇಲ್ಲೋದ್ ಕೇಳ್ರೆ SPG ಬರಂಗಿಲ್ಲ. SPG ಮಾಡಿದ್ದು ಎದ್ರ ಸಲ ಮಂದಿ ಹೇಳ್ರಿ ನೋಡು. ಇದನ್ನ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಕರಿತಾರೆ. ಯಾರಂದ್ರ ಪ್ರಧಾನ ಮಂತ್ರಿಗೆ ಅದು ಸೆಕ್ಯೂರಿಟಿ ಕೊಡೋಕು ಸಲ ಮಂದಿ ಯಾವ್ದು ಬರ್ತಾರಲ್ಲ ಅವ್ರ ಹಿಂದೆಲ್ಲ ಕಮಾಂಡ್ಸೋ ಇರ್ತಾರಲ್ಲ ಅವ್ರಿಗೆ ಏನಂದ್ರೆ SPG ಗ್ರೂಪ್ ಅಂತ ಕರಿತೀವಿ. NSG ಗ್ರೂಪ್ ಅನ್ನೋದ CAPF ದಾಗ ಬರ್ತೈತಿ. ಬಟ್ SPG ಬರಂಗಿಲ್ಲ. ಇವು ಕನ್ಫ್ಯೂಸ್ ಮಾಡೋ ಸಲ್ಮಂದ್ ಕೇಳಿರ್ತಾನ. ಯಾರು SPG ಟೋಟಲ್ VIP ಬರ್ತದೆ. ಓನ್ಲಿ ಪ್ರಧಾನ ಮಂತ್ರಿ ಸಲ್ಮಂದ್ ಮಾಡೋದು. ಪ್ರಧಾನ ಮಂತ್ರಿ ಗಟ್ಟೈತಿ. ಮತ್ತೆ ರಾಷ್ಟ್ರಪತಿಗೆ ಯಾರು ಕೊಡ್ತಾರ? ಫಾರ್ಮರ್ ಕೊಡ್ತಾರೆ. ಇದು SPG ಇದಾತ. ರಾಷ್ಟ್ರಪತಿಗೆ ಯಾರು ಕೊಡ್ತಾರೆ ಹೇಳಿ? ನೀನ ಹೇಳ, ನಂಗೂ ಗೊತ್ತಿಲ್ಲ. ಯಾರು ಕೊಡ್ತಾರೆ ರಾಷ್ಟ್ರಪತಿ? ಸೆಕ್ಯೂರಿಟಿ ಐತೆ ಅವ್ರಿಗೆ. ಅವ್ರು ಏನು ಕಮ್ಮ ಅವ್ರು ಸಪ್ರೇಟ್ ಇಲ್ಲ. ಇದು ಆರ್ಮ್ಡ್ ಫೋರ್ಸಸ್ದವ್ರ ಕೊಡ್ತಿರ್ಬೇಕು. ಹೌದಲ್ಲ? ಪಕ್ಕ ಗೊತ್ತಿಲ್ಲನ? ನಾನು ನೋಡಿ ಹೇಳ್ತಂತು. ಡೆಲ್ಲಿ ಪೊಲೀಸ್ ಕೊಡ್ತಾನ? ಯಾರು ಕೊಡ್ತಾರ ನೋಡಿ ಹೇಳ್ತಾನೆ. ಬಿಡ್ಬಿಡು. ಗೊತ್ತಾತಲ್ರಿ CAPF ದ ನ್ಯೂಸ್ನಾಗ ಐತೆ. CAPF ಬರ್ತೇಳಿ ಅದ್ರೊಳಗೆ ಎಷ್ಟು ಫೋರ್ಸಸ್ ಬರ್ತಾವ ಅಂದ್ರೆ 7 ಫೋರ್ಸಸ್. ಇವು ಕನ್ಫ್ಯೂಸ್ ಎದಕ್ಕೆ ಮಾಡಿರ್ತಾರ? NSG ಅನ್ನೋದ CAPF ದಾಗ ಬರ್ತೈತಿ. ಬಟ್ SPG ಬರಂಗಿಲ್ಲ. SPG ಪ್ರಧಾನ ಮಂತ್ರಿಗೆ ಅವ್ರು ಫಾರ್ಮರ್ ಆದ್ಮೇಲೆ ಕೊಡ್ತಿರ್ತಾರ. SPG ಅಂದ್ರೆ ಏನಂತ ಕರಿತೀವಿ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಕರಿತೀವಿ. ನೆನಪಿರ್ತೈತಲ್ಲ? ಇದಾದ್ಮೇಲೆ ಈಗ ರೀಸೆಂಟ್ ಆಗಿ ಬ್ಲೂ ಬುಕ್ ಮತ್ತೆ ಯೆಲ್ಲೋ ಬುಕ್ ನ್ಯೂಸ್ನಾಗ ಇದ್ದು ಪ್ರೊಟೆಕ್ಷನ್ ಸಲ್ಮಂದ್ ಎಲ್ಲಿದ್ದು ಹೇಳ್ರಿ? ಎದ್ರ ಸಲ್ಮಂದ್ ಯಾರು ಕೊಡ್ತಾರೆ ಇದನ್ನ? ಬ್ಲೂ ಬುಕ್ ಯೆಲ್ಲೋ ಬುಕ್ ಅನ್ನೋದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದವ್ರು ಕೊಡ್ತಾರ. ಇಂಡಿಯನ್ ಆರ್ಮಿದವ್ರು ಕೊಡ್ತಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದಾಗ ಕೊಡ್ತಾರೆ. ನೆನಪೈತಲ್ಲ? ಬ್ಲೂ ಬುಕ್ ಯೆಲ್ಲೋ ಬುಕ್ ಅಂತ ಬಂದ್ರೆ ಯಾರಿಗೆ ಕೊಡ್ತಾರೆ? ಬ್ಲೂ ಬುಕ್ ಯೆಲ್ಲೋ ಬ್ಲೂ ಬುಕ್ ಬಂದ್ರೆ ಓನ್ಲಿ ರಾಷ್ಟ್ರಪತಿ, ಪ್ರೆಸಿಡೆಂಟ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರೈಮ್ ಮಿನಿಸ್ಟರ್. ಯೆಲ್ಲೋ ಬುಕ್ ಬಂದ್ರೆ ಡಿಗ್ನಿಟರೀಸ್ ಅಥವಾ VIPs ಅಂತ ಕರಿತಾರಲ್ಲ ಅವ್ರಿಗೆ ಕೊಡ್ತಾರೆ. ಇವು ನೆನಪಿರ್ತಾವಲ್ಲ? ಕ್ವಶನ್ ಕೇಳ್ತಾರೆ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತಾವ ಅಂದ್ರೆ ಇವ ಹೋಮ್ ಅಫೇರ್ಸ್. ಈ BSF CAPF ಯೂತ್ ಕನ್ಫ್ಯೂಸ್ ಆಗಕ್ಕ ಇಂಡಿಯನ್ ಆರ್ಮಿ ಹಿಂಗೆ ಏನಾರ ಕೊಟ್ಟಿರ್ತೇನೆ. CAPF ಅನ್ನೋದು ಆರ್ಮಿದಾಗ ಬರಂಗಿಲ್ಲ. ನೆನಪಿಟ್ಕೊಡ್ರಿ. ಏನಾಯ್ತು? ಅದು ನೋಡಿ ಆಯ್ತು. CAPF ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ?
ಹೋಮ್ ಅಫೇರ್ಸ್ ಇದು ಎದ್ರ ಸಂಬಂಧ ಹೇಳತ್ನ ರೀಸೆಂಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡತ್ತಾರ CAPF ನಾಳೆ ಏನಿರ್ತೈತೆ ಅಂದ್ರೆ BSF ಇದ್ದವ್ರು ಇಂಡಿಯನ್ ಆರ್ಮಿ ಅಂತ ಕರಿತಿರ್ತೀವಿ. ಇಂಡಿಯನ್ ಆರ್ಮಿ ಅಂಡರ್ ಬರೋದಿಲ್ಲ, ನೆನಪಿಟ್ಕೊಂಡು CRPF ಆಗಲಿ CAPF ಇದನ್ನ ಯಾರಾದ್ರೆ CRPF CISF ಇವ್ರಿಗೆ ಏನತ್ತೀವಿ ಅಂದ್ರೆ ಆಲ್ಮೋಸ್ಟ್ ನಾರ್ಮಲ್ ಏನು ಕರಿತಾರ ಅಂದ್ರೆ ಡೈರೆಕ್ಟ್ ನಾವೆಲ್ಲ ಆರ್ಮಿದವ್ರು ಅಂತ ಕರಿತಿಲ್ಲ. ಆರ್ಮಿ ಅಂತ ಬಂದ್ರೆ ಇಂಡಿಯನ್ ಆರ್ಮಿ ಅಂತ ಇರ್ತೈತೆ ಅವ್ರದ್ದು ಬ್ಯಾಡ್ಜ್ ಮೇಲೆ. ಅದನ್ನ ಬಿಟ್ಟು ಎಲ್ಲರ BSF CRPF ಇತ್ತೇಳಿ ಅವ್ರು ಇಂಡಿಯನ್ ಆರ್ಮಿದಾಗ ಬರಂಗಿಲ್ಲ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಂಟ್ರೋಲ್ನಾಗ ಇರ್ತಾರೆ. ಯಾಕಂದ್ರೆ ಅಮಿತ್ ಶಾ ಕಂಟ್ರೋಲ್ನಾಗ ಇದ್ದಂಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಯಾರಾದ್ರೂ ಹೆಡ್ ಇರ್ತಾರಲ್ಲ ಅವ್ರ ಕಂಟ್ರೋಲ್. ಬಟ್ ಆ ಇಂಡಿಯನ್ ಆರ್ಮಿ ಅನ್ನೋದು ಏನೈತಲ್ರಿ ಇಂಡಿಪೆಂಡೆಂಟ್ ಇಲಾಖೆನೇ ಐತಿ. ಆ ಇಂಡಿಯನ್ ಆರ್ಮಿ ಅಂಡರ್ ಬರೋ 3 ಫೋರ್ಸ್ ಇರ್ತಾವ. ಯಾವ ಫೋರ್ಸ್ ಬರ್ತಾವ? ನೇವಿ, ಆರ್ಮಿ ಮತ್ತು ಏರ್ ಫೋರ್ಸ್. ಈಗ ಹೇಳ್ರಿ ಚೀಫ್ ಹೇಳ್ತೀರಿ ಪಟ ಯಾರದಾರ CDS ಯಾರಾಗ್ಯಾರ ಈಗ ಚೀಫ್ ಡಿಫೆನ್ಸ್ ಸ್ಟಾಫ್ ಯಾರ ರಾಜಾ ಸುಬ್ರಹ್ಮಣ್ಯನ್ ಕರೆಕ್ಟ್. ಯಾರಾದ್ರೆ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಎಷ್ಟನೇದವ್ರು ಇವ್ರು? 3ನೇದವ್ರ 2ನೇದವ್ರು? 3ನೇದವ್ರು. 1ನೇದವ್ರು ಯಾರಿದ್ರು? ಬಿಪಿನ್ ರಾವತ್. 2ನೇದವ್ರು ಅನಿಲ್ ಚೌಹಾಣ್. 3ನೇದವ್ರ ರಾಜಾ ಸುಬ್ರಹ್ಮಣ್ಯನ್. ಈಗ ಪಟ 3 ಹೇಳ್ತೀರಿ. ಇಂಡಿಯನ್ ಆರ್ಮಿ ರೀಸೆಂಟ್ ಆಗಿ ಅಪಾಯಿಂಟ್ ಆಕಾರ ಯಾರ ಧೀರಜ್ ಸೇಠ್. ವೆರಿ ಗುಡ್. ಧೀರಜ್ ಸೇಠ್ ಎಷ್ಟನೇದವ್ರು? 31ನೇದವ್ರು. ಧೀರಜ್ ಸೇಠ್ ಬಂದ ಕೂಡಲೇ ರೀಸೆಂಟ್ ಆಗಿ ಒಂದು ಇನಿಷಿಯೇಟಿವ್ ತರ್ತಾರ. ಒಂದು ಹೆಸರಲ್ಲಿ ಯಾವ್ದು ಹೇಳ್ರಿ? ವಿಜಯ, ಅಜಯ. ಇವ ಆಪ್ಷನ್ ಕೊಡ್ರಿ. ವಿಜಯ್, ಅಜಯ್ ಏನ್ ಕೊಡ್ತಾನೆ? ವಿಜಯ್ದಾಗ ಗೊತ್ತೈತಲ್ಲ. ವಿ ಅಂದ್ರ ವಿಜಿಲೆನ್ಸ್. ಐ ಅಂದ್ರೆ ವಿಜಿಲೆನ್ಸ್ ಅಂದ್ರೆ ಜಾಗೃತಿ, ಎಲ್ಲರ ಕಡೆ ಜಾಗೃತಿ ಮೂಡಿಸೋದು. ಐ ಅಂದ್ರ ಇನೋವೇಷನ್, ನಾವೀನ್ಯತೆ. ಅಂದ್ರೆ ಆರ್ಮಿ ಒಳಗೆ ನಾವೀನ್ಯತೆ ತರೋದು ಹೊಸದು. ಐ ಅಂದ್ರೆ ಐ. ನೆಕ್ಸ್ಟ್ ವಿಜಯ್. ಜೆ ಅಂತಂದ್ರ ಜಾಯಿಂಟ್ನೆಸ್ ಅಂತ ಕರಿತೀವಿ. ಜಾಯಿಂಟ್ನೆಸ್ ಅಂದ್ರೆ ಆಲ್ರೆಡಿ CDS ಅನ್ನೋದೈತಿ ಎಲ್ಲ ಇದನ್ನ ಮಾಡೋ ಸಲ್ಮಂದ್. ಬಟ್ ಜಾಯಿಂಟ್ನೆಸ್ ಅಂದ್ರೆ ಇಂಡಿಯನ್ ಆರ್ಮಿಗೆ ಎಲ್ಲರ ಅವಶ್ಯಕತೆ ಐತಂತೇಳಿ ಏರ್ ಫೋರ್ಸ್ ಮತ್ತು ನೇವಿ ಸಹಾಯ ತಗೊಳಕ ಜೆ ಅಂದ್ರೆ ಜಾಯಿಂಟ್ನೆಸ್ ಆಯ್ತು. ವಿಜಯ್. ಎ ಒಂದು ವೈ ಒಂದು. ಎ ಅಂದ್ರೆ ಆತ್ಮನಿರ್ಭರತ. ಅಂದ್ರೆ ಇಂಡಿಯನ್ ಆರ್ಮಿದವರ ಆತ್ಮನಿರ್ಭರತ ಇಂಡಿಜಿನಿಯಸ್ ಆಗಲಿ ಡೆವಲಪ್ ಮಾಡ್ಬೇಕು. ಏನೋ ಮಿಸೈಲ್ ಆಗಲಿ ಏನಾಗಲಿ ಆತ್ಮನಿರ್ಭರತ ಆಯ್ತು. ವೈ ಅಂದ್ರೆ ಯೋಧ ಫಸ್ಟ್ ಅಂತ ಕರಿತೀವಿ. ಅಂದ್ರೆ ಏನು ಯೋಧರು ಇರ್ತಾರಲ್ಲ ಅಥವಾ ಇಂಡಿಯನ್ ಆರ್ಮಿದಾಗ ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ಟ್ರೈನಿಂಗ್ ಫಸ್ಟ್ ಕೊಡು ಸಲ್ಮಂದ್. ಇದು ಧೀರಜ್ ಸೇಠ್ ಅವ್ರು ಬಂದ ಕೂಡಲೇ ಫಸ್ಟ್ ಅವ್ರದ್ದು ಇನಿಷಿಯೇಟಿವ್ ನೋಡ್ರಿ ಯಾವ್ದಂದ್ರೆ ವಿಜಯ್ ಅಂತ ಕರಿತೀವಿ. ಎಷ್ಟನೇದವ್ರು ಇಂಡಿಯನ್ ಆರ್ಮಿದಂದ್ರೆ 31ನೇದವ್ರು ಏನಂತ ಕರಿತೀವಿ? ಜನರಲ್ ಅಂತ ಕರಿತೀವಿ. ಇನ್ನು ಆರ್ಮಿ ಆತ ನೇವಿದ ಹೇಳ್ರಿ. ನೇವಿದ ಯಾರ್ದಾರ ಹೆಡ್? ಯಾರ? ಕೃಷ್ಣಸ್ವಾಮಿ ಅಲ್ಲ. ನೇವಿದ ರೀಸೆಂಟ್ ಆಗಿ ಅಪಾಯಿಂಟ್ ಆಕಾರಲ್ಲ ಕೃಷ್ಣಸ್ವಾಮಿ ಅಂತ ಬರ್ತಾರೆ. ಯಾರಂದ್ರೆ ನೇವಿ ಬಂದ್ರೆ ನೇವಿದವ್ರಿಗೆ ಏನಂತ ಕರಿತೀವಿ? ಚೀಫಿಗೆ ಅಡ್ಮಿರಲ್ ಅಂತ ಕರಿತೀವಿ. ನೆಕ್ಸ್ಟ್ ಏರ್ ಫೋರ್ಸ್ ಒಂದು ಉಳಿದ್ರಿ ಅಮರ್ ಪ್ರೀತ್ ಸಿಂಗ್. ಏರ್ ಫೋರ್ಸ್ ಚೀಫಿಗೆ ಏನಂತ ಕರಿತಾರೆ? ಏರ್ ಚೀಫ್ ಮಾರ್ಷಲ್. ನೆನಪಿರ್ತದ. ಇದೇನಂದ್ರೆ 3 ಫೋರ್ಸ್ ಇಂಡಿಯನ್ ಆರ್ಮಿದಾಗ ಬರ್ತಾವ. ಇವು ಕನ್ಫ್ಯೂಸ್ ಮಾಡಕ್ ಕೇಳಿದಾಗ ಅದ್ರ ಸಲ್ಬಂದ್ ಹೇಳತ್ನ ಇಂಡಿಯನ್ ಆರ್ಮಿ ಬಂದ್ರೆ ಇವ 3. ಈಗ ಹೇಳ್ರಿ ನೋಡು ರೀಸೆಂಟ್ ಆಗಿ ಏನ್ ಮಾಡ್ತಾರಂದ್ರ ನಮ್ಮಲ್ಲಿ ಇದನ್ ಬರ್ತಾರ ಗೊತ್ತೈತಿ. ಇವ್ರು ಏನಂದ್ರೆ ಆರ್ಮಿದವ್ರಿಗೆ ಏನತ್ತೆ ಅಂದ್ರೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತು. ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಯಾರಿಗೆ ಕರಿತಾರ? ಯಾರಿಗೆ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಯಾರಿಗೆ ಕರಿತಾರ? NCC. ಮತ್ತೆ ಅಲ್ಲಿ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಹಾಕಿ CAPF ಫೋರ್ಸ್ ಮತ್ತು ಇಂಡಿಯನ್ ಆರ್ಮಿ ಹಿಂಗೆಲ್ಲರ ಕೊಟ್ಟಿರ್ತೀನಿ. ಇಂಡಿಯನ್ ಆರ್ಮಿ ಆದ್ಮೇಲೆ ಸೆಕೆಂಡ್ ಡಿಫೆನ್ಸ್ ಲೈನ್ ಯಾವ್ದಂದ್ರೆ NCC ಅಂತ ಕರಿತೀವಿ. NCC ಫುಲ್ ಫಾರ್ಮ್ ನ್ಯಾಷನಲ್ ಕ್ರೆಡಿಟ್ ಅಲ್ಲ ಕೆಡೆಟ್ ಕಾರ್ಪ್ಸ್ ಅಂತ ಕರಿತೀವಿ. ನೆನಪಿರ್ತೈತಲ್ಲ. NCC ಅಂತ ಬರ್ತೈತಲ್ಲ. NCC ಪ್ರೆಸೆಂಟ್ ಎಷ್ಟು ರೀಜನಲ್ ಡೈರೆಕ್ಟರೇಟ್ ಅದಾವ? ಎಷ್ಟು ಅದಾವ ಡೈರೆಕ್ಟರೇಟ್ಗಳು? 17 ಅದಾವಲ್ಲ. ರೀಸೆಂಟ್ ಆಗಿ ಆ್ಯಡ್ ಮಾಡ್ಬೇಕಂದ್ರೆ ಎಲ್ಲಿ? ಆಂಧ್ರ ಮತ್ತು ಜಾರ್ಖಂಡ್. ನೆನಪಿರ್ತದೆ. ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ನಾಗ ಮಾಡ್ಬೇಕಂದ್ರೆ ಇದನ್ನ ಯಾರು ವಿಸ್ತರಣೆ ಮಾಡ್ತಾರೆ? ಸ್ಟೇಟ್ ಗೌರ್ಮೆಂಟಾ, ಸೆಂಟ್ರಲ್ ಗೌರ್ಮೆಂಟಾ, ಇಂಡಿಯನ್ ಆರ್ಮಿ? ಆಪ್ಷನ್ ಕೊಡ್ತೀನಿ. ಇಂಡಿಯನ್ ಗೌರ್ಮೆಂಟಾ, ಸ್ಟೇಟ್ ಗೌರ್ಮೆಂಟಾ, ಆಮೇಲೆ ಇಂಡಿಯನ್ ಆರ್ಮಿ. ಯಾರು ಮಾಡ್ತಾರೆ? ಇಂಡಿಯನ್ ಆರ್ಮಿ ಅಂಡರ್ ಬರ್ತದೆ. ನೆನಪಿಟ್ಟವ್ರು ಇದು ಏನಂದ್ರೆ ಪೂರ್ತಿ ಕಂಟ್ರೋಲ್ ಮಾಡೋರು ಯಾರಂದ್ರೆ ಇಂಡಿಯನ್ ಆರ್ಮಿದವ್ರು ಬರ್ತಾರೆ. ಯಾವುದೇ ಇದು NCC ಫುಲ್ ಫಾರ್ಮ್ ಅಂದ್ರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. NCC ಎಷ್ಟು ಡೈರೆಕ್ಟರೇಟ್ಗಳು ಅದಾವ ಅಂದ್ರೆ ಇಂಡಿಯಾದಾಗ 17. 17 ಇವು 2 ಕೂಡ್ರೆ 19 ಅಕ್ಕವು. ನೆಕ್ಸ್ಟ್